ಫ್ರೆಂಡ್ಸ್, ಯಾವತ್ತೂ ಇಂಟ್ರ್ಯಾಕ್ಷನ್ ಇಟ್ಕೋತಿದ್ವಿ. PSI ಬಂದಿದ್ದಾರೆ, KS ಆಫೀಸರ್ಸ್ ಬಂದಿದ್ದಾರೆ, ಎಲ್ಲ ಆಫೀಸರ್ಸ್ದು ಆಗಿತ್ತು. ಬಟ್ UPSCಯಲ್ಲಿ ರ್ಯಾಂಕ್ ತೊಗೊಂಡವರು ಬಂದಿರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನೀವು ಇರಲಿಲ್ಲ ಅನಿಸುತ್ತೆ. ಲಾಸ್ಟ್ ಟೈಮ್ ಇಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟ್ರ್ ಬಂದಿದ್ದರು ನಮ್ಮ ಇನ್ಸ್ಟಿಟ್ಯೂಟ್ಗೆ, ಬಟ್ ಅವಾಗ ಇರಲಿಲ್ಲ. ಈಗ ಅವಿನಾಶ್ ನಡುವಿನ ಮನಿ ಸರು, ಓಕೆ, ಬಿಜಾಪುರ ಒಂದು ಜಿಲ್ಲೆಯವರು. ಸೊ ಅವರು ಮಾಡಿದಂಥ ಸಾಧನೆ ಅದ್ವಿತೀಯವಾದಂಥದ್ದು. ಈಗ ಆರ್ಮ್ ಫೋರ್ಸಸ್ ಸರ್ವೀಸಲ್ಲಿ ಡೆಲ್ಲಿಯಲ್ಲಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರು ಅವರು ಸರ್ವ್ ಮಾಡ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ UPSCಯಲ್ಲಿ, ಬಟ್ ಅದರಲ್ಲಿ ಪಾಸ್ ಆಗೋದು ತುಂಬಾ ಕಡಿಮೆ ಜನ. ಸೊ ಅದರೊಳಗೆ ಅವರು ರ್ಯಾಂಕ್ ತೊಗೊಂಡಿದ್ದಕ್ಕಾಗಿ ನಿಮ್ಮೆಲ್ಲರ ಕಡೆಯಿಂದ ಒಂದು ಜೋರಾಗಿ ಕ್ಲಾಪ್ಸ್ ಬರಲಿ. ಆಮೇಲೆ ತುಂಬಾ ಹಂಬಲ್ ವ್ಯಕ್ತಿತ್ವ. ಹೀಗೆ ಸರ್ ಯುವಕರಿದ್ದಾರೆ ನಮ್ಮ ಕಡೆ, ಸೊ ಅವ್ರ ಜೊತೆ ಸ್ವಲ್ಪ ಇಂಟ್ರ್ಯಾಕ್ಟಿವ್ ಮಾಡಿ ಅಂದಿದ್ದಕ್ಕೆ. ನಾರ್ಮಲಿ ಟೈಮ್ ಇರೋದಿಲ್ಲ, ಇದ್ದರೂ ಕೂಡ ಅವ್ರ ಪ್ರಯಾರಿಟೀಸ್ ಬೇರೆ ಆಗಿರ್ತವೆ, ಬರೋದಿಲ್ಲ. ಸೊ ಅವರು ಇಲ್ಲಿವರೆಗೂ ಬಂದು ನಿಮ್ಮೆಲ್ಲರೊಂದಿಗೂ ಕೂಡ ಇಂಟ್ರ್ಯಾಕ್ಟಿವ್. ಆಮೇಲೆ ನಿಮಗೆ ನೋಡಿ, ಇದು ನಿಮಗೆ ಅತಿ ಉಪಯೋಗ ಆಗಬೇಕು ಅಂದರೆ ನಿಮ್ಮಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಅದನ್ನು ಕೇಳಬೇಕ್ರಿ. ಓಕೆ, ನೀವು ಫೇಲ್ ಆಗ್ತಿದ್ರೆ, ಜಾಸ್ತಿ ಇಯರಿಂದ ಫೇಲ್ ಆಗ್ತಿದ್ರಿ, ಯಾಕೆ ಫೇಲ್ ಆಗ್ತಿದ್ದೀರಿ ಸರ್, ನಾನು ಫೇಲ್ ಆಗ್ತಿದ್ದೀನಿ, ಏನು ಮಾಡ್ಬೋದು, ಓಕೆ, ಎನಿ ಡೌಟ್ಸ್, ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಅದನ್ನು ಕೇಳಬೇಕು. ಸೊ ಅಂದರೆ ಅದು ಜಾಸ್ತಿ ಪ್ರೊಡಕ್ಟಿವ್ ಆಗಿರುತ್ತೆ ಅಂತ ಅನ್ಕೋತೀನಿ. ಓಕೆ, ಬಂದು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ, ಬಟ್ ಯು ಪೀಪಲ್ ಮೇ ಆಸ್ಕ್ ಕ್ವಶನ್ಸ್. ಓಕೆ, ಸೊ ನಾನು ಅವ್ರಿಗೆ ಬರಮಾಡಿಕೊಳ್ಳಲು ಇಷ್ಟಪಡ್ತೀನಿ. ಫ್ರೆಂಡ್ಸ್, ಸಾಯಂಕಾಲದ ಶುಭಾಶಯಗಳು. ನಾನು ಕೂಡ ಇಲ್ಲೇ ಧಾರವಾಡದಾಗ PUC ಮುಗಿಸಿ ಆಮೇಲೆ ಇಂಜಿನಿಯರಿಂಗ್ ಹುಬ್ಳಿಯಲ್ಲಿ ಮಾಡಿದೆ. ಸೊ ಧಾರವಾಡದಾಗ ಸಾಕಷ್ಟು ಜನ ಚೆನ್ನಾಗಿ ಭಾಷಣಕಾರ ಇರ್ತಾರೆ. ಹೌದಲ್ಲ, ಅವರಿಗೆ ಆ ಭಾಷಣಕಾರ ಲೆವೆಲಲ್ಲಿ ಮಾತಾಡೋಕ್ಕೆ ನಮಗೆಲ್ಲ ಆಗೋದಿಲ್ಲ. ಸೊ ನೇರವಾಗಿ ಏನದ ವಿಷಯಕ್ಕೆ ಬರೋಣ. ನೀವೆಲ್ಲ ಪ್ರಶ್ನೆ ಕೇಳ್ರಿ, ಆ ಪ್ರಶ್ನೆಗೆ ನಾನು ಉತ್ತರ ಹೇಳ್ತಾ ಹೋಗ್ತೀನಿ. ಆ ಉತ್ತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನದ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ರೈಟ್? ಓಕೆ, ನಾನು ಬ್ರೀಫ್ ನನ್ನ ಬಗ್ಗೆನೂ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀನಿ. ಸೊ ದ್ಯಾಟ್ ನಿಮ್ಗೊಂದು ಬ್ಯಾಕ್ಗ್ರೌಂಡ್ ರೆಡಿ ಆಗ್ತದೆ. ಅದ್ರ ಮ್ಯಾಗ ನಿಮ್ಗೆ ಏನು ಡೌಟ್ಸ್ ಅದಾವೆ ನೀವು ಕೇಳ್ತಾ ಹೋಗ್ಬೋದು. ನಂದು ಬಿಜಾಪುರ ಡಿಸ್ಟಿಕ್, ಕನ್ನಂಬಡಿ ಸರ್ ಊರು, ಬಸವನ ಬಾಗೇವಾಡಿ ತಾಲೂಕು, ಕಲಗುರ್ಕಿ ಅಂತ ಹಳ್ಳಿ. 1ನೇಂತಿಂದ 8ರ ತನಕ ನಮ್ಮ ಊರಲ್ಲಿ ಕಲಿತೆ. ನಾನು 9th PDJ ಬಿಜಾಪುರದಲ್ಲಿ ಕಲಿತೆ. 10th ಮತ್ತು ಬಾಜು ಹಳ್ಳಿಗೆ ಬಂದೆ. 10th ಪಬ್ಲಿಕ್ ಇದು ಇರ್ತಿತ್ತಲ್ಲ, ಏನಂತಾರೆ, ಬೋರ್ಡ್ ಎಕ್ಸಾಮ್ ಇರ್ತಿತ್ತು. ಸೊ ಊರು ಸಮೀಪ ಆಗ್ತದೆ, ಪರ್ಸೆಂಟೇಜ್ ಚಲೋ ಮಾಡ್ಬೋದು, ಫಸ್ಟ್ ರ್ಯಾಂಕ್ ಹೊಡಿಬೋದು ಅಂತ. ಸೊ ಊರಿಗೆ ಬಂದೆ. 10th 2 ಆಸೆ ಇತ್ತು ನನಗೆ. ಒಂದು ಫಸ್ಟ್ ರ್ಯಾಂಕ್ ಬರಬೇಕು, ಇನ್ನೊಂದು 80% ಮ್ಯಾಗ ಮಾಡ್ಕೋಬೇಕಂತ. 80% ಮ್ಯಾಗ ಯಾಕೆ ಮಾಡ್ಕೋಬೇಕಂದ್ರೆ KCDಗೆ ಅಡ್ಮಿಷನ್ ಸಿಗಬೇಕಂದ್ರೆ 80% ಆಗಬೇಕಿತ್ತು. ಸೊ 2ರಲ್ಲಿ ಏನಾಯಿತು ಅಂತಂದರೆ ಪರ್ಸೆಂಟೇಜನ್ನು 80% ಒಮ್ಮೆ ಆಯಿತು, ಆದರೆ ಫಸ್ಟ್ ರ್ಯಾಂಕ್ ಬರಲಿಲ್ಲ. ಎಲ್ಲರಿಗೂ ಒಂದು ರೀತಿ ಏನಂತ ಆಶಾಭಾವನೆ ಇತ್ತು, ನಂದು ಆಗ್ತದೆ ಅಂತೇಳಿ. ಪ್ರಿಪ್ರೇಟ್ರಿಯಲ್ಲೂ ನಾನು ಫಸ್ಟ್ ರ್ಯಾಂಕ್, ಎಲ್ಲರಲ್ಲಿಯೂ ಫಸ್ಟ್ ರ್ಯಾಂಕ್ ಇತ್ತು ಅಲ್ಟಿಮೇಟ್ಲಿ. ಬಟ್ ಬೋರ್ಡ್ ಎಕ್ಸಾಮ್ ಆದಾಗ ನಂದು ಫಸ್ಟ್ ರ್ಯಾಂಕ್ ಆಗಲಿಲ್ಲ. ಅವತ್ತು ನಿರ್ಧಾರ ಮಾಡಿದೆ ನಾನು, ಏನಪ್ಪ ಅಂತಂದರೆ ಇಲ್ಲಿ ನನಗೆ PUCಯಲ್ಲಿ SSLCಯಲ್ಲಿ ಏನು ಮಾಡೋಕ್ಕಾಗಿರಲಿಲ್ಲ, ಅದನ್ನು ನಾನು PUCಯಲ್ಲಿ ಮಾಡಬೇಕು ಅಂತೇಳಿ. ಆಮೇಲೆ ಫಸ್ಟ್ ರ್ಯಾಂಕ್ ಬಂದವ್ರಿಗೆ ನನಗೆ ಒಂದು 13 ಮಾರ್ಕ್ಸ್ ಡಿಫ್ರೆನ್ಸ್ ಇತ್ತು. ಸೊ ನಾನು ಅವಾಗ ಅಂದ್ಕೊಂಡೆ, ಇಲ್ಲ ನನ್ನ PUC ಒಳಗೆ ಅವ್ರಿಗೆ ನನಗೆ 13% ಡಿಫ್ರೆನ್ಸ್ ಆಗಬೇಕು ಅಂತ. ರೈಟ್? ಆಮೇಲೆ ಕನ್ನಡ ಮೀಡಿಯಮ್ಮು 10th ಮುಗೀತು. ಇಲ್ಲಿ ಒಂದು ವಿಷಯ ಹೇಳಬೇಕಪ್ಪ, ಏನಂತಂದ್ರೆ ನನಗೆ SSLCಯಲ್ಲಿ ಇಂಗ್ಲೀಷಲ್ಲಿ 67 ಮಾರ್ಕ್ಸ್ ಬಂದಿತ್ತು. ಓಕೆ, 67 ಮಾರ್ಕ್ಸ್. ಉಳಿದಿದ್ದ ಸಬ್ಜೆಕ್ಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿರೋ ಕಾರಣಕ್ಕೆ ಕನ್ನಡ ಮೀಡಿಯಮ್, ಉಳಿದೆಲ್ಲ ಕನ್ನಡ ಮೀಡಿಯಮ್ ಇರ್ತದೆ ನೋಡಿ. ಸೊ 67 ಮಾರ್ಕ್ಸ್ ಬಂದಿತ್ತು. ಅದ್ರ ಸಲುವಾಗಿ ನಂದು 80 ಇನ್ ಬಿಟ್ವೀನ್ 82 ಆಗಿತ್ತು, 82.5 or 96 ಈ ಥರ. ಸೊ ಆಮೇಲೆ ನಮ್ಮ ಸರ್ ಹೇಳಿದ್ರಿಲ್ಲ, ಸೈನ್ಸ್ ಮಾಡ್ಕೋ, UPSC ಮಾಡಬೇಕಂದ್ರೆ ಸೈನ್ಸ್ ಮಾಡ್ಕೋ, ಧಾರವಾಡ ಅಂತ ಮೊದಲೇ ಡಿಸೈಡ್ ಆಗಿತ್ತು. ಸೊ ಸೈನ್ಸ್ ಮಾಡಂದಾಗ ಸೈನ್ಸಿಗೆಲ್ಲ ಇಂಗ್ಲೀಷ್ ಮೀಡಿಯಮ್, ಹೌದಾ. SSLCಯಲ್ಲಿ ನನಗೆ ಬಂದಿದ್ದ ಅತಿ ಕಡಿಮೆ ಮಾರ್ಕ್ಸ್ ಬಂದಿದ್ದು ಇಂಗ್ಲೀಷಲ್ಲಿ. ಆದರೂ ಸರ್ ಒಬ್ಬ ಟೀಚರ್ ಹೇಳಿದ್ರಿಲ್ಲ, ನಿಮ್ಮ ಕಡೆ ಆಗ್ತದೆ, ಯು ಹ್ಯಾವ್ ಟು ಪುಟ್ ಅಪ್ ಎಫರ್ಟ್. ಅವರು ಹೇಳಿದ್ದು ಏನಂತಂದ್ರೆ, ಒಂದು ಮುಖ್ಯವಾದ ವಿಷಯ, ನೀನು ಇಲ್ಲಿವರೆಗೂ ಅದರಲ್ಲಿ ಪ್ರಯತ್ನ ಮಾಡಿಲ್ಲ, ವಿಶೇಷವಾಗಿ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಇಂಗ್ಲೀಷಲ್ಲಿ ನಾನು ಚೆನ್ನಾಗಿ ಓದಬೇಕು, ಬರೀಬೇಕು, ಮಾತಾಡಬೇಕು ಅಂತೇಳಿ ವಿಶೇಷವಾದಂಥ ಒತ್ತನ್ನು ನೀಡಿ
ಅದ್ರ ಮ್ಯಾಗ ಪ್ರಿಪ್ರೇಷನ್ ಮಾಡಿಲ್ಲ, ಆ ಕಾರಣಕ್ಕೆ ನೀನು ಇಂಗ್ಲೀಷ್ ಸರಿಯಾಗಿ ಬರ್ತಾ ಇಲ್ಲ. ಅದ್ರ ಜೊತೆಗೆ ನಿನಗೆ ಇಲ್ಲಿ ಒಳ್ಳೆಯ ಶಿಕ್ಷಕರು ಸಿಕ್ಕಿರ್ಲಿಕ್ಕಿಲ್ಲ, ಸಹಪಾಠಿಗಳು ಇಂಗ್ಲೀಷಲ್ಲಿ ನಿನ್ನ ಜೊತೆ ವರ್ಕ್ ಮಾಡ್ಲಿಕ್ಕೆ ಸಿಕ್ಕಿರ್ಲಿಕ್ಕಿಲ್ಲ, ಆ ಕಾರಣಕ್ಕೆ ಆಗಿರಲಿಕ್ಕಿಲ್ಲ. ಸೊ ನೀನು ಅಲ್ಲಿ ಧಾರವಾಡಕ್ಕೆ ಹೋದೆ ಅಂತಂದು ವಾತಾವರಣ ಬದಲಾಗ್ತದೆ, 5 ಸಬ್ಜೆಕ್ಟ್ ಇಂಗ್ಲೀಷಲ್ಲಿ ಇರ್ತದೆ, ಕಂಟಿನ್ಯೂಸ್ ಇಂಗ್ಲೀಷಲ್ಲಿ ಇಂಟ್ರಾಕ್ಷನ್ ಆಗ್ತದೆ, ಇಂಗ್ಲೀಷ್ ಡೆಫಿನೆಟ್ಲಿ ನೀನು ಇಂಪ್ರೂವ್ ಆಗ್ತದೆ. ಸೊ ಯು ಶುಡ್ ಗೋ ಅಹೆಡ್ ಅಂತ ಹೇಳಿದರು ಶಿಕ್ಷಕ. ನನಗೆ ಅವಾಗ ಏನು ಗೊತ್ತಾಗಂಗಿಲ್ಲ, ಸಣ್ಣ ಮಕ್ಕಳು 16 ವರ್ಷದಾಗ ಅವಾಗ SSLC ಮುಗಿದ ಮೇಲೆ ಯಾವ ಸರಿ ಯಾವ ತಪ್ಪು ಯಾವ್ದು ತೊಗೊಂಡ್ರೆ ನಮ್ಮದು ಲೈಫಿಗೆ ಅನುಕೂಲ ಆಗ್ತದೆ, ನಮ್ಮದು ಗೋಲ್ ರೀಚ್ ಆಗ್ಲಿಕ್ಕೆ ಈಜಿ ಆಗ್ತದೆ ಅನ್ನುವಂಥದ್ದು ಗೊತ್ತಿರಂಗಿಲ್ಲ. ಶಿಕ್ಷಕರನ್ನ ನಂಬಬೇಕಾಗ್ತದೆ. ಯಾವಾಗ ಗೊತ್ತಾಗೋದಿಲ್ಲ, ಯಾವಾಗ ಎಲ್ಲನೂ ಕತ್ಲು ಅನ್ನಿಸ್ತದೆ, ಶಿಕ್ಷಕರು ನಮಗೆ ಬೆಳಕಾಗಿ ಕಾಣ್ತಾರೆ, ವಿ ಶುಡ್ ಫಾಲೋ ಇಟ್. ಆವಾಗ PUC ಸೈನ್ಸ್ ತೊಗೊಂಡೆ. ಫಸ್ಟ್ ಇಯರ್ ಬಂದ ಕೂಡಲೇ ಏನಾಯ್ತು, 6 ತಿಂಗಳು ನನಗೇನೂ ಅರ್ಥ ಆಗಲಿಲ್ಲ. 6 ತಿಂಗಳು ಏನೂ ಅರ್ಥ ಆಗಲಿಲ್ಲ. 6 ತಿಂಗಳ ಮೇಲೆ ಅರ್ಧ ವರ್ಷಕ್ಕೆ ಬರ್ತದೆ. ಅರ್ಧ ವರ್ಷಕ್ಕೆ ಜಸ್ಟ್ ಪಾಸ್ ಆಗಿದ್ವು ಎಲ್ಲ 35, 36, 37 ಎಕ್ಸೆಪ್ಟ್ ಮ್ಯಾಥ್ಸ್ 85 ಆ್ಯಂಡ್ ದೆನ್ ಕನ್ನಡ ಒಬ್ವಿಯಸ್ಲಿ ಚೆನ್ನಾಗಿ ಬಂದಿರ್ತದೆ. ಉಳಿದ ಸಬ್ಜೆಕ್ಟ್ ಎಲ್ಲನೂ 35, 36 ಸೀರಿಯಲ್ ನಂಬರ್ ಬಂದಿತ್ತು. ದೆನ್ ಏನಾಯಿತು, ಅದೇ ಡಿಸೆಂಬರ್ ಈ ರೀತಿ ಫಂಕ್ಷನ್ ಇಂಟ್ರ್ಯಾಕ್ಷನ್ ಆಗೋದ್ರಿಂದ ಏನಾಗ್ತದೆ ಅಂತಂದರೆ ಎಲ್ಲೇ ಒಂದು ಮಾತು ನಮಗೆ ಇನ್ಸ್ಪೈರ್ ಮಾಡ್ತಾ ಇರ್ತದೆ. ಅಲ್ಲಿ ಇಲ್ಲಿ ಆದರ್ಶ ಹಾಸ್ಟೆಲ್ ಅಂತಿಲ್ಲ, ಇಲ್ಲಿ BCM ಹಾಸ್ಟೆಲ್ ಇದೆ ನೋಡಿರಿ, KCD ಹಿಂದ್ಗಡೆ. ಆ ಹಾಸ್ಟೆಲಲ್ಲಿ ಏನಾಗಿತ್ತು ಅಂದ್ರೆ ಹಿಂಗೆ ಒಬ್ಬರು IAS ಆಫೀಸರ್ ಬಂದಿದ್ದರು ಚೀಫ್ ಗೆಸ್ಟ್ ಆಗಿ. ಹಾಸ್ಟೆಲ್ ಡೇ ಅಂತ ಮಾಡ್ತಾರೆ ಯೂಶ್ವಲಿ ಅವರು ಡಿಸೆಂಬರ್ ಅಥವಾ ಜನವರಿ ಫಸ್ಟ್ ವೀಕ್ನಾಗ ಮಾಡ್ತಾರೆ, ಯಾಕಂದ್ರೆ ಫೆಬ್ರವರಿ ಮಾರ್ಚ್ನಾಗ ಓದೋದೆಲ್ಲ ಶುರು ಆಗ್ತದೆ, ಎಕ್ಸಾಮ್ ಬರ್ತಾವೆ ಅಂಥೇಳಿ. ಸೊ ಹಾಸ್ಟೆಲ್ ಡೇ ಸೆಂಡಪ್ ಪಾರ್ಟಿ ಫೈನಲ್ ಇಯರ್ ಅಲ್ಲಿ ಹೋಗ್ತಕ್ಕಂಥ ಹುಡುಗರಿಗೆ. ಸೊ ಅಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದಿದ್ರು, ಅವ್ರೊಂದು ಮಾತು ಹೇಳಿದ್ರು, ನೋಡಿರಿ IAS ಆಗಬೇಕಂದ್ರೆ ನೀವು ಫಸ್ಟ್ ಇಯರ್ ಅದಿರೋ ಅಥವಾ ಡಿಗ್ರಿಯಲ್ಲಿ ಇದ್ದಿರೋ, ಫೈನಲ್ ಇಯರ್ ಇದ್ದಿರೋ ಅಥವಾ ಡಿಗ್ರಿ ಮುಗಿಸಿದಿರೋ, ನೀವೇನದ ಮಿನಿಮಮ್ 10 ತಾಸು ಓದಬೇಕು ಮಿನಿಮಮ್ ಅಂದಿದ್ರು ಅವ್ರು. ದ್ಯಾಟ್ ಶುಡ್ ಬಿ ದಿ ಲೋವರ್ ಬೆಂಚ್ ಮಾರ್ಕ್. ಅದ್ರ ಮ್ಯಾಗ ನೀವು ಎಷ್ಟು ಆಗ್ತದೆ ಅಷ್ಟು ಓದಬೇಕು. ನೀವು 10 ತಾಸಿನಕ್ಕಿಂತ ಕಡಿಮೆ ಓದ್ತೀನಿ ಅಂತಂದ್ರೆ ನೀವು ಏನದ ಕ್ಲರ್ಕ್ ಹಾಕು ಲಾಯಕ್ಕಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಅವ್ರ ಹೆಸರು ನೆನಪಿಲ್ಲ ಇನ್ನೂವರೆಗೂ, ನಾನು ಅನ್ಫಾರ್ಚುನೇಟ್ಲಿ ಮರ್ತಿದ್ದೀನಿ ಆಫೀಸರ್ ಹೆಸರು. ಸೊ ಅದೊಂದು ನನಗೆ ಜಾಸ್ತಿ ಅದೇನಾಯ್ತು ಅವತ್ತು ನನಗೆ ಭಾಳ ಇಂಪ್ಯಾಕ್ಟ್ ಆಯಿತು. ಅವತ್ತಿಂದ ನಾನೇನು ಡಿಸೈಡ್ ಮಾಡಿದೆ ಅಂತಂದರೆ ನಿದ್ದೆ ಊಟ ಓಕೆ ಅದನ್ನೆರಡು ಬಿಟ್ಟರೆ ಉಳಿದ ಸಮಯನ ನಾನು ಓದೋದ್ರಾಗ ಸ್ಪೆಂಡ್ ಮಾಡಬೇಕು ಅಂಥೇಳಿ. ಐ ಸ್ಟಿಲ್ ರಿಮೆಂಬರ್, ಐ ಥಿಂಕ್ ಇಟ್ ವಾಸ್ ಡಿಸೆಂಬರ್ 27th ಡೇಟು. ಅದು ಸ್ವಲ್ಪ 27 ಏನೋ ಇತ್ತು ಅಷ್ಟೇ, ಡಿಸೆಂಬರ್ 27ಕ್ಕೆ ಅದು ಫಂಕ್ಷನ್ ಆಗಿತ್ತು. ನೆಕ್ಸ್ಟ್ ಮಾರ್ಚ್ 23ಕ್ಕೆ ನಮ್ಮ ಫೈನಲ್ ಎಕ್ಸಾಮ್ ಇತ್ತು. ಈ ಸರಿ ಸುಮಾರು 3 ತಿಂಗಳು ಅಂದ್ರೆ ಅರೌಂಡ್ 85 to 87 ಡೇಸ್ ಅಥವಾ 90 ಡೇಸ್ ಅಂದ್ಕೊಡ್ರಿ. ನನ್ನ ಸರಿ ಸುಮಾರು ಆನ್ ಎವರೇಜ್ 15 hours ಓದಿರ್ಬೋದು. ಈಗೆಲ್ಲ ನಿದ್ದೆ ತಡೆಯೋಕ್ಕಾಗೋದಿಲ್ಲ, ಬಟ್ ನನಗೆ ಅವಾಗ ಏನಾಯ್ತು ಅಂತಂದ್ರೆ 6 hours ಮಲಗ್ತಿದ್ದೆ. ಉಳಿದ ಟೈಮ್ ನಾನು ಇವನ್ ಊಟಕ್ಕೆ ಹೋಗುವಾಗೂ ಏನೇನದಂದರೆ ಅಲ್ಲಿವರೆಗೂ ಓದಿದ್ದನ್ನು ರಿವೈಸ್ ಮಾಡ್ತಾ ಹೋಗ್ತಿದ್ದಾನೆ ಮೆಂಟಲಿ. ಇಲ್ಲಿಂದ ನಾನು ಸಪ್ತಾಪುರ ಇದು ಇದೆಯಲ್ಲ, ಇಲ್ಲಿ ಮಾಳ್ಮಡ್ಡಿ ಅದು ಸರ್ಕಲ್ ಇದೆಯಲ್ಲ, ಆದರ್ಶ್ BCM ಹಾಸ್ಟೆಲ್, ಅಲ್ಲೇ ನನ್ನ ರೂಮ್ ಇತ್ತು. ಉಳಿಯ ಬಸಪ್ಪನ ಗುಡಿ ನೋಡಿರ್ತೀರಲ್ಲರು, ಅಲ್ಲೇ ರೂಮ್ ಇತ್ತು. ಅಲ್ಲಿಂದ ನಾನು ಸಪ್ತಾಪುರವರೆಗೂ ನಡ್ಕೊತ ಹೋಗ್ತಿದ್ದೆ. ಅಲ್ಲಿ ಹೋಗೋ ತನೂ ನಾನು ಅಲ್ಲಿ ನಾನು ಏನು ಓದಿದ್ದೀನಿ ಅದನ್ನು ರಿವೈಸ್ ಮಾಡ್ತಾ ಮನಸ್ಸಲ್ಲಿ ಅನ್ಕೊತ ಹೋಗ್ತಾಯಿದ್ದೆ. ಅಲ್ಲಿ ಮೆಸ್ಸಲ್ಲಿ ಕುಂತಾಗ ಕೂಡ TV ಇರ್ತಿತ್ತು. ಸೊ ಅಲ್ಲಿ TV ನೋಡ್ಕೊತ ಅಲ್ಲಿ ಟೈಮ್ ವೇಸ್ಟ್ ಆಗ್ತೈತೆ ಅಂದರೆ TVಗೆ ನಾನು ಸ್ವಲ್ಪ ಮುಖ ಈ ಕಡೆ ಮಾಡಿಕೊಂಡು ನಾನು ಅಲ್ಲಿನೂ ಊಟ ಮಾಡುವಾಗೂ ಅದನ್ನೇ ಪುನರ್ಮರಣ ಮಾಡ್ತಿದ್ದೆ. ಅಷ್ಟು ಮಾಡಿದಾಗ ಏನಾಯಿತು, 90 ಡೇಸ್ ನಾನು ಚೆನ್ನಾಗಿ ಓದಿದ ಕಾರಣಕ್ಕಾಗಿ ನಮ್ಮದು ಕ್ಲಾಸಿಗೆ 2nd ರ್ಯಾಂಕ್ ಬಂತು. ಆಮೇಲೆ ಟಾಪ್ 20 ರ್ಯಾಂಕ್ ತೆಗಿತಾರೆ KCD ಫಸ್ಟ್ ಇಯರ್ಗೆ. ಅದರಲ್ಲಿ 3 ಜನ ಮಾತ್ರ ಕನ್ನಡ ಮೀಡಿಯಮ್ದವ್ರು ಇದ್ವಿ, ಆದರೆ ನಾನು ಒಬ್ಬಿದ್ದೆ. ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವಾಗಲೂ ಏನಾಗ್ತೈತಿ, ಕೆಲವು ಸಾರಿ ನಮಗೆ ಗೊತ್ತಿರೋದಿಲ್ಲ, ಕರೆಕ್ಟಾಗಿ ಡೈರೆಕ್ಷನ್ ಇರೋದಿಲ್ಲ, ಅದ್ರ ಬಗ್ಗೆ ಓದಿರೋದಿಲ್ಲ. ಅವಾಗ ಏನಾಗ್ತೈತಿ, ಹಿಂಜರಿಕೆ ಆಗ್ತದೆ, ಕೆಲವು ಸಾರಿ ಫೇಲ್ ಆಗ್ತೀವಿ. ನಾನು ಐ ಆಲ್ಸೋ ಗಾಟ್ 35, 36, ಬಟ್ 3 ತಿಂಗಳು ನಾನು ಕರೆಕ್ಟಾಗಿ ಓದಿದ್ದ ಕಾರಣಕ್ಕಾಗಿ ಆಮೇಲೆ ಎಲ್ಲೋ ಒಂದು ಕಡೆ ನಾನು ಸಾಧಿಸ್ಬೇಕಪ್ಪ, ನಾನು IAS ಆಫೀಸರ್ ಆಗಬೇಕಪ್ಪ ಅನ್ನೋ ಕಾರಣಕ್ಕೆ ಅದನ್ನ ಇಟ್ಕೊಂಡು ನಾನು ಓದಿದಾಗ ಏನಾಯ್ತು ಅಂತಂದ್ರೆ ಐ ಗಾಟ್ ಅ ರ್ಯಾಂಕ್. ಲೆಸ್ ದ್ಯಾನ್ ಎವರೇಜ್ ಸ್ಟೂಡೆಂಟ್ ಇದ್ದಂಥವ ಫಸ್ಟ್ ಇಯರ್ಗೆ ಏನೈತಿ ರ್ಯಾಂಕ್ ಬಂತು ನಂದು. ಸೊ ಅವಾಗ ಏನಾಯ್ತು ಅಂತ ಅವಾಗ ಒಂದು ನನಗೆ ಮನಸ್ಸಿನಾಗ ಅನಿಸ್ತು, ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಏನಿರಬೇಕಪ್ಪ ಅಂದ್ರೆ ದೃಢವಾದ ಸಂಕಲ್ಪ ಇರಬೇಕು, ಅದನ್ನು ನಾವು ಗುರಿ ಮುಟ್ತೀವಿ ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಕ್ಕಂಥ ನಾವು ಧೈರ್ಯ ನಮ್ಮಲ್ಲಿರಬೇಕಾಗ್ತದೆ. ಅಷ್ಟಾದಮೇಲೆ ಏನಾಯಿತು, 2nd ಇಯರ್ ಬಂದ್ವಿ. 2nd ಇಯರ್ ಬರೋಣ ಏನೈತಿ, ಅವಾಗ ಟಾಪ್ 500ನಾಗ ರ್ಯಾಂಕ್ ತೆಗಿಬೇಕು CETಗೆ ಅಂತ ನಂದು ಇತ್ತು. ಆಮೇಲೆ 2 ತಿಂಗಳು ಸೂಟೀಸ್ ಇರ್ತದಲ್ಲ, 2 ತಿಂಗಳೊಳಗೆ ಅಷ್ಟು ನೀವು ಸ್ಟೇಟ್ ಲೆವೆಲ್ನಾಗ ರ್ಯಾಂಕ್ ತೆಗಿಬೇಕಂತಂದ್ರೆ ಒಂದು 4-5-6 ಸಾರಿ ರಿವಿಷನ್ ಮಾಡಬೇಕಾಗ್ತದೆ, ಹೌದಾ, ಓವರ್ ಆಲ್ ಸಿಲೆಬಸ್ಸನ್ನು. ಸೊ ನಾನು 2 ತಿಂಗಳಲ್ಲಿ 3 ಸಾರಿ ರಿವಿಷನ್ ಮಾಡ್ಬೇಕಂತ ಟಾರ್ಗೆಟ್ ಇತ್ತು ವೆಕೇಷನ್ದಾಗ. 3 ಸಾರಿ ರಿವಿಷನ್ ಮಾಡಿದೆ.
ಸೊ ಮಿಡ್ ಟರ್ಮ್ ಅಂತಂದರೆ ಡಿಸೆಂಬರ್ವರೆಗೂ ನಮ್ಮದು ಕಂಟಿನ್ಯೂಸ್ ವೀಕ್ಲಿ ಟೆಸ್ಟ್ ಆಗ್ತಿತ್ತು, ಕಂಟಿನ್ಯೂಸ್ ಆಗಿ ಅಟೆಂಡ್ ಆದೆ. ಡಿಸೆಂಬರಲ್ಲಿ ಫುಲ್ ಅಂತ ಟೆಸ್ಟ್ ಎಲ್ಲ ಶುರುವಾಯಿತು. ಅವಾಗೆಲ್ಲ ಔಟ್ ಆಫ್ 100ಕ್ಕೆ 100, ಕೆಲವು ಸರಿ 97 ಹಿಂಗೆಲ್ಲ ಮಾರ್ಕ್ಸ್ ಬರ್ತಾಯಿತ್ತು. ಸೊ ಅಂದರೆ 10 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರ್ತಾಯಿತ್ತು, 90 ಮಾರ್ಕ್ಸ್ ನಾವು ಬರಿತಾಯಿದ್ವಿ. ಮ್ಯಾಥಮೆಟಿಕ್ಸ್ ಮಾತ್ರ 100 ಮಾರ್ಕ್ಸಿಗೆ ಬರಿತಿದ್ವಿ. ಸೊ ಉಳಿದಿದ್ದರಲ್ಲಿ 87, 88 ಅಥವಾ 90 ಈ ರೀತಿ. ದೆನ್ ಮ್ಯಾಥಮೆಟಿಕ್ಸ್ 100 ಬರ್ತಾಯಿತ್ತು. ಸೊ ಆಮೇಲೆ ಏನಾಯಿತು ಅಂತಂದು ಅನ್ಫಾರ್ಚುನೇಟ್ಲಿ ಕೆಲವು ಸಾರಿ ಯಾವುದೋ ಒಂದು ರೀತಿಯಿಂದ ಮತ್ತೆ ನಮಗೆ ಹಿನ್ನಡೆ ಆಗ್ತಾ ಇರ್ತದೆ. ನಂಗೆ ಅವಾಗ ಹೆಲ್ತ್ ಅಪ್ಸೆಟ್ ಆಯಿತು, ಆಪ್ರೇಷನ್ ಆಯಿತು. ದೆನ್ ಐ ಕುಡಂಟ್ ರೀಡ್ ಫಾರ್ ಆಲ್ಮೋಸ್ಟ್ 3 ಮಂತ್ಸ್. ಮತ್ತು ಡಿಸೆಂಬರ್ ಒಳಗೂ ನಂದೇನು ಪ್ರಿಪ್ರೇಷನ್ ಇತ್ತು, ನೆಕ್ಸ್ಟ್ 3 ತಿಂಗಳು ನನಗೆ ಓದೋಕ್ಕಾಗಲಿಲ್ಲ. 3 ತಿಂಗಳು ಓದಲಿಲ್ಲ. ಎಕ್ಸಾಮ್ ಹಾಗೆ ಆಪ್ರೇಷನ್ ಅದೇ ರಿಕವರಿ ಆಗೋದು, ಅದು ಹೆಲ್ತ್ ರಿಕವರಿ ಆಗೋಷ್ಟರಲ್ಲೇ ಸಾಕಾಗೋಯ್ತು. ಬಟ್ ಹೋಗಿ ಎಕ್ಸಾಮ್ ಬರೆದೆ. ಅಲ್ಲಿ PCM 93% ಆಯಿತು. ಸೊ ಆಮೇಲೆ ಏನೈತೆ ಅಲ್ಲಿನೂ ಇಂಗ್ಲೀಷ್ ಮತ್ತು 55. ಇಂಗ್ಲೀಷ್ ಯಾಕೆ 55 ಬರ್ತಂದು? ಇವನ್ ಎಲ್ಲ ಉಳಿದ ಸಬ್ಜೆಕ್ಟ್ನಾಗೂ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಇದ್ದರೂ ಚೆನ್ನಾಗಿ ಬಂದಿತ್ತು. ಇಂಗ್ಲೀಷಲ್ಲಿ ಯಾಕೆ 55 ಬಂತಂದ್ರೆ ನಾನು ಒಂದೇ ದಿನ ಓದಿದ್ದೆ, ಕತೆ ನೆನಪಿತ್ತು, ಸುಮ್ಮನೆ ಹೋಗಿ ಹಂಗೆ ಬರೆದಿದ್ದೆ. ಸೊ ಹಿಂಗೆ 55 ಬಂತ. ಅದು ಏನಂತಂದರೆ ಯಾವಾಗಲೂ ನೀವು ಹಿನ್ನಡೆ ಆದಾಗ ಒಂದನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತಲ್ಲ, ಸರಿಯಾದ ಪ್ರಯತ್ನ ಮಾಡ್ತಾಯಿಲ್ಲ ಅಂತಲೇ ಅರ್ಥ. ಅದು ಓಕೆ. ನಿಮ್ಗೆ ಇವತ್ತು ಇಂಗ್ಲೀಷ್ ಬರೋಂಗಿಲ್ಲ, ಕನ್ನಡ ಬರೋಂಗಿಲ್ಲ, ಮ್ಯಾಥ್ಸ್ ಬರೋಂಗಿಲ್ಲ ಅಂತಂದ್ರೆ ಸ್ಟಾರ್ಟ್ ಫ್ರಮ್ 0, ಬೇಸಿಕಿಂದ ಸ್ಟಾರ್ಟ್ ಮಾಡಿರಿ, ABCD ಇಂದ ಸ್ಟಾರ್ಟ್ ಮಾಡಿರಿ. ನಿಮ್ಗೆ 2 ತಿಂಗಳು, 3 ತಿಂಗಳು, 6 ತಿಂಗಳು ತೊಗೊಂಡ್ರೂ ಪರವಾಗಿಲ್ಲ, ಡೆಫಿನೆಟ್ಲಿ ವಿಲ್ ಲರ್ನ್ ಇಟ್. ನಿಮ್ಗೆ ಅದನ್ನ ಕಲಿತೀರಿ, ನೀವು ರೀಚ್ ಆಗ್ತೀರಿ. ಓಕೆ. ಅದಾದಮೇಲೆ ಏನು ಮಾಡಿದೆ ನಾನು, RV ಮತ್ತು ಅವೆಲ್ಲ ಕಾಲೇಜಿಗೆ ಚೆನ್ನಾಗಿ ಬಂತು. 1500 ಸಮಥಿಂಗ್ ಆಡ್ ರ್ಯಾಂಕ್ ಬಂತು. 500 ಟಾಪಲ್ಲಿ ಬರಲಿಲ್ಲ. ಅವಾಗ ಮತ್ತೆ ಅಂದ್ಕೊಂಡೆ ಇಲ್ಲ, ಟಾಪ್ 500ಅಲ್ಲಿ IAS ಆಗಬೇಕಂದ್ರೆ ಟಾಪ್ 500ಅಲ್ಲಿ ರ್ಯಾಂಕ್ ತೊಗೋಬೇಕಾಗ್ತದೆ. ನ್ಯಾಷನಲ್ ಲೆವೆಲಲ್ಲಿ ಶಿಫ್ಟ್ ಆಯ್ತಲ್ಲೇ ಮತ್ತೆ ಗೋಲ್. ಸೊ ಏನಂತಂದರೆ ಇಟ್ ಹ್ಯಾಸ್ ಟು ಬಿ, ನಿಮ್ಗೆ ಒಂದು ಲಾರ್ಜರ್ ಗೋಲ್ ಇರಲಿ. IAS ಆಗಬೇಕಂತ ನನಗೆ ಲಾರ್ಜರ್ ಗೋಲ್ ಇತ್ತು. ಅದ್ರ ಜೊತೆಗೆ ನನಗೆ ಮೈನ್ಯೂಟಾಗಿ ವರ್ಷಕ್ಕೆ ಒಂದೊಂದು ಗೋಲ್ ಇರ್ತಾಯಿತ್ತು ನನಗೆ. ಈ ವರ್ಷ ನಾನು ಇದನ್ನು ಸಾಧಿಸ್ಬೇಕು ಅಂತೇಳಿ. ಅದ್ರ ಜೊತೆಗೆ ಏನಾಗ್ತಾಯಿತ್ತು ಅಂತಂದರೆ ಮುಂಜಾನೆ ಎದ್ದು ಕೂಡಲೇ ನಾನು ಇವತ್ತು ಹೋಲ್ ಡೇ ಏನು ಮಾಡಬೇಕಂತ ಒಂದು ಪೇಪರಲ್ಲಿ ನಾನು PUC ಇಂದನೂ ಸ್ವಲ್ಪ ಜಲ್ದಿ ಹೇಳು ರೂಢ. 4 ಗಂಟೆಗೆ ಕೇಳ್ತಿದ್ದೆ, 5 ಗಂಟೆಯಿಂದ. ಅಂದರೆ ನಂದು 6:30ಗೆ ನಂದು ಟ್ಯೂಷನ್ ಸ್ಟಾರ್ಟ್ ಆಗ್ತಿತ್ತು. 3 ಸಲ ರಿವಿಷನ್ ಮಾಡೋದಂದು ಅಷ್ಟು ಈಸಿ ಇರಲಿಲ್ಲ. 8ರಿಂದ 9 ತಾಸು ಕ್ಲಾಸ್ ಆಗ್ತಾಯಿತ್ತು. ಸೊ ಅದರೊಳಗೆ 3 ಸಲ ಕ್ಲಾಸ್ನಾಗ ಮಾಡಿಕೊಂಡು, ಪಾಠ ಕೇಳ್ಕೊಂಡು, ನೋಟ್ಸ್ ಎಲ್ಲ ಬರ್ಕೊಂಡು ಮತ್ತೆ 3 ಸಲ ರಿವಿಷನ್ 2 ತಿಂಗಳೇ ಮಾಡೋದಂದ್ರೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಸೊ ನಂದು ಶೆಡ್ಯೂಲ್ ಅಷ್ಟೇ ಟಫ್ ಇತ್ತು. ಸೊ 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಜಳಕ ಆಮೇಲೆ ಬಂದು ಮಾಡ್ತಿದ್ವಿ. ಮುಂಜಾನೆ ಈಗೆಲ್ಲ ಏನಂತಾರೆ ಕಾಯಿಲ್ಗಿಲ್ ಹಾಕಿ ಜಳಕ ಮಾಡೋ ಅಷ್ಟು ಇರಲಿಲ್ಲ. ಅವತ್ತು ಮೊದಲೇ ಧಾರವಾಡ ತಂಪು ನೋಡ್ರಿ, ಬ್ಯಾಸ್ಗೆ ಒಳಗೂ ಹಾಗೆ ಇರ್ತದೆ. ಸೊ ಮುಖ ತೊಳ್ಕೊಂಡು ಆಮೇಲೆ ನನ್ನ ಕ್ಲಾಸಿಗೆ ಹೋಗುವಷ್ಟರಲ್ಲಿ ಅವ್ರು ಏನು ಹೇಳಿದಾರೆ ಒಂದು ಸಲ ರಿವಿಷನ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಾನು ನಿನ್ನೇನು ಹೇಳಿದ್ದಾರೆ ಅದೊಂದು ಸಲ ರಿವಿಷನ್ ಮಾಡ್ತಾ ಹೋಗ್ತಿದ್ದೆ. ಅದ್ರ ಜೊತೆಗೆ ಏನಾಗ್ತಿತ್ತು ಅಂತಂದರೆ ಇವತ್ತೇನು ಹೇಳ್ತಾರೆ ಅದನ್ನೂ ಒಂದು ಸಲ ಓದ್ಕೊಂಡು ಹೋಗ್ತಿದ್ದೆ. ಸೊ ಆ ರೀತಿ 1.5-2 ತಾಸು ಟೈಮ್ ಮುಂಜಾನೆ ಸಿಗ್ತಿತ್ತು. ಮುಗಿಸ್ಕೊಂಡು ನಾನು ಕ್ಲಾಸಿಗೆ ಹೋಗ್ತಿದ್ದೆ. ಮತ್ತು ಅದು ರೂಟೀನ್ ಕ್ಲಾಸ್ನಾಗ ಕುಂದ್ರೋದು. ಮತ್ತು ಟೈಮ್ ಸಿಕ್ಕಾಗ ಟೀಚರ್ ಬರೋದು ಲೇಟ್ ಆಯಿತು ಅಂತಂದರೆ ಏನಾಗ್ತಿತ್ತು ಅಂದರೆ, ನೀವು ನೋಟ್ಸ್ ಬರೆದಿರ್ತೀರಲ್ಲ, ಅವ್ರು 3 ತಾಸು ಪಾಠ ಮಾಡಿದ್ದನ್ನು 10 ನಿಮಿಷನಾಗ ನೀವು ರಿವಿಷನ್ ಮಾಡ್ಬೋದು. 3 ತಾಸು ಪಾಠ ಮಾಡಿದ್ದನ್ನು 10 ನಿಮಿಷದಲ್ಲಿ ರಿವಿಷನ್ ಮಾಡ್ಬೋದು. ಹೆಂಗೆ 10 ನಿಮಿಷದಲ್ಲಿ ರಿವಿಷನ್ ಮಾಡ್ಬೋದು ಅಂತಂದ್ರೆ, ನೀವು ಅವ್ರು ಪಾಠ ಮಾಡಿರ್ತಾರೆ, ಎಲ್ಲ ಬರ್ಕೊಂಡಿರ್ತೀರಿ, ನಿಮ್ಮದು ಹ್ಯಾಂಡ್ ರೈಟಿಂಗಲ್ಲಿ ಬರ್ಕೊಂಡಿರ್ತೀರಿ. ನಿಮ್ಮ ಮೈಂಡ್ ಮತ್ತು ಹ್ಯಾಂಡು ಎಲ್ಲನೂ ಇನ್ವಾಲ್ವ್ ಆಗಿರ್ತದೆ. ಆಮೇಲೆ ಕೇಳಿರ್ತೀರಿ. ಓಕೆ. ನೀವು ಸುಮ್ಮನೆ ಹೆಡ್ಡಿಂಗ್ ನೋಡಿದ್ರೂ ಅದ್ರ ಏನು ಪಾಠ ಮಾಡಿರ್ತಾರೆ, ಸಾರಾಂಶ ಏನಿರ್ತದೆ ಅದು ನೆನಪಾಗ್ತಾ ಹೋಗ್ತದೆ. 3 ತಾಸಿಂದ 10 ನಿಮಿಷ ರಿವಿಷನ್ ಆಗ್ತದೆ. ಅವ್ರು 10 ನಿಮಿಷ ಡಿಲೇ ಮಾಡುವಷ್ಟರಲ್ಲಿ ಅವ್ರ ಪಾಠ ಹಿಂದಿಂದು ಎಲ್ಲ ರಿವಿಷನ್ ಆಗಿಬಿಡ್ತಿತ್ತು. ಸೊ ನೀವು ಕೂಡ ಯಾವುದೇ ಕ್ಲಾಸ್ ಮಾಡಿರಿ, ಏನೋ ಮಾಡಿರಿ, ಆ ರೀತಿ ಮಾಡ್ಬೋದು. ನೆಕ್ಸ್ಟ್ BUB ತೊಗೊಂಡ್ವಿ, ಇಂಜಿನಿಯರಿಂಗ್ ತೊಗೊಂಡ್ಮೇಲೆ ಏನದ 5 ಮಂದಿ ನಾವು ಡೆಲ್ಲಿಗೆ ಹೋದ್ವಿ. 5 ಮಂದಿ ಡೆಲ್ಲಿಗೆ ಹೋದ್ವಿ. 5 ಮಂದಿಯಲ್ಲಿ ಇವತ್ತು 3 ಜನ ನಾವು ಸರ್ವೀಸಲ್ಲಿದ್ದೀವಿ. ಒಬ್ಬರು IRS ಇನ್ಕಮ್ ಟ್ಯಾಕ್ಸಲ್ಲಿದ್ದಾರೆ, ಇನ್ನೊಬ್ಬರು IRS ಕಸ್ಟಮ್ಸ್ ಆ್ಯಂಡ್ ಎಕ್ಸೈಸಲ್ಲಿದ್ದಾರೆ. ನಾನೊಬ್ಬ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್ಸ್ ಸಿವಿಲ್ ಸರ್ವೀಸಲ್ಲಿದ್ದೀನಿ, ಅಂದರೆ APHQ ಅಂತ ಕರೀತಾರೆ. ಸೊ ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿದ್ದೀನಿ. ಒಬ್ಬ 5 ಮಂದಿಯಲ್ಲಿ ಒಬ್ಬ ಏನದ 2ನೇ ವರ್ಷನ ಅವ್ನು ಬಿಟ್ಟ. ಯಾಕಂದರೆ ಕರ್ನಾಟಕ ಗೌರ್ಮೆಂಟಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಅಂತ ಜಾಬ್ ಸಿಕ್ತು. ಸೊ ಅವ್ನು ಬಿಟ್ಟು ಹೋದ. ಸೊ ಎಫೆಕ್ಟಿವ್ಲಿ 4 ಮಂದಿಯಲ್ಲಿ ನಾವು 3 ಜನ ಆಲ್ರೆಡಿ ಸರ್ವೀಸಲ್ಲಿದ್ದೀವಿ. ಓಕೆ. ಇನ್ನೊಬ್ಬರು ಕೂಡ ಆಗ್ತಾಯಿದ್ರು, ಯಾವುದೋ ಮತ್ತು ಬೇರೆ ಎಕ್ಸಾಮ್ ಬರೆದು ಈಜಿಲಾಗಿ ಹೋಗಿರೋದು. ಬಟ್ ಅವ್ರು IAS ಮಾಡಬೇಕಂತ ಇನ್ನೂ ಮಾಡ್ತಾಯಿದ್ದಾರೆ. ಸೊ ನಾನು ಇಲ್ಲಿ ಏನು ಹೇಳಕತ್ತೀನಿ ಅಂತಂದರೆ, ಇದನ್ನು 5 ಮಂದಿದಾಗಿ ಹೇಳಕತ್ತೀನಿ ಅಂತ, ಯು ಶುಡ್ ಹ್ಯಾವ್ ಅ ಸಾಲಿಡ್ ಗ್ರೂಪ್.
ಓಕೆ, ಒಂದು ಚೆನ್ನಾಗಿರೋ ಗ್ರೂಪ್ ಇರಬೇಕು, ಒಂದೇ ಮನಸ್ಥಿತಿ ಇರಬೇಕು, ಹೌದಾ? ಅದನ್ನೆಲ್ಲ ಓದೋದನ್ನು ಬಿಟ್ಟು ಅವ ಹಂಗಂದಲ್ಲಿ ಇವ ಹಿಂಗಂದಲ್ಲಿ ಇಂಥವು ಭಾಳ ಡಿಸ್ಕಷನ್ ಆಗ್ತಾ ಇರ್ತವೆ. ಹೌದಲ್ಲ? ಅಂಥದನ್ನೆಲ್ಲ ಬಿಟ್ಟು ಓದೋದ್ರ ಬಗ್ಗೆನೇ ಡಿಸ್ಕಷನ್ ಮಾಡುವಂಥದ್ದು, ಒಂದು ಕಾಮನ್ ಗೋಲ್ ಇರ್ತಕ್ಕಂಥ ಒಂದು ಸಣ್ಣ ಗ್ರೂಪ್, ಒಂದು 3 4 ಜನ ಇಟ್ಕೊಂಡ್ರಿ ಅಂತಂದರೆ ಅದು ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗ್ತದೆ, ಎಲ್ಲರೂ ಸಕ್ಸಸ್ಫುಲ್ ಆಗ್ತಾರೆ. ನಮ್ಮದು ಎಕ್ಸಾಂಪಲ್ ತೊಗೊಳ್ರಿ. ಸೊ ಇಲ್ಲಿ ನಮ್ಮದು ಪ್ರಿಪ್ರೇಷನ್ ಜರ್ನಿ ಒಳಗೆ ಏನಾಯಿತು ಅಂತಂದ್ರೆ, ಫಸ್ಟ್ ಅಟೆಂಪ್ಟಲ್ಲಿ 4 ವರ್ಷದಲ್ಲಿ ನಾನು ಇಂಜಿನಿಯರಿಂಗಲ್ಲಿದ್ದಲ್ಲಿ 4 ವರ್ಷದಲ್ಲಿ ಏನು ಮಾಡಿದೆ ಅಂತಂದ್ರೆ, ಇಂಗ್ಲೀಷ್ ನಂದು UPSC ಮಾಡಬೇಕಂದ್ರೆ ಇಂಗ್ಲೀಷ್ ಚೆನ್ನಾಗಿರ್ಬೇಕು ಅನ್ನೋದೊಂದು ಇದಿತ್ತು. ಸೊ 4 ವರ್ಷ ನಾನು ಸಾಕಷ್ಟು ಇಂಗ್ಲೀಷ್ ಪುಸ್ತಕಗಳನ್ನ ಓದಿದೆ. ನಾನು ಫೈನಲ್ ಇಯರ್ ಬರುವಷ್ಟರಲ್ಲಿ ನಾನು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡಲಿಕ್ಕೂ ಆಗ್ತಿತ್ತು, ಚೆನ್ನಾಗಿ ಬರೀಲಿಕ್ಕೂ ಆಗ್ತಿತ್ತು, ಓದಿದ್ದೆಲ್ಲನೂ ಅರ್ಥ ಆಗ್ತಿತ್ತು. ಸೊ ಫಸ್ಟ್ ಅಟೆಂಪ್ಟ್ ನಾವು ಡೆಲ್ಲಿಗೆ ಹೋದ್ವಿ. ಇಂಜಿನಿಯರಿಂಗ್ ಮುಗಿದ್ಕೊಳ್ಳಿ ಇಮಿಡಿಯೇಟ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನಾಯ್ತು ಅಂತಂದ್ರೆ, ಫಸ್ಟಿಗೆ ಅದು ಕೋಚಿಂಗ್ ತೊಗೋತಾನೆ ನಾವು ಎಕ್ಸಾಮ್ ಬರೆದ್ವಿ 3 ಜನ, ಆಲ್ಮೋಸ್ಟ್ 4 ಜನ ಬರೆದ್ವಿ 5 ಮಂದಿಯಲ್ಲಿ. ಸೊ 5 ಮಂದಿಯಲ್ಲಿ 4 ಜನ ಬರೆದ್ವಿ. ಅದರಲ್ಲಿ ಇಬ್ಬರದ ಪ್ರಿಲಿಮ್ಸ್ ಆಯಿತು, ಅದರಲ್ಲಿ ಇಬ್ಬರಲ್ಲಿ ನಾನು ಒಬ್ಬಿದ್ದೆ. ಸೊ ನೆಕ್ಸ್ಟ್ ಇಯರ್ ಆ ವರ್ಷ ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಗಲಿಲ್ಲ. ಆಬ್ವಿಯಸ್ಲಿ ಅಷ್ಟೊಂದು ಪ್ರಿಪ್ರೇಷನ್ ಆಗಿರಲಿಲ್ಲ, ಮೇನ್ಸಿಗೆ ಬರವಣಿಗೆ ಆಗಿರಲಿಲ್ಲ, ಸಿಲೆಬಸ್ ಚೇಂಜ್ ಆಗಿತ್ತು, ಏನೇನೋ ಚಾಲೆಂಜಸ್ ಇದ್ದವು. ಅದನ್ನು ಚಾಲೆಂಜಸ್ ಹೇಳೋಕ್ಕಿಂತ ನಮ್ಮಲ್ಲೇ ಸಾಕಷ್ಟು ಇನ್ನೂ ತಯಾರಿ ಆಗಿರಲಿಲ್ಲ. ಸೊ ಸೆಕೆಂಡ್ ಅಟೆಂಪ್ಟ್ ಮತ್ತೆ ಬರೆದ್ವಿ. ಪ್ರಿಲಿಮ್ಸ್ 3 ಮಂದಿದಾಯಿತು. ಫಸ್ಟ್ ಅಟೆಂಪ್ಟಲ್ಲಿ ಯಾರ್ದು ಪ್ರಿಲಿಮ್ಸ್ ಆಗಿರಲಿಲ್ಲಲ್ಲ, ಈ ವರ್ಷ ಮೇನ್ಸ್ ಆಗ್ತದೆ, ಇಂಟರ್ವ್ಯೂ ಆಗ್ತದೆ, ಸರ್ವಿಸು ಸಿಗ್ತದೆ. ಓಕೆ, ನಾವು ಫಸ್ಟ್ ಅಟೆಂಪ್ಟಲ್ಲಿ ನಮ್ಗೆ ಯಾರ್ದು ಇಬ್ಬರದ್ದು ಪ್ರಿಲಿಮ್ಸ್ ಆಗಿತ್ತಲ್ಲ, ಅವ್ರದ್ದು ಮತ್ತೆ ಏನಾಗ್ತೈತೆ ಅಂತಂದ್ರೆ ಮೇನ್ಸ್ ಆಗಂಗಿಲ್ಲ ನಮ್ಮದು. ಓಕೆ, ಮತ್ತೆ ಫಸ್ಟ್ ಅಟೆಂಪ್ಟಲ್ಲಿ ಆಗ್ಲಾರ್ದಂಗೆ 2ನೇ ಅಟೆಂಪ್ಟ್ನಾಗ ಸರ್ವಿಸ್ ಸಿಗ್ತದೆ. ಓಕೆ, ನಾನಿಲ್ಲಿ ಏನು ಹೇಳಕತ್ತೀನಿ ಅಂತಂದರೆ, ಕೆಲವು ಸಾರಿ ನೀವು ಓದ್ತಾ ಇರ್ತೀರಿ ಫ್ರೆಂಡ್ ಸರ್ಕಲಲ್ಲಿ, ಆವಾಗ ಯಾರ್ದೋ ಒಬ್ರದ್ದು ಆಗ್ತದೆ, ನಮ್ದು ಆಗೋದಿಲ್ಲ, ಎದಿಗುಂದು ಅಂತ ಅವಶ್ಯಕತೆ ಇಲ್ಲ. ಓಕೆ, ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಟೈಮ್. ಆಮೇಲೆ ಅದಕ್ಕೆ ಇಲ್ಲ ಅಂತ ಮನಸ್ತಾಪನೆ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಆಮೇಲೆ ಆಗ್ತದಿಲ್ಲೋ ಅಂತೇಳಿ ನಮ್ಮಲ್ಲೇ ನಾವು ಡೌಟ್ ಪಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ಆಗ್ತದೆ, ಬಟ್ ವಿ ಹ್ಯಾವ್ ಟು ಬಿ ಪೇಷಂಟ್ ಆ್ಯಂಡ್ ಪುಟ್ ರೈಟ್ ಎಫರ್ಟ್. ಅವಶ್ಯಕವಾದಂಥ ಪ್ರಯತ್ನ ಮಾಡಿದ್ರಂತಂದ್ರೆ ಡೆಫಿನೆಟ್ಲಿ ಆಗ್ತದೆ. ಸೊ ಸೆಕೆಂಡ್ ಅಟೆಂಪ್ಟ್ ಮುಗೀತು, ಮೇನ್ಸ್ ಆಗಲಿಲ್ಲ. ಥರ್ಡ್ ಅಟೆಂಪ್ಟ್ ಬರ್ದ್ವಿ, ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಗಲಿಲ್ಲ. ಫೋರ್ತ್ ಅಟೆಂಪ್ಟ್ ಬರ್ದ್ವಿ, ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಆಗ್ತದಿಲ್ಲ ಅಂದ್ಕೊಂತೀವಿ, ಮೇನ್ಸ್ ಆಯಿತು. ಮೇನ್ಸರ್ ಆಯ್ತು ಬಿಡಪ್ಪ ಅಂತೇಳಿ ಖುಷಿಯಾಗಿದ್ವಿ. ಫಾರ್ಚುನೇಟ್ಲಿ ಮತ್ತೆ ಏನು ನಾವಿಬ್ಬರು ಕಂಟಿನ್ಯೂಸ್ಲಿ ಪ್ರಿಲಿಮ್ಸ್ಗೆ ಪಾಸ್ ಆಗ್ತಿದ್ವಿ, ಇಬ್ಬರು ನಾವು ಸರ್ವಿಸ್ ಆ ವರ್ಷ ಆಯಿತು. ಅದಾದಮೇಲೆ ಒಂದು IT ಸಿಕ್ತು, ನಾನು ಡಿಫೆನ್ಸ್ ಮಿನಿಸ್ಟ್ರಿ ಸಿಕ್ತು. ನಾನು ಡೆಲ್ಲಿ ಒಳಗೆ ವರ್ಕ್ ಮಾಡ್ತಾಯಿದ್ದೀನಿ. ಅವ್ನು ಇಲ್ಲೇ ಪುಣೆ ಸರ್ಕಲ್ ಕೊಲ್ಲಾಪುರಕ್ಕೆ ವರ್ಕ್ ಮಾಡ್ತಾ ಇನ್ನೊಬ್ಬ ಫ್ರೆಂಡ್ ಮುಂಬೈಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಇಲ್ಲೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ದೇರ್ ಆರ್ ಅಪ್ಸ್ ಆ್ಯಂಡ್ ಡೌನ್ಸ್. ಆಸ್ಪಿರೆಂಟ್ ಲೈಫಲ್ಲಿ ಏನಾಗ್ತೈತಿ ಅಂತಂದರೆ, ಡೆಫಿನೆಟ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರ್ತಾವೆ. ಒಂದೇ ರೀತಿ ಸ್ಮೂತಾಗಿ ನೀವು ಹಿಂಗೆ ಸ್ಟಾರ್ಟ್ ಮಾಡಿದರೆ ಹಿಂಗೆ ಏನಾಗ್ತದೆ, ಅಪ್ಪಾಗಿ ಹೋಗಂಗಿಲ್ಲ. ಅಪ್ ಡೌನ್ ಇರ್ತದೆ. ಕಂಪ್ಯಾರಿಸನ್ ಮತ್ತು ಒಬ್ರಿಗೊಬ್ರು ಯಾರಿಗೂ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲೇನಂತಂದ್ರೆ ಸೆಲ್ಫ್ ಕಾಂಪಿಟೇಷನ್ ಇರಲಿ, ನಿಮ್ಮ ಜೊತೆನೇ ನೀವು ಕಾಂಪಿಟೇಷನ್ ಮಾಡಿಕೊಡ್ರಿ. ಇವತ್ತೆಷ್ಟು ಓದಿದೆ, ನಾಳೆ ಎಷ್ಟು ಓದಿದೆ, ಇವತ್ತೆಷ್ಟು ನನಗೆ ವಿಷಯ ಗೊತ್ತದ, ನಾಳೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗೊತ್ತಾಗಬೇಕು. ಓನ್ಲಿ ಅಂದರೆ ನಿಮ್ಗೆ 0.1% ಇಂಪ್ರೂವ್ಮೆಂಟ್ ಪರ್ ಡೇ ಆದರೂ ಸಾಕು. ಓಕೆ, ಅದು ಪರ್ ಡೇ 1.1% ಹೆಂಗೆ ಇಂಪ್ರೂವ್ಮೆಂಟ್ ಕಾಣ್ತದೆ ಅಂತಂದ್ರೆ, ನೀವು ಮುಂಜಾನೆದ್ದು ನೀವೇನು ಡೇ ಚಾರ್ಟ್ ಹಾಕ್ಕೊತಿರಲ್ಲ, ನಾನು ಇಷ್ಟಿಂತ ಓದಬೇಕು, ಇಷ್ಟು ಗಂಟೆ ನಾನು ಕರೆಕ್ಟಾಗಿ ಓದಬೇಕು, ಇದನ್ನು ಮಾಡಬೇಕು ಅಂತೇಳಿ, ಅದನ್ನು ನೀವು 100% ಮೀಟ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. 100% ಮೀಟ್ ಆಗೋದಿಲ್ಲ. ಓಕೆ, 70% 80% ಆಗ್ತಾ ಇರ್ತದೆ. ಅದನ್ನು ಸ್ಲೋಲಿ 1% ಇನ್ಕ್ರಿಮೆಂಟ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಅಲ್ಟಿಮೇಟ್ಲಿ ಏನಂತಂದು ನೀವು ಮಾಡ್ತೀನಿ ಅಂತಂದರೆ 100% ಅದನ್ನು ಅವತ್ತು ಮಾಡಿ ಮುಗಿಸುವಂಥದ್ದು. ಆ ರೀತಿ ನಿಮ್ಮಲ್ಲಿ ಛಾತಿ ಬಂತು ಅಂತಂದರೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಿ. ಆಮೇಲೆ ಯಾವುದೋ ಒಂದು ದೊಡ್ಡ ಎಕ್ಸಾಮ್ ಹೆಂಗಿರ್ತೈತೆ ಅಂತಂದರೆ, ಒಮ್ಮೆ ನೀವು ಪಾಸ್ ಆಗಂಗಿಲ್ಲ. ಯು ಹ್ಯಾವ್ ಟು ಕಾನ್ಕರ್ ಎವ್ರಿ ಮೂಮೆಂಟ್. ನೀವು ಪ್ರತಿ ಪೇಜನ್ನು ಓದುವಾಗ ಏನಾಗ್ತೈತೆ ಅಂತಂದ್ರೆ ನೀವು ಗೆಲ್ತಾ ಹೋಗ್ತೀರಿ, ಸ್ಲೋಲಿ ಗೆಲ್ತಾ ಹೋಗ್ತೀರಿ. ಪ್ರತಿ ಪೇಜನ್ನು ಓದಿದಾಗ ಪ್ರತಿ 1 ಗಂಟೆ ನೀವು ಅಟೆಂಟಿವ್ ಆಗಿ ಓದ್ತಾ ಹೋದಂಗೆ ಏನಾಗ್ತೈತೆ ಅಂದರೆ ಅಷ್ಟು ನಿಮ್ಮ ಗುರಿಗೆ ಸಮೀಪ ಆಗ್ತಾ ಹೋಗ್ತಾ ಇರ್ತೀರಿ. ಓಕೆ, ಸೊ ಇಷ್ಟು ಪ್ಲೇನ್ ಐಡಿಯಾ ಇರಲಿ ನಿಮ್ಗೇನು. ಮೀಡಿಯಮ್ ಬಗ್ಗೆ ಏನಂದರೆ, ಫಸ್ಟ್ ಅಟೆಂಪ್ಟ್ ನಾನು ಇಂಗ್ಲೀಷಲ್ಲಿ ಬರೆದೆ. ಆ ವರ್ಷ ಏನಾಯಿತು, ನಮ್ಮ ಸೀನಿಯರ್ಸು ಒಂದಿಬ್ಬರು ಅದೇ ವರ್ಷ ಒಬ್ಬರದ್ದು 25 ರ್ಯಾಂಕ್, ಇನ್ನೊಬ್ರದ್ದು 104 ರ್ಯಾಂಕ್. ಒಬ್ಬರು ಹುಬ್ಬಳ್ಳಿಯವರು, ಒಬ್ಬರು ಧಾರವಾಡದವರು. ಸೊ ಅವ್ರದ್ದು ಆ ವರ್ಷ ಕನ್ನಡ ಮೀಡಿಯಮ್ದಾಗ ಬರೆದವ್ರು ರ್ಯಾಂಕ್ ತೊಗೊಂಡ್ರು. ನಮ್ಗೆ ಅನಿಸ್ತು ಕನ್ನಡದಾಗ ಚೆನ್ನಾಗಿ ಬರಿಬೋದು ಅಂಥೇಳಿ. ಆಮೇಲೆ ಏನದ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್ ಕನ್ನಡ ಮೀಡಿಯಮ್ದಲ್ಲೇ ಬರೆದ್ವಿ ನಾವು. ಸೊ ನಂಗೆ ಇಂಗ್ಲೀಷ್ ಮೀಡಿಯಮ್ ಬರೆದೂ ಅನುಭವ ಅದ, ಕನ್ನಡ ಮೀಡಿಯಮ್ ಬರೆದೂ ಅನುಭವ ಅದ. ಓಕೆ, ನಿಮ್ಗೆ ಯಾವ ರೀತಿ ನಿಮ್ಮಲ್ಲಿ ಇರ್ತಕ್ಕಂಥ ಡೌಟ್ಸ್ ನೀವು ಕೇಳಿದ್ರಿ ಅಂತಂದರೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಅಂದರೆ ಡೆಫಿನೆಟ್ಲಿ ಅವರು ಹೇಳಿದ್ರಂದ್ರೆ ಸಾಕಷ್ಟು ಚಾಲೆಂಜಸ್ ಬರ್ತಾವಂತ. ಕೆಲವು ಸಲ ಮನಿ ಕಡೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್, ಪರ್ಸ್ನಲ್ ಪ್ರಾಬ್ಲಮ್ಸ್,
ಅವೆಲ್ಲ ಚಾಲೆಂಜಸ್ ಬರ್ತಿರ್ತಾವೆ. ನಂಗೆ ಏನಾಗಿತ್ತು ಅಂತಂದ್ರೆ ನಾನು ಫೈನಲ್ ಇಯರ್ ಇದ್ದಂಥ ಸಂದರ್ಭದಲ್ಲಿ ನಾನು ಇಂಜಿನಿಯರಿಂಗು ಚೆನ್ನಾಗಿ ಸ್ಕೋರ್ ಇತ್ತು. ಸೊ IT ಸೆಕ್ಟ್ರ್ ಹೋಗ್ಲಿಕ್ಕೂ ನಂಗೆ ಅವಕಾಶ ಇತ್ತು. ನಂದು ಫಾರ್ಮರ್ಸ್ ಫ್ಯಾಮ್ಲಿಯಿಂದ, ರೈತ ಕುಟುಂಬದಿಂದ ಬಂದಿದ್ದೆ. ಸ್ವಲ್ಪ ಹಳ್ಳಿ ಜೀವನದ ಬಗ್ಗೆ ಜಾಸ್ತಿ ಒಲವು ಇತ್ತು ನನಗೆ. ನನ್ನ SSLCಯಲ್ಲಿ ಅಷ್ಟರಲ್ಲಿ ನಂಗೆ ಕ್ಲಿಯರ್ ಇತ್ತು ಏನಪ್ಪ ಸಿವಿಲ್ ಸರ್ವಿಸ್ ಮಾಡಬೇಕು ಅಂತೇಳಿ. ಬಟ್ ಅದಾದಮೇಲೆ ನಾವೇನಾಗ್ತದೆ, ಆ ಮೆಚುರಿಟಿನೂ ಇರೋಂಗಿಲ್ಲ. ಯಾರೋ ಒಬ್ಬ ಆಫೀಸರ್ ನೋಡ್ತೀವಿ, ನಾನು ಆಗ್ಬೇಕಂತೀವಿ, ಅದು ಯಾವುದು ನನಗೆ ಒಗ್ಗತ್ತೋ ಬಿಡತ್ತೋ ಅಂತ ಗೊತ್ತಿರೋದಿಲ್ಲ. ಬಟ್ ಡಿಗ್ರಿ ಮುಗಿಸ್ದಾಗ ಏನಾಯ್ತು ಅಂತ ಒಂದು ಕ್ಲಾರಿಟಿ ಬರ್ತದೆ, ನನಗೆ ಯಾವುದು ಸರಿ, ನಾನು ಅಂದ್ಕೊಂಡಂಥ ಧ್ಯೇಯ ಯಾವುದು, ಗುರಿ ಯಾವುದು, ಅದನ್ನು ಸಾಧಿಸ್ಲಿಕ್ಕೆ ಯಾವ ರಸ್ತೆ ನನಗೆ ಸರಿ ಐತೆ ಅಂತೇಳಿ ನಾನು ಹುಬ್ಬಳ್ಳಿಯಿಂದ ಊರಿಗೆ ಹೋಗ್ತಾಯಿದ್ದೆ. ನನ್ನ ಬಾಜುಕೊಬ್ಬರು ರೈತರು ಕುಂತಿದ್ರು, ನವಲ್ಗುಂದ ಕೀಳೋರು. ಅವರು ಉಳ್ಳಾಗಡ್ಡಿ ಮಾರಿ ಇಲ್ಲಿ ಧಾರವಾಡ APMC ದೊಡ್ಡ ಇದು ಅಲ್ಲಿಂದ ಮಾರಿ ಅನ್ನೋದು ಊರಿಗೆ ಹೊಂಟಿದ್ರು. ನಂಗೊಂದೇನು ಚಟ ಅಂತಂದ್ರೆ ಬಾಜು ಕುಂತು, ಈಗೆಲ್ಲ ಮೊಬೈಲ್ ಇದೆ ರೀ, ಯಾರೂ ಮಾತಾಡ್ಸಂಗಿಲ್ಲ ಬಾಜು ಕುಂತ್ರೆ, ಹೌದಿಲ್ಲ? ಮೊಬೈಲಲ್ಲಿ ವಾಟ್ಸಪ್ ಫೇಸ್ಬುಕ್ ಅದನ್ನ ನಡೆದಿರ್ತದೆ. ಸೊ ಅವಾಗೇನಾಯ್ತಾ, ಬಾಜು ಕುಂತಿದ್ರು, ಅವ್ರ ಜೊತೆ ಮಾತಾಡ್ತಾ ಅವರೆಲ್ಲ ನಾನು ಹಂಗೆ ಏನೋ ಪ್ರಶ್ನೆ ಕೇಳ್ತಾಯಿದ್ದೆ, ಎಷ್ಟಾಯಿತು, ಏನಾಯಿತು, ರೇಟ್ ಏನದ, ಎಷ್ಟು ಮಂದಿ ಇದೀರಿ, ಹಂಗೆ ಅದನ್ನ ಕೇಳಿದಾಗ ಏನೈತೆ, ಅವ್ರು ಊರು ಇಳೋಕ್ಕಿಂತ ಮುಂಚಿತವಾಗಿ ಏನು ಹೇಳಿದ್ರು ಅಂತಂದ್ರೆ, ನೋಡಿರಿ ನೀವು ನಾಳೆ ಒಬ್ಬ ದೊಡ್ಡ ಆಫೀಸರ್ ಆಗ್ತೀರಿ, ಅವಾಗ ಬಡವ್ರನ್ನ ಮರಿಬೇಡ್ರಿ ಅಂತ ಅಂದರು. ಅವಾಗ ಬಡವ್ರು ಮರಿಬೇಡ ಅಂತ ನಾನು ಅದ್ರ ಬಗ್ಗೆ ಭಾಳ ವಿಚಾರ ಮಾಡಿದೆ. ಜಸ್ಟ್ ನಾವು ಕಂಪ್ಯಾಷನೇಟ್ ಆಗಿ ಅಥವಾ ಚೆನ್ನಾಗಿ ನಾವು ಅವ್ರು ಮಾತಾಡೋದ್ರಿಂದ ಅವ್ರಿಗೆ ಅನ್ಸುತ್ತೆ ನಾವು ಯಾವುದೇ ರೀತಿಯಿಂದ ಹೆಲ್ಪ್ ಮಾಡ್ಬೋದು ಅಂಥೇಳಿ. ಇನ್ನು ರಿಯಲ್ ಆಫೀಸರ್ ಆಗಿ ಗ್ರೌಂಡ್ ಲೆವೆಲಲ್ಲಿ ಹೋಗಿ ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅಂತಂದ್ರೆ ಎಷ್ಟೊಂದು ಚೇಂಜಸನ್ನು ತರ್ಬೋದು ಅಂತೇಳಿ ಅದು ನನಗೆ ಇನ್ಸ್ಪಿರೇಷನ್ ಆಗಿ ಮೋಟಿವೇಟ್ ಮಾಡ್ತು ನನಗೆ. ಅವ್ರ ಜೊತೆಗೆ ಏನಾಗ್ತಿತ್ತು ಅಂತಂದು ಇನ್ನೊಂದು ವಿಷಯ, ಹಳ್ಳಿಗಾಡಲ್ಲಿ ಏನಾಗ್ತದೆ, ಹೆಣ್ಮಕ್ಳೆಲ್ಲ ಮುಂಜಾನೆ 4-5 ಗಂಟೆಗೆ ಹೇಳ್ತಾರೆ, ದಿನಂಪ್ರತಿ ಹೇಳ್ತಾರೆ ಅವ್ರು, ಹೌದಾ, ದಿನ ಹೇಳ್ತಾರೆ. 4-5 ಗಂಟೆಗೆ ಎದ್ದು ಎಲ್ಲ ಮನೆಯಂದೆಲ್ಲ ಬಾಂಡೆ ಸಾಮಾನು ಅದೆಲ್ಲ ಅಡುಗೆ ಮಾಡಿಕೊಂಡು ಮತ್ತು 8 ಗಂಟೆಗೆ ಸದಿ ತೆಗಿಯಕ್ಕೆ ಹೋಗ್ತಾರೆ ಅವ್ರು. ಮತ್ತು ಸಾಯಂಕಾಲ ಚಂತನ ದುಡಿದು ಬಂದು ಮತ್ತು ಸಾಯಂಕಾಲ ಬಂದು ಅಡುಗೆ ಮಾಡಿ ಮತ್ತು 10-11ಕ್ಕೆ ಮಲಗಬೇಕಾಗ್ತದೆ. ಅವರು ಅಷ್ಟು ಕಷ್ಟಪಡ್ತಾರಲ್ಲ ಚಂತನ, ಅಂಥವ್ರದ್ದು ಏನೈತೆ ಅದು ಅವ್ರ ಕಷ್ಟನೂ ನನಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಗಿ ಕಾಡ್ತಿತ್ತು. ಯಾಕಂದ್ರೆ ನಮ್ಮ ತೋಟದಾಗೆಲ್ಲ ನೋಡ್ತಾ ಇದ್ದೆ ನಾನು ಎಷ್ಟು ಕಷ್ಟಪಡ್ತಾರಪ್ಪ ಅಂತೇಳಿ, ಅದು ಇನ್ಸ್ಪಿರೇಷನ್ ಆಗಿ ಕಾಡ್ತಾಯಿತ್ತು ಜಾಸ್ತಿ. ಅದ್ರ ಜೊತೆಗೆ ಏನಂತಂತಂದರೆ, ನಾನು ಸಣ್ಣವಿದ್ದಾಗ ನಿಮ್ಮ ಜೀವನದಾಗೂ ಸಾಕಷ್ಟು ಆ ರೀತಿ ಘಟನೆಗಳಾಗಿರ್ತವೆ. ಯಾವುದೇ ಪರ್ಸ್ನಲಾಗಿ ಆಲ್ವೇಸ್ ಏನಾಗ್ತೈತೆ ಅಂದರೆ ಇನ್ಸ್ಪಿರೇಷನ್ ವಿಲ್ ಕಮ್ ಪರ್ಸ್ನಲಿ, ಇಂಟರ್ನಲ್ ಇನ್ಸ್ಪಿರೇಷನ್ನ ನಮಗೆ ಮೋಟಿವೇಟ್ ಮಾಡ್ತಾ ಇರ್ತದೆ. ನಾವು ಸಣ್ಣರಿದ್ದಾಗ ಏನಾಗಿತ್ತು, ನಮ್ಮ ಸ್ಕೂಲ್ಗೆ ಒಬ್ಬರು ಟೀಚರ್ ಬಂದಿದ್ದರು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ. ಅವ್ರದ್ದು 4 ವರ್ಷ ಕಡೆ 4 ವರ್ಷ ಆಯಿತು. SA ಬಿರಾದರ್ ಸರ್ ಅಂಥೇಳಿ, ದೊಡ್ಡ ವ್ಯಕ್ತಿತ್ವ. ಅವ್ರು ರಿಟೈರ್ಡ್ ಆಗುವಂಥ ಸಂದರ್ಭದಲ್ಲಿ ನಮ್ಮ ಬಾಜುಹಳ್ಳಿ ಊರವ್ರು, ಅವ್ರು ಮುಳವಾಡದವರು, ಅವ್ರು ಬಯಸಿದ್ರೆ ಏನಾಗ್ತಿತ್ತು ಅಂತಂದರೆ ಹೆಡ್ ಮಾಸ್ಟ್ರಾಗಿ ಅದೇ ಊರಿಗೆ, ತಮ್ಮ ಸ್ವಂತ ಊರಿಗೇ ಅವ್ರಿಗೆ ಹೆಡ್ ಮಾಸ್ಟ್ರಾಗಿ ಅದೇ ಅವ್ರ ಸ್ಕೂಲ್ಗೆ ಸಿಗ್ತಾಯಿತ್ತು. ಬಟ್ ಅವ್ರೇನು ಅಂದ್ಕೊಂಡ್ರು ಅಂತಂದ್ರೆ, ನಮ್ಮೂರ ಕಲಬುರ್ಗಿ ಭಾಳ ಹಿಂದುಳಿದದ, ಸರ್ಕಾರಿ ಸವಲತ್ತುಗಳನ್ನ ಯಾವುದೂ ತೊಗೊಂಡಿಲ್ಲ, ನಾವು ಊರಿಗೆ ಹೋಗಬೇಕು, 4 ವರ್ಷ ನಾನು ಸರ್ವಿಸ್ ಮಾಡಿ ಏನದ ಊರನ್ನು ಬದಲು ಮಾಡಬೇಕು ಅಂತ ಬಂದರು. ಬಂದಾಗ ಏನಂತಂತಂದ್ರೆ 4 ವರ್ಷದಲ್ಲಿ ಅವ್ರದ್ದು ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಇತ್ತು. 4 ವರ್ಷದಾಗ ನಾನು ಏನೇನು ಮಾಡ್ಬೇಕಂತೇಳಿ. ಅವರ ಏನದ ಇನ್ನೂ ಚಾರ್ಜ್ ತೊಗೊಳೋಕ್ಕಿಂತ ಮುಂಚಿತವಾಗಿ ನಮ್ಮದು ಆ್ಯನ್ಯುವಲ್ ಡೇ ಇತ್ತು. ನಮ್ಮ ಸೀನಿಯರ್ಸ್, ನಾವು 4th ಇದ್ವಿ, ಅವರು 7th ಇದ್ದರು. ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ಅವ್ರು ಬಂದರೆ, ನಾನು 4 ವರ್ಷ ಸರ್ವಿಸ್ ಅದ, ನಾನು ನಿಮ್ಮ ಊರಿಗೆ ಹೆಡ್ ಮಾಸ್ಟ್ರಾಗಿ ಬರಾಕತ್ತೀನಿ, ನಾನು ಇದೇ ಕಾರಣಕ್ಕಾಗಿ ಬರಾಕತ್ತೀನಿ, 4 ವರ್ಷ ಇಷ್ಟೆಲ್ಲ ಬದಲಾವಣೆಗಳನ್ನು ತರಬೇಕಾಗೈತಿ, ನಾನು ನಿಮ್ಮ ಊರಾಗ ಒಂದು ಸರ್ಕಾರಿ ಸವಲತ್ತುಗಳನ್ನ ತೆಗೆದುಕೊಂಡಿಲ್ಲ ಅಂತ ಹಿಂಗೆಲ್ಲ ಒಂದು ಸರಿಸುಮಾರು ಒಂದು 2.5 ತಾಸು ಮಾತಾಡಿದರು. ಒಬ್ಬ ಲೀಡ್ರಿಗೆ ಏನಾಗ್ತೈತಿ ಅಂತಂದರೆ, ವೈಯಕ್ತಿಕ ಹಿತಾಸಕ್ತಿಗಿಂತ ಏನಾಗ್ತೈತಿ ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿ ಭಾಳಷ್ಟು ಇನ್ಸ್ಪೈರ್ ಮಾಡ್ತಾ ಇರ್ತದೆ. ಆಮೇಲೆ ಅವ್ರಿಗೊಂದು ಕ್ಲಾರಿಟಿ ಇರ್ತದೆ, ಸಮಯ ಮತ್ತು ಮಾಡ್ತಕ್ಕಂಥ ಕೆಲಸ. 4 ವರ್ಷ ಇಷ್ಟು ಕೆಲಸ ಅಂಥೇಳಿ 4 ವರ್ಷ ಅವ್ರು ಚಾರ್ಜ್ ತೊಗೊಳಕ್ಕಿಂತ ಮುಂಚಿತವಾಗಿ ಹೇಳಿದರು. ಅಷ್ಟೊಂದು 4ನೇಂತ ಇದ್ವಿ, ಅವ್ರು ಭಾಷಣ ಮಾಡಿದ ಸ್ವಲ್ಪ ಗೊತ್ತಾಗ್ತಾಯಿತ್ತು. ಮುಂದೆ ನಮ್ಮದು 7ನೇಂತ ಮುಗಿಯೋಷ್ಟರಲ್ಲಿ ಅವರು ರಿಟೈರ್ಡ್ ಆಗಿ 8ನೇಂತ ಮುಗೀತು. ನಾವು 4 ವರ್ಷ ಅವಾಗ ನಮ್ಮದೇ ಫಸ್ಟ್ ಟೈಮ್ 8th ಕೂಡ ಪ್ರೈಮರಿ ಸ್ಕೂಲಿಂಗ್ ಮಾಡಿದ್ರು. 4 ವರ್ಷ ಇದ್ದಾಗ ಏನಾಯಿತು ಅಂತಂದರೆ, ನಮ್ಮೂರಿಗೆ ಫಸ್ಟ್ ಟೈಮ್ CC ರೋಡ್ ಆಯಿತು. ಆಮೇಲೆ ನಮ್ಮೂರಿಗೆ ಸಮುದಾಯ ಭವನ್ ಫಸ್ಟ್ ಟೈಮ್ ಬಂತು. ಓಕೆ, ಆಮೇಲೆ ಏನಾಯಿತು ಅಂತಂದ್ರೆ ಪೈಪ್ಲೈನ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಬಂತು. ಆಮೇಲೆ ಫಸ್ಟ್ ಟೈಮ್ ಏನಾಗುತ್ತೆ ಅಂತ ನಮ್ಮೂರವರು ಎಲ್ಲರೂ ಕೂಡಿಕೊಂಡು MLA MP ಭೇಟಿ ಆಗಕ್ಕೆ ಶುರು ಮಾಡಿದರು. ಇವ್ರಿಗೆ ಅಂದರೆ ಶಿಕ್ಷಕರಾಗಿ ಶಾಲೆಯಲ್ಲಿ ಕಲಿಸೋದ್ರ ಜೊತೆಗೆ ಆಮೇಲೆ ಏನಾಯ್ತು ಅಂತಂದರೆ, ನಮ್ಮ ಸ್ಕೂಲ್ ಪೂರ ಗೋಡೆ ಬರಹ, ಪೇಂಟಿಂಗ್ ಮುಖಾಂತರ ಗೋಡೆ ಬರಹ ಆಯಿತು. ಅವ್ರು ಅಷ್ಟೆಲ್ಲ ಮಾಡಿ ಏನಾಯ್ತು ಅಂತಂದರೆ, ಅದೇ ವರ್ಷ ಅವರಿಗೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಸಿಕ್ತು. ಆಮೇಲೆ ಅದೇನಾಯ್ತಂತ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ಬಂತು. ರಾಜ್ಯ ಮಟ್ಟ ಪ್ರಶಸ್ತಿಗೂ ಕೂಡ ಅದು ರೆಕಮೆಂಡ್ ಆಗಿತ್ತು. ಅಲ್ಲೇನಾಯಿತು ಗೊತ್ತಾಗಲಿಲ್ಲ. ಸೊ ಅಲ್ಲಿ ಅದು ನನಗೇನಾಗ್ತಿತ್ತು, ನಂಗೆ ಕಟ್ಟಿತಾಯಿತ್ತು, ಅಯ್ಯೋ ಎಲ್ಲಿಂದನೂ ಬಂದರು ಸರ್, ಇಷ್ಟೆಲ್ಲ ಬದಲಾವಣೆ ತಂದ್ರೆ ನಮ್ಮೂರಾಗ
ಓಕೆ, ನಾನು ಆ ಸರ್ಗತಿ ಆಗಬೇಕು ಅಂದರೆ ಒಬ್ಬ ಶಿಕ್ಷಕರು ಇಷ್ಟೆಲ್ಲ ಬದಲಾವಣೆ ತರ್ಬೋದು ಅಂತಂದ್ರೆ ಒಬ್ಬ IAS ಆಫೀಸರ್, ಒಬ್ಬ ಕ್ಲಾಸ್ 1 ಆಫೀಸರ್ ಎಷ್ಟೊಂದು ಬದಲಾವಣೆ ತರ್ಬೋದು ಅಂತೇಳಿ ಅದು ನನಗೆ ಇನ್ಸ್ಪೈರ್ ಆಗ್ತಾಯಿತ್ತು. ನನಗೆ ಯಾವಾಗ ಬೇಸರ ಆಗ್ತಾಯಿತ್ತು ಆವಾಗ ಹೊಲಗಳಲ್ಲಿ ದುಡಿತಕ್ಕಂಥ ಹೆಣ್ಮಕ್ಳ ಮುಖ ನನಗೆ ನೆನಪಾಗ್ತಾಯಿತ್ತು. ಆಮೇಲೆ ಯಾವಾಗ ನನಗೆ ಇನ್ನೂ ಏನಂತಂದ್ರೆ ಓದಬೇಕು, ಆಫೀಸರ್ ಆಗಬೇಕಂತ ಯಾವಾಗ ಸ್ವಲ್ಪ ಏನಪ್ಪ ಬೇಸರ ಆಯ್ತು ಅಂತಂದಾಗ ಸರ್ ಇವಷ್ಟು ಇನ್ಸ್ಪಿರೇಷನ್ ನನಗೆ ಏನಾಗ್ತಾ ಮೋಟಿವೇಟ್ ಮಾಡ್ತಾಯಿತ್ತು. ಈ ರೀತಿ ನೀವೇನಂತಂದ್ರೆ ಪರ್ಸ್ನಲಿ ಒಂದು ಏನೋ ನೀವು ಯಾಕೆ ಆಗಬೇಕಂತೀರಿ ಅನ್ನೋದು ಮೊದಲು ಕ್ಲಾರಿಟಿ ಇರಲಿ, ಅದು ನಿಮಗೆ ಇನ್ಸ್ಪಿರೇಷನ್ ಆಗಿ ಇದು ಆಗ್ತದೆ. ಓಕೆ, ಆಮೇಲೆ ಏನಂತಂದ್ರೆ ಈ ಸ್ಟೂಡೆಂಟ್ ಲೈಫಲ್ಲಿ ಏನಾಗ್ತದೆ, ಅಟ್ರಾಕ್ಷನ್ ಜಾಸ್ತಿ, ಈಗ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇರ್ತೀವಿ. ಆಮೇಲೆ ಅದ್ರ ಜೊತೆಗೆ ಏನಾಗ್ತದೆ ಫಿಸಿಕಲಿ ಕೂಡ ನಾವು ಬೆಳೀತಾ ಹೋಗ್ತಾ ಇರ್ತೀವಿ, ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತದೆ. ಓಕೆ, ಅದು ಆಬ್ವಿಯಸ್, ಅದೇನಂತಂದ್ರೆ ಒಂದು ಕಡೆ ಎಳಿತಾ ಇರ್ತದೆ ಮನಸ್ಸು, ಎಲ್ಲ ರೀತಿಯಿಂದನೂ ಚಂಚಲ ಮನಸ್ಸು ಇರ್ತದೆ. ಬಟ್ ಏನೈತೆ ನೀವು ಇದು ಒಂದು 2 ವರ್ಷ ನೀವು ಕಟ್ಟಿಟ್ಕೊಂಡು ನಿಮ್ದು ಏನು ಗುರಿ ಅದ ಅದ್ರ ಮ್ಯಾಗ ಫೋಕಸ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ 30ರಿಂದ 40 ವರ್ಷ ನೀವೇನಂತ ಜನಸೇವೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತಾವೆ. ಆವಾಗ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ನೀವು ಹೆಂಗಿರ್ಬೇಕು ಹಂಗೆ ಇರಲಿಕ್ಕೆ ಅವಕಾಶಗಳು ಇರ್ತದೆ. ಆಮೇಲೆ ಪಬ್ಲಿಕ್ ಲೈಫಲ್ಲಿ ಕೂಡ ನೀವು ಅನ್ಕೊಂಡಷ್ಟು ಸಾಕಷ್ಟು ಸಹಾಯ ಮತ್ತು ಕೆಲಸ ಮಾಡಲಿಕ್ಕೂ ಅವಕಾಶಗಳು ಸಿಗ್ತದೆ. ಸೊ ಒಂದು ಏನಂತಂದ್ರೆ ಸೆಲ್ಫ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಗಾಂಧೀಜಿಯವರು ಹೇಳ್ತಾರಲ್ಲ, ಹೊರಗಡೆಕ್ಕಿಂತ ನನ್ನನ್ನು ಕಂಟ್ರೋಲ್ ಮಾಡ್ಕೋಬೇಕಂತೇಳಿ. ಸೊ ಇದಷ್ಟು ಒಂದು ಕಡೆ ಇನ್ಸ್ಪಿರೇಷನ್, ಸೆಲ್ಫ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಸ್ಟ್ರಾಟಜಿ ಹೆಂಗಿತ್ತು, ಲೈಕ್ UPSC ಪ್ರಿಪ್ರೇಷನಿಗೆ ಕರೆಂಟ್ ಅಫೇರ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಡೇ ಟು ಡೇ ಬೇಸಿಸ್ ಮೇಲೆ ನಮ್ಗೆ ಇರ್ತದಲ್ಲ. ಸೊ ಅದು ಹೆಂಗೆ ನೀವು ಮಂತ್ಲಿ ಮ್ಯಾಗ್ಝಿನ್ಲೇ ಕವರ್ ಮಾಡ್ತಿದ್ರು, ಏನು ನಿಮ್ಮದೇ ಆದ ನೋಟ್ಸ್ ಮಾಡ್ತಿದ್ರು, ಅಥವಾ ಏನಾದ್ರು ಸಪ್ಲಿಮೆಂಟ್ರಿ ನೋಟ್ಸ್ ಅಟ್ಯಾಚ್ ಮಾಡ್ತಿದ್ರು, ಅದ್ರ ಬಗ್ಗೆ ಮಾಡ್ಬೇಕಂದ್ರೆ ಯೂಶ್ವಲಿ ಸಿಲೆಬಸ್ಸನ್ನು ಫಸ್ಟ್ ಸ್ಟೆಪ್ ಈಸ್ ದಟ್ ಸಿಲೆಬಸ್ಸನ್ನು ಬಯಟ್ ಹಾಕಬೇಕು, ವರ್ಡ್ ಬೈ ವರ್ಡ್ ಬಯಟ್ ಹಾಕಬೇಕು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ 10 ವರ್ಷದ ಕ್ವಶನ್ ಪೇಪರನ್ನು ನೀವು ಪ್ರಿಲಿಮ್ಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ರೂ 10 ವರ್ಷ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಮತ್ತು ಮೇನ್ಸಿದ್ದು 10 ವರ್ಷದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ತೊಗೊಂಡು ಕನಿಷ್ಠ ಪಕ್ಷ ಒಂದು 5ರಿಂದ 6 ಸಾರಿ ಓದಬೇಕು. ಬಿಡಿಸ್ಬೇಕಂತ ಹೇಳಕತ್ತಿಲ್ಲ ನಾನು, ಓದಬೇಕು ಲೈನ್ ಬೈ ಲೈನ್. ಅಲ್ಲಿ ಓದುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದ್ರೆ ಆ ಪ್ರಶ್ನೆ ಯಾವ ಸಿಲೆಬಸ್ ಸಬ್ ಹೆಡ್ಡಿಂಗಿಂದ ಬಂದಿದೆ ಅಂಥೇಳಿ ಅದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತದೆ. ಹೌದಲ್ಲ, ಹಿಸ್ಟ್ರಿಯಿಂದ ಬಂದಿದ್ದೋ, ಜಿಯೋಗ್ರಫಿಯಿಂದ ಬಂದಿದ್ದೋ, ಎಕಾನಮಿಯಿಂದ ಬಂದಿದೆ ಅಂತೇಳಿ. ಸೊ ಇಷ್ಟಾದಮೇಲೆ ಏನಾಗ್ತೈತೆ ಅಂತಂದ್ರೆ ನಿಮ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಬರ್ತದೆ, ಯಾವ ರೀತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬರ್ತಾವೆ, ಯಾವ ರೀತಿ ಥಿಯರಾಟಿಕಲ್ ಕ್ವಶನ್ಸ್ ಬರ್ತಾವೆ ಅಂತ ಒಂದು ಕ್ಲಾರಿಟಿ ಬರ್ತದೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು ಅಂತಂದ್ರೆ ಮೊದಲು ಏನಾಗ್ತಿತ್ತು ರೀ, ನಾವಾಗಿನ ನ್ಯೂಸ್ ಪೇಪರ್ ಓದ್ಕೊಂಡು ನಾವಾಗಿನ ನೋಟ್ಸ್ ಮಾಡ್ಕೊಳ್ಳುವಂಥದ್ದು ನೆಸೆಸಿಟಿ ಇತ್ತು. ಈಗೇನಾಗಿದೆ ಅಂತಂದ್ರೆ ಇಂಟರ್ನೆಟ್ ರೆವಲ್ಯೂಷನ್ ಕಾರಣಕ್ಕಾಗಿ ಮೋಸ್ಟ್ಲಿ ಆನ್ಲೈನ್ ಮಟೀರಿಯಲ್ ಸಾಕಷ್ಟು ಅವೈಲೇಬಲ್ ಇದೆ. ಒಂದೇನು ಮಾಡ್ಬೋದು ಅಂತಂದ್ರೆ ನಿಮಗೆ ಫೆಮಿಲರೈಸ್ ಆಗಲಿ ಅಥವಾ ಅವ್ರಿಗೆ ಕೊಟ್ಟಂಥ ನೋಟ್ಸನ್ನು ನಾವು ಜಲ್ದಿ ಗ್ರಾಸ್ ಮಾಡಬೇಕು ಅಂತಂದ್ರೆ ನೀವು ನ್ಯೂಸ್ ಪೇಪರನ್ನು ಅಟ್ಲೀಸ್ಟ್ 1 hours ಓದಬೇಕು. ಹಾಗೆ ಓದೋದ್ರಾಗ ಏನು ಮಾಡ್ಬೇಕಂತಂದ್ರೆ ಅಟ್ಲೀಸ್ಟ್ ನಮ್ಗೆ UPSC ಒಳಗೆ ಏನಾಗ್ತೈತಿ ಅಂತಂದ್ರೆ ಫ್ಯಾಕ್ಚುವಲ್ ಕ್ವಶನ್ಸ್ ಭಾಳ ಕಡಿಮೆ, ಅನಾಲಿಟಿಕಲ್ ಕ್ವಶನ್ಸ್ ಬರ್ತಾ ಇರ್ತದೆ. ನೀವು ಕ್ವಶನ್ ಪೇಪರನ್ನು ಓದಿದಾಗ ನಿಮ್ಗೊಂದು ಐಡಿಯಾ ಬರ್ತದೆ ಯಾವ ರೀತಿ ಅನಾಲಿಟಿಕಲ್ ಬರ್ತಾವೆ ಅಂತೇಳಿ. ಫಾರ್ ಎಕ್ಸಾಂಪಲ್ ಈಗ ಫಾರ್ಮರ್ಸ್ ಪ್ರೊಟೆಸ್ಟ್ ನಡೆದಿದೆಯಲ್ಲ, ಅಗ್ರಿಕಲ್ಚರ್ ರಿಫಾರ್ಮ್ಸ್ ಬಗ್ಗೆ ಕೇಳ್ತಾರೆ, ಅಥವಾ ಡಬ್ಲಿಂಗ್ ದ ಫಾರ್ಮರ್ ಇನ್ಕಮ್ಸ್ ಬಗ್ಗೆ ಕೇಳ್ತಾರೆ, ಅಥವಾ ಸ್ವಾಮಿನಾಥನ್ ಕಮಿಷನ್ ಬಗ್ಗೆ ಕೇಳ್ತಾರೆ, ಅಥವಾ ದಳವಾಯಿ ಕಮಿಷನ್ ಬಗ್ಗೆ ರೆಕಮೆಂಡೇಷನ್ಸ್ ಬಗ್ಗೆ ಕೇಳ್ತಾರೆ, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಕೇಳ್ತಾರೆ. ಹಿಂಗೆ ಬ್ರಾಡ್ ಏರಿಯಾ ಕೇಳ್ತಾ ಇರ್ತಾರೆ. ಸೊ ನೀವು ಫಾರ್ಮರ್ ಪ್ರೊಟೆಸ್ಟ್ ಆ್ಯಂಡ್ 3 ಬಿಲ್ಸ್ ಅಂತ ಅಟ್ಲೀಸ್ಟ್ ನೀವು ಬರೆದಿಟ್ಕೊಂಡ್ರೆ ಅದು ಯಾವುದೇ ಒಂದು ಮೇಜರ್ ಮ್ಯಾಗ್ಝಿನ್ಸನ್ನು ರೆಫರ್ ಮಾಡಬೇಕು ಮಂತ್ ಎಂಡಿಗೆ ರೆಫರ್ ಮಾಡಿದಾಗ ಅಲ್ಲಿ ಅದು ನೀವು ಬರೆದಿಟ್ಟುವಂಥ ಟಾಪಿಕ್ ಕವರ್ ಆಗಿತ್ತು, ವೆಲ್ ಆ್ಯಂಡ್ ಗುಡ್. ಕವರ್ ಆಗಲಿಲ್ಲ ಅಂತಂದರೆ ಒಂದು ಸಲ ರಿಸರ್ಚ್ ಮಾಡಿರಿ ಅಂತಂದರೆ 2ರಿಂದ 3 ಆರ್ಟಿಕಲ್ ಓದಿರಿ ಅಂತಂದ್ರೆ ಅದ್ರ ಸಂಬಂಧಪಟ್ಟ ಹಾಗೆ ಹೋಲಿಸ್ಟಿಕ್ಕಾಗಿ ನಿಮ್ಗೆ ಇನ್ಫಾರ್ಮೇಷನ್ ಬಂದುಬಿಡ್ತದೆ. ಅಲ್ಲಿ ಏನಾಗ್ತೈತಿ ಅಂತಂದರೆ 2 ಅಡ್ವಾಂಟೇಜ್ ಇದಾವೆ ಇಲ್ಲಿ. ಒಂದು, ನೀವು ನೋಟ್ಸ್ ಮಾಡುವಾಗ ಏನಾಗ್ತೈತಿ ಅಂತಂದ್ರೆ ಅವರಷ್ಟು ರಿಸರ್ಚ್ ಮಾಡೋಕ್ಕಾಗೋದಿಲ್ಲ, ಅವ್ರು ಎಸ್ಟಾಬ್ಲಿಷ್ಡ್ ಇನ್ಸ್ಟಿಟ್ಯೂಟ್ ಇರ್ತದೆ, ರಿಸರ್ಚ್ ಮಾಡಿರ್ತಾರೆ 3-4 ಮಂದಿ ಕೂಡಿ. ಸೊ ಅದು ಟೈಮ್ ಸೇವ್ ಆಗ್ತದೆ. 2ನೇ ಪಾಯಿಂಟ್ ಏನಂತಂತಂದರೆ ನೀವು ಟೈಮ್ ಸೇವ್ ಆಗ್ತದೆ, ನಿಮ್ಮ ಸ್ವಲ್ಪ ಟೈಮ್ ಸೇವ್ ಆಗ್ತದೆ. ಆಮೇಲೆ ನ್ಯೂಸ್ ಪೇಪರ್ ಓದಿದ್ರಿಂದ ಅವ್ರು ಮಾಡಿದಂಥ ನೋಟ್ಸ್ ನೀವು ಅದನ್ನು ಓದುವಾಗ ಹೊಸದು ಅನ್ಸಂಗಿಲ್ಲ. ಓಕೆ, ಯಾವುದೋ ಒಂದು ಮ್ಯಾಗ್ಝಿನ್ನು ಹೊಸದು ಅನ್ಸಂಗಿಲ್ಲ. ನ್ಯೂಸ್ ಪೇಪರ್ ಓದಿದ್ರೆ ಮ್ಯಾಗ್ಝಿನ್ ಹೊಸದು ಅನ್ಸಂಗಿಲ್ಲ. ಮ್ಯಾಗ್ಝಿನ್ ಓದುವಾಗ ಏನಿಸ್ತದೆ ಇದನ್ನು ಓದಿನಿಲ್ಲ ಅಂತ ಅನಿಸ್ತಿರ್ತದೆ. ಅದು ಕೈಂಡ್ ಆಫ್ ರಿವಿಷನ್ ಆಗ್ತದೆ. ಅವಾಗ ಕೆಲವು ಸಾರಿ ಏನಾಗ್ತದೆ, ನೀವು ಓದಿರ್ತೀರಿ, ಮ್ಯಾಗ್ಝಿನ್ದವ್ರು ಇಷ್ಟ ಸ್ವಲ್ಪ ಕೊಟ್ಟಿರ್ತಾರೆ, ಇದನ್ನು ಪಾಯಿಂಟ್ಸಾಗಿ ಕವರ್ ಮಾಡಿಲ್ಲಲ್ಲ ಇವರು, ಎಲ್ಲೇ ಓದಿದ್ನಿಲ್ಲ ಅಂತ ಅನ್ಸುತ್ತೆ. ಹೌದಾ? ಅವಾಗ ಏನದ, ನೀವು ಜಸ್ಟ್ ಮೊಬೈಲ್ ಇರ್ತದೆ, ಇಂಟರ್ನೆಟ್ ಇರ್ತದೆ, ಸರ್ಚ್ ಮಾಡೋದು, ಎಡಿಷ್ನಲ್ ಪಾಯಿಂಟ್ಸಲ್ಲಿ ಮ್ಯಾಗ್ಝಿನಲ್ಲೇ ಬರ್ಕೋಬೇಕಾಗ್ತದೆ. ಓಕೆ, ಮ್ಯಾಗ್ಝಿನ್ ಕರೆಂಟ್ ಅಫೇರ್ಸ್ ಸಪ್ರೇಟ್ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ.
ಆಮೇಲೆ ನೋಟ್ಸ್ ಸಪ್ರೇಟ್ ಮಾಡಬೇಕು ಯಾವಾಗ ಅಂತಂದ್ರೆ ಮೇನ್ಸಿಗೆ ನಾವೇನು ಬರಿತಾ ಇರ್ತೀವಿ ಅವಾಗ ಇವನ್ ಫ್ರಮ್ ದ ಕರೆಂಟ್ ಅಫೇರ್ಸ್, ಇವನ್ ಫ್ರಮ್ ದ ಮ್ಯಾಗ್ಝಿನ್ ಆರ್ ವಾಟ್ ಎವರ್ ಸೋರ್ಸ್ ವಿ ಆರ್ ಗೆಟಿಂಗ್, ಯಾವುದೇ ಬೇರೆ ಬೇರೆ ಮೂಲಗಳಿಂದ ನಾವು ನೋಟ್ಸ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಪೂರ್ಣ ಸೆಂಟೆನ್ಸನ್ನು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಈಗ ಇದ್ದಂಥದ್ದನ್ನು ಒಂದು 3-4 ಸಲ ರಿವಿಷನ್ ಮಾಡಿದ ಮೇಲೆ ಅವಾಗ ಅನ್ಸುತ್ತೆ ನಿಮ್ಗೆ ಒಂದು 3-4 ಸಲ ರಿವಿಷನ್ ಮಾಡೋಣ ಸೆಂಟೆನ್ಸ್ಗಳ ಅವಶ್ಯಕತೆ ಇಲ್ಲ ಅಂತೇಳಿ. ಹೌದಾ, ಸೆಂಟೆನ್ಸ್ಗಳ ಅವಶ್ಯಕತೆ ಇಲ್ಲ, ಅಲ್ಲಿ ಕೀವರ್ಡ್ಸ್ ಬೇಕಾಗ್ತದೆ. ಹೌದಲ್ಲ ರೀ. ಫಾರ್ ಎಕ್ಸಾಂಪಲ್ MS ಸ್ವಾಮಿನಾಥನ್ ಕಮಿಷನ್ ಬಗ್ಗೆ ತೊಗೊಂಡ್ವಿ ಅಂತಂದ್ರೆ ಎಷ್ಟು ಟೈಮ್ಸ್ MSP ರೆಕಮೆಂಡ್ ಮಾಡ್ಯಾರ ಅವರು 1.5. ಹೌದಲ್ಲ ರೀ. ಹಾಂ, ಅದು 1.5 ಪಟ್ಟು ಅಂತಂತೀರನ ಟೈಮ್ಸ್ ಕನ್ನಡಕ್ಕೆ. ಹಾಂ, ಸೊ ಅದನ್ನ ಅಷ್ಟು ಬರ್ಕೊಂಡ್ರೆ ಸಾಕು ಅಷ್ಟೇ. ಅಂದರೆ ಒಂದೇ ಕೀವರ್ಡ್ಸ್ ಬರ್ಕೊಂಡ್ರು ಈ ರೀತಿಯಿಂದ ಕನ್ನಡದಲ್ಲಿ ಆಗಲಿ ಅಥವಾ ಇಂಗ್ಲೀಷಲ್ಲಿ ಆಗಲಿ ರೆಕಮೆಂಡೆಡ್ ಅಂತ ಸೆಂಟೆನ್ಸನ್ನು ಪೂರ್ಣವಾಗಿ ಬರಿಬೋದು. ಸೊ ಇದನ್ನು ನೋಟ್ಸ್ ಅಂತಂದ್ರೆ ಲಾಸ್ಟಿಗೆ ಮಾಡಬೇಕು. ಅದಕ್ಕಿಂತ ಮೊದಲು ಇದ್ದಂಥ ಮ್ಯಾಗ್ಝಿನ್ಸ್ ಅಥವಾ ನಿಮ್ಮ ಇರ್ತಕ್ಕಂಥ ಕ್ಲಾಸ್ ತೊಗೊಂಡಿದ್ರೆ ಬುಕ್ಸ್ ಅವನ್ನ ಪದೇ ಒಂದು 3-4 ಸರಿ ಮೊದಲು ಓದಿದ ಮೇಲೆ ಫೈನಲ್ ಏನಾಗ್ತೈತೆ ಅಂತಂದ್ರೆ ಜಸ್ಟ್ ಸ್ಮಾಲ್ ನೋಟ್ಸ್, ಒಂದು ಕೀವರ್ಡ್ಸ್ ತೊಗೊಂಡ್ರು ಕೂಡ ನೀವು ಓದಿದ್ದು ನೆನಪಾಗ್ತದೆ. ಅವಾಗ ಮೊದಲು ನೀವು ಕೀವರ್ಡ್ಸ್ ಬರೆದು ಇಟ್ಕೊಂಡ್ರಿ ಅಂತಂದ್ರೆ ಅದು ಬ್ರಾಡಾಗಿ ಕ್ವಶನ್ಗಳನ್ನ ಕೇಳಿದಾಗ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಓಕೆ, ಕ್ಲಾರಿಟಿ ಬಂತು ಅಂದ್ಕೊತೀನಿ. ಆನ್ಸರ್ like GS paper, GS1, GS2, GS1, like that. How was your GS preparation? ಜೋಗ್ರಫಿ ಸೊಸೈಟಿ ರಿಲೇಟೆಡ್ ಇದೆ. ಓಕೆ, ಹಿಸ್ಟ್ರಿಯಲ್ಲಿ ಏನು ಕರೆಂಟ್ ಅಫೇರ್ಸ್ ಬರೋದಿಲ್ಲ, ಹಿಸ್ಟ್ರಿ ಕ್ವಶನ್ಸ್ ಬರ್ತಾವೆ. ಸೊ ಅಲ್ಲೇನಂತಂದ್ರೆ ನಾವು ಹಿಸ್ಟ್ರಿ ಬುಕ್ ಓದ್ತಾ ಏನೈತಂದ್ರೆ ಕ್ವಶನ್ಗಳಿಗೆ ಆನ್ಸರ್ ರೆಡಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ 1857 ಮೇಲೆ ನೀವು ಪ್ರಿಪ್ರೇಷನ್ ಓದ್ತಾ ಇದ್ದೀರಿ ಅಂತಂದರೆ 1857 ದಂಗೆ ಮೇಲೆ ನೀವು ಓದ್ತಾ ಇದ್ದೀರಿ ಅಂತಂದರೆ ಆ ಟೈಮ್ದಲ್ಲಿ ಏನು ಮಾಡಬೇಕಂದ್ರೆ ಯಾವುದೇ ಒಂದು ದಂಗೆ ಅಥವಾ ಯಾವುದೋ ಒಂದು ಇವೆಂಟ್, ಹಿಸ್ಟೋರಿಕಲ್ ಇವೆಂಟ್ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಬಂದಿರ್ತದೆ, ಒಂದು ಪರಿಣಾಮಗಳನ್ನ ಕೇಳ್ತಾರೆ, ಒಂದು ಇಲ್ಲೊಂದು ಎಲುಸಿಡೇಟ್ ಅಂತ ಅಂತಾರಂದ ಉದಾಹರಣೆಗಳೊಂದು ವಿವರಿಸಿ ಅಂತ ಹೇಳ್ತಾರೆ. ಆಮೇಲೆ ಅದರ ಐತಿಹಾಸಿಕ ಮಹತ್ವ ಕೇಳ್ತಾರೆ. ಸೊ ಪ್ರತಿಯೊಂದು ಟಾಪಿಕ್ ಮೇಲೂ ಆ ರೀತಿ ಕ್ವಶನ್ಸ್ ಒಂದು 4 ಅಥವಾ 3-4 ಕ್ವಶನ್ಸನ್ನು ಹಾಕ್ಕೊಂಡು ಪ್ರತಿಯೊಂದು ಟಾಪಿಕ್ ಮೇಲೆ ನೀವು ಆನ್ಸರನ್ನು ರೆಡಿ ಮಾಡ್ಕೋಬೇಕು. ಇದು ಸ್ಟಾಟಿಕ್, ವೆದರ್ ಇಟ್ ಈಸ್ ಜಿಯೋಗ್ರಫಿ, ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸ್ ಆ್ಯಂಡ್ ಕಲ್ಚರ್. ಓಕೆ, ಆಮೇಲೆ ಸೊಸೈಟಿ ಒಳಗೂ ಏನಾಗ್ತೈತಿ ಅಂತಂದ್ರೆ ಕೆಲವೊಂದಿಷ್ಟು ಈಗ ಪಿತೃಪ್ರಧಾನ ಸಂಸ್ಕೃತಿ ಆಗಿರ್ಬೋದು, ಭಾರತದಲ್ಲಿ ವೈವಿಧ್ಯತೆ ಬಗ್ಗೆ ಆಗಿರ್ಬೋದು, ಅಥವಾ ಮಹಿಳೆ ಮೇಲೆ ದೌರ್ಜನ್ಯ ಆಗಿರ್ಬೋದು, ಇಂಥ ವಿಷಯಗಳು ಏನಂತಂದ್ರೆ ನೀವು ಏನೇನು ಯಾವ್ಯಾವ್ದು ಪಾಯಿಂಟ್ಸ್ ಬರಿಬೇಕಂತೇಳಿ ನೀವೊಂದು ಕ್ಲಿಯರ್ ಕಟ್ಟಾಗಿ ನೋಟ್ಸ್ ಮಾಡ್ಕೋಬೇಕು. ಆದರೆ ಇಲ್ಲೇನದ ಇಲ್ಲಿ ಇಂಪಾರ್ಟೆಂಟ್ ಏನಾಗ್ತೈತೆ ಅಂದ್ರೆ ನೋಟ್ಸ್ ಇದನ್ನು ಕೂಡ ನಿಮ್ಗೆ ರೆಡಿಮೇಡಾಗಿ ಸಿಗ್ತದೆ, ನೀವು ಸ್ವಂತ ಮಾಡ್ಕೋಬೇಕಂತಿಲ್ಲ ಈ ಸದ್ಯಕ್ಕಿನ ಪರಿಸ್ಥಿತಿ ಒಳಗೆ. ಓಕೆ, ಅಲ್ಲಿ ಬಟ್ ನಮಗೆ ಮತ್ತು ಸೆಲೆಕ್ಟ್ ಆಗೋರಿಗೆ ನಾನ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗೆ ಏನು ಡಿಫ್ರೆನ್ಸ್ ಒಂದು ನೋಟ್ಸ್ ಓದ್ತಾರ ಅಂತಂದ್ರೆ ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಎಕ್ಸಾಂಪಲ್ಸನ್ನು ಹಾಕ್ತಾರೆ, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಅವ್ರೇನು ಸೆಲೆಕ್ಟ್ ಆದಂಥ ಕ್ಯಾಂಡಿಡೇಟ್ ಏನು ಮಾಡ್ತಾರೆ 15-17 ಕ್ವಶನ್ಸನ್ನು ಚೆನ್ನಾಗಿ ಬರೀತಾರೆ. 3-4 ಅಥವಾ 5 ಕ್ವಶನ್ಸ್ ಎಲ್ಲರಿಗೂ ಚಾಲೆಂಜಿಂಗ್ ಇರ್ತವೆ, ಅದನ್ನು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ. ಈಗ ಸೆಲೆಕ್ಟ್ ಆಗ್ಲಾರಂಥ ಕ್ಯಾಂಡಿಡೇಟ್ ಅಥವಾ ಕಡಿಮೆ ಮಾರ್ಕ್ಸ್ ಬಂದದ ಅಂತಂದಾಗ ಅವರು ಪ್ರಾಕ್ಟೀಸ್ ಕಡಿಮೆ ಇರ್ತದೆ ಕಂಪೇರ್ ಟು ಅದರ್ಸ್. ಆಮೇಲೆ ಎಕ್ಸಾಂಪಲ್ ಜಾಸ್ತಿ ಕೊಟ್ಟು ಇದು ಮಾಡೋಂಗಿಲ್ಲ. ಆಮೇಲೆ ಪ್ರೆಸೆಂಟೇಷನ್ ಮ್ಯಾಗೂ ಕರೆಕ್ಟಾಗಿ ವರ್ಕ್ ಆಗ್ತಿರಂಗೆ. ಸೊ ಫಸ್ಟ್ ಪೇಪರ್ ಈಸ್ ಲೈಕ್ ದಿಸ್. ಸೆಕೆಂಡ್ ಪೇಪರಲ್ಲಿ ಏನಂತಂದ್ರೆ ವಿಷನ್ IAS ಅಥವಾ ಯಾವುದೋ ಒಂದು ಮೇಜರ್ ಮ್ಯಾಗ್ಝಿನ್ ಇದು ಇನ್ಸ್ಟಿಟ್ಯೂಟ್ದಿಂದ ತೊಗೊಂಡ್ರಿ ಅಂತಂದರೆ ಅವರು ಟೆಸ್ಟ್ ಸಿರೀಸ್ ಮಾಡ್ತಾರೆ, ಇಯರ್ ಲಾಂಗ್ ಟೆಸ್ಟ್ ಸಿರೀಸ್ ಮಾಡ್ತಾರೆ. ಕ್ವಶನ್ ಆ್ಯಂಡ್ ದೆನ್ ದ ಸೊಲ್ಯೂಷನು ಕೊಟ್ಟಿರ್ತಾರೆ, ಇಂಗ್ಲೀಷ್ನಾಗ ಇರ್ತದೆ, ಕನ್ನಡದಾಗಿಲ್ಲ. ಸೊ ಅಲ್ಲೇನು ಮಾಡೋದು ಸ್ಟ್ಯಾಟಿಕ್ ರಿಲೇಟೆಡ್ ಆದಂಥ ಕ್ವಶನ್ಗಳನ್ನ ಪಿಕಪ್ ಮಾಡ್ಕೋಬೇಕು ನೀವು ಅಲ್ಲೇ. ಕ್ವಶನ್ ಒಂದು ಈಗ ಫಾರ್ ಎಕ್ಸಾಂಪಲ್ ಪಂಚಾಯತ್ ರಾಜ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಕೇಳ್ಬೋದಪ್ಪ, ಒಂದು ಸ್ಟೇಟ್ ಎಲೆಕ್ಷನ್ ಬಗ್ಗೆ ಕೇಳ್ಬೋದಾ, ಹೌದಾ, ಪೀಪಲ್ ಪಾರ್ಟಿಸಿಪೇಷನ್ ಬಗ್ಗೆ ಕೇಳ್ಬೋದು, ಸೋಷಲ್ ಆಡಿಟ್ ಬಗ್ಗೆ ಕೇಳ್ಬೋದು, ಮನ್ರೇಗೆ ಯಾವ ರೀತಿ ಇಂಪ್ಲಿಮೆಂಟ್ ಆಗ್ತದೆ ಅಂತ ಕೇಳ್ಬೋದು, ಅಥವಾ ಗ್ರಾಸ್ ರೂಟ್ ಲೆವೆಲಲ್ಲಿ ಪಂಚಾಯತ್ ರೋಲ್ ಏನಂತ ಕೇಳ್ಬೋದು. ಸೊ ಇದು ಈ ರೀತಿ ಆದಾಗ ಏನಾಗ್ತೈತೆ ಅಂತಂದ್ರೆ ಈ ರೀತಿ ಇಷ್ಟು ಕ್ವಶನ್ಸನ್ನು ಆಲ್ರೆಡಿ ಯಾವುದೋ ಒಂದು ಟೆಸ್ಟ್ ಸೀರೀಸಲ್ಲಿ ಒಂದು 2-3 ರೆಫರ್ ಮಾಡಿ ಕೇಳಿಬಿಟ್ಟಿರ್ತಾರೆ ಅವ್ರು. ಆಮೇಲೆ ಅದಕ್ಕೆ ಏನು ಬರಿಬೇಕಂತ ಒಂದು ಬ್ರಾಡ್ ಫ್ರೇಮ್ವರ್ಕ್ ಸಿಗ್ತದೆ. ಸೊ ಈ ರೀತಿ ನೀವು ಅದನ್ನು ಅಲ್ಲೇನದ ಇಡೀ ಆನ್ಸರನ್ನು ತೊಗೋಬೇಕಂತಿಲ್ಲ, ಕ್ವಶನ್ ಬರ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕೀವರ್ಡ್ಸ್ ಬರ್ಕೊಂಡ್ರೆ ಸಾಕು. ದಿಸ್ ಸ್ಟ್ಯಾಟಿಕ್ ಪ್ರಿಪ್ರೇಷನ್ ಆಗ್ತದೆ. ಇದ್ರ ಜೊತೆಗೆ ಲಕ್ಷ್ಮೀಕಾಂತನೂ ಕೂಡ ನೀವು ಓದ್ಬೋದು. ಆಮೇಲೆ ಏನಂದರೆ ಕರೆಂಟ್ ಅಫೇರ್ಸ್ ಆಬ್ವಿಯಸ್ಲಿ ಮ್ಯಾಗ್ಝಿನ್ ಅದು ಮಾಡ್ಕೋಬೇಕಾಗ್ತದೆ. ಸೆಕೆಂಡ್ ಪೇಪರ್ ಆ್ಯಂಡ್ ಥರ್ಡ್ ಪೇಪರ್ GS2, GS1 ಈಸ್ ಹಿಸ್ಟ್ರಿ ಆ್ಯಂಡ್ ಇದನ್ನು ಕೂಡ ಇದೇ ರೀತಿ ಮಾಡಿದ್ರು ನಡೀತದೆ. ಬಟ್ ಹಿಸ್ಟ್ರಿ ಬುಕ್ಸ್ ಓದ್ರಿ, ಎಲ್ಲಕ್ಕೂ ಬುಕ್ಸ್ ಓದಬೇಕು. ಬಟ್ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ನೀವು ರೆಡಿ ಮಾಡ್ಕೊಂಡ್ರಿ ಅಂತಂದ್ರೆ ಆಮೇಲೆ ಒಂದು ಇಂಟರ್ಲಿಂಕ್ ಮಾಡೋಕ್ಕೆ ಈಸಿ ಆಗ್ತದೆ. ಓಕೆ ರೈಟ್.
ಸೊ ಫಸ್ಟ್, ಸೆಕೆಂಡ್ ಆ್ಯಂಡ್ ತರ್ಡ್ ಯಾವುದೋ ಒಂದು ಮೇಜರ್ ಇನ್ಸ್ಟಿಟ್ಯೂಟದ್ದು ಒಂದು ಎರಡು ವರ್ಷದ ಟೆಸ್ಟ್ ಸೀರೀಸ್ ತೊಗೊಂಡು ನೀವು ALM ಟೆಸ್ಟ್ ಸೀರೀಸ್ ತೊಗೊಂಡು ಅನಲೈಸ್ ಮಾಡಿದ್ರಿ ಅಂತಂದ್ರೆ ಕ್ವಶನ್ ಆ್ಯಂಡ್ ಆನ್ಸರ್ ಸಿಕ್ಬಿಡ್ತದೆ. ಅದನ್ನು ಪ್ರೊಡ್ಯೂಸ್ ಮಾಡಬೇಕಂತಿಲ್ಲ, ಒಂದು ಬ್ರಾಡ್ ಐಡಿಯಾ ಸಿಗ್ತದೆ, ಅದಕ್ಕೆ ಮತ್ತೆ ನೀವು ಎಡಿಷನ್ ಡೆಲಿಷನ್ ಮಾಡ್ಕೋಬೋದು. ಇನ್ನು 4th ಪೇಪರ್ ಬಂದಾಗ ಚೆನ್ನಾಗಿ ಬುಕ್ಸ್ ಅದಾವೆ. ಇಂಗ್ಲೀಷಲ್ಲಂತೂ ಸಾಕಷ್ಟು ಬುಕ್ಸ್ ಅದಾವೆ. ಕನ್ನಡದಲ್ಲಿ DK ಬಾಲಾಜಿ ಸರ್ದು ಬುಕ್ ಇದೆ, IAS ಅವರೇ ಖುದ್ದಾಗಿ ಬರೆದಿದ್ದಂಥದ್ದು. ಅವರಿಗೆ ಒನ್ ಆಫ್ ದ ಟಾಪ್ ಮಾರ್ಕ್ಸ್ ತೆಗೆದಿದ್ರು. ಸೊ ಕನ್ನಡದಲ್ಲಿ ಅದನ್ನು ಓದ್ಬೋದು. ಅಥವಾ ಕಟ್ಟಿಮಣ್ಣಿನಂತೆ ಅನ್ನೋ ಒಂದು ಕನ್ನಡದಲ್ಲಿದೆ. ಆಮೇಲೆ ಕಾಮಗೌಡ್ರು ಅಂತ ಬರೆದಿದ್ದಾರೆ. ಓಕೆ, ಇವರಲ್ಲಿ ಯಾವುದಾದ್ರೂ ತೊಗೊಳ್ರಿ, ಇದನ್ನು ತೊಗೊಳ್ರಿ ಅಂತ ಯಾವುದು ರೆಕಮೆಂಡ್ ಮಾಡೋಂಗಿಲ್ಲ. ಯಾವುದಾದ್ರೂ ತೊಗೊಳ್ರಿ, ಸಿಲೆಬಸನ್ನು ಇಟ್ಕೊಳ್ರಿ. ಯಾವುದು ತೊಗೊಂಡಂಥ ಬುಕ್ಕನ್ನು ಒಂದು 2-3 ಸಲ ಓದ್ರಿ. ಓಕೆ, 3 ಸಲ ಓದಿ 4ನೇ ಸಲ ಏನು ಮಾಡ್ಬೇಕಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದಾವಲ್ಲ, UPSC 2013ರಿಂದ ಇಲ್ಲಿವರೆಗೂ ಸರಿಸುಮಾರು 7 ವರ್ಷದ ಕ್ವಶನ್ ಸಿಗ್ತದೆ ನಿಮ್ಗೆ. 7 ವರ್ಷದ ಕ್ವಶನ್ ಅಂತಂದ್ರೆ ಪ್ರತಿ ವರ್ಷಕ್ಕೆ 20 ಕ್ವಶನ್ಸ್. ಅಲ್ಲಿ ಕೇಸ್ ಸ್ಟಡಿ ಇರ್ತಾವೆ. ಕೇಸ್ ಸ್ಟಡಿ 5 ಕೇಸ್ ಸ್ಟಡಿ, 6 ಕೇಸ್ ಸ್ಟಡಿ, ಈ ಕಡೆ 113ರಿಂದ 15 ಕ್ವಶನ್ಸ್ ಪರ್ ಇಯರ್ ಇರ್ತದೆ. ಓಕೆ, 15 75 30 ಅರೌಂಡ್ 100 ಕ್ವಶನ್ಸ್ ಎಥಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಬಂದವು ಆಲ್ರೆಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್. ಅದರಲ್ಲಿ ಎಲ್ಲ ಸಿಲೆಬಸ್ಸು ಕವರ್ ಆಗ್ಯದ. ಆ್ಯಂಡ್ ದೆನ್ ಎಲ್ಲ ಏರಿಯಾದ ಮೇಲೂ ಆಲ್ರೆಡಿ ಕೇಸ್ ಸ್ಟಡಿ ಬಂದವು. ಇದನ್ನು ನೀವು ಕರೆಕ್ಟಾಗಿ ಆ ಪ್ರಶ್ನೆಗಳನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಇವಾಗ ಚೆನ್ನಾಗಿ ಆನ್ಸರನ್ನು ರೆಡಿ ಮಾಡ್ಕೊಂಡ್ರೆ ಸ್ವಂತ ನಿಮ್ಮದೇ ಆನ್ಸರ್, ಮತ್ತು ಯಾರ್ದು ಕಾಪಿ ಹೊಡಿಬೇಡ್ರಿ ಎಥಿಕ್ಸಲ್ಲಿ. ಅಲ್ಲಿ ಕೀವರ್ಡ್ಸ್ ಹೆಂಗೆ ಹಾಕಬೇಕು, ಎಕ್ಸಾಂಪಲ್ಸ್ ಹೆಂಗೆ ಹಾಕೋಬೇಕು ಅಂತೇಳಿ ಇವಕ್ಕೆಲ್ಲ ನೀವು ಆನ್ಸರ್ ರೆಡಿ ಮಾಡಿಕೊಂಡು ಮತ್ತೆ ಏನೈತಿ ಎಕ್ಸಾಂಪಲ್ಸನ್ನು ಆ್ಯಡ್ ಮಾಡ್ಕೊತ ಕಂಟಿನ್ಯೂಸ್ ಆಗಿ ನೀವು ಆನ್ಸರ್ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದರೆ ಎಥಿಕ್ಸ್ ಪ್ರಿಪ್ರೇಷನ್ ಆಗ್ತದೆ. ಓಕೆ, ಸೊ ದಿಸ್ ಈಸ್ ದ ಫಸ್ಟ್ ಆಲ್ ದ GS ಪೇಪರ್ ಪ್ರಿಪ್ರೇಷನ್. ಓಕೆ, ಸರ್, ಇವಾಗ ನಾವು ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ UPSCದು. ಮಾಡುವಾಗ ಯು ಡೋಂಟ್ ಗೆಟ್ ದ ಟ್ರ್ಯಾಕ್, like where are you don't know how to measure yourself. Whole year we are preparing, and as you said, you also had involved in your group preparation. So I too have my group members together. Startingly we feel confident when we are with a group, but later on you don't know how to gauge yourself. Whole year you have studied well, but at the end when you don't clear prelims, it hits your confidence level. So that might have happened with you also. In case if it has happened or not happened, how to manage it, or how to gauge yourself throughout the year ಅಂತ ಕೇಳೋದು ಸರ್. ಅಂದರೆ ಕೆಲವು ಸಾರಿ ಏನಾಗ್ತದೆ, ಗ್ರೂಪಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಹೌದಾ, ಪ್ರಿಪ್ರೇಷನ್ ಮಾಡ್ತಾ ಅದು ಏನಾಗ್ತದೆ, ನಾವು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿದ್ದಾಗ ಒಂದು ವರ್ಷ ಪಾಸ್ ಅಂತರೂ ಆಗತ್ತಿದ್ವಿ. 35-45 ಬಿದ್ದರೆ ಪಾಸ್ ಆಗ್ತಿದ್ವಿ. ಒಂದು ಲಿಮಿಟ್ ಇತ್ತು ಅಂದ್ರೆ 35 ಬಂದರೆ ಪಾಸ್ ಆಗ್ತೀವಿ ಅಂತೇಳಿ. ಇಲ್ಲೇನಾಗ್ತದೆ, ರಿಲೇಟಿವ್ ಆಗ್ತದೆ. ಓಕೆ, ಈಗ ಎಲ್ಲರೂ 35 ತೊಗೊಂಡ್ರೆ ಅಂದ್ರೆ ನಮಗೂ 35 ಬಂದರೆ ನಾವು ಪಾಸ್. ಓಕೆ, 30 ಮಾರ್ಕ್ಸ್ ಎಲ್ಲರೂ 30 ತೊಗೊಂಡ್ರೆ ನಮ್ಮ 31 ಬಂತಂದ್ರೆ ನಾವು ಪಾಸ್ ಆಗ್ತೀವಿ. ಸೊ ಇಲ್ಲಿ ಅದನ್ನು ಟ್ರ್ಯಾಕ್ ಹೆಂಗೆ ಇಡೋದು ಅಂತ, ಫೇಲ್ ಆಯಿತು ಪ್ರಿಪ್ರೇಷನ್ ಮಾಡಿದ ಮೇಲೂ ನಾವು ಪಾಸ್ ಆಗಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಮೆಂಟಲ್ ಹರ್ಯಾಸ್ಮೆಂಟ್ ಆಗ್ತದೆ. ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ನಮ್ಗೆ ಆಬ್ವಿಯಸ್ಲಿ ಪ್ರಿಲಿಮ್ಸಲ್ಲಿ ಏನು ಸಮಸ್ಯೆ ಆಗಲಿಲ್ಲ, ಬಟ್ ಮೇನ್ಸಲ್ಲಿ ಕಂಟಿನ್ಯೂಸ್ 3 times ಫೇಲ್ಯೂರ್. ಅದು ಇಟ್ ವಾಸ್ ವೆರಿ ಡಿಫಿಕಲ್ಟ್. 3 times ಮೇನ್ಸ್ ಅಂತಂದರೆ 4 ವರ್ಷ ಟೈಮ್ ಹೋಗುತ್ತೆ. ಅದು 1 ವರ್ಷ ಪ್ರಿಪ್ರೇಷನ್ ಮಾಡಿರ್ತೀವಿ, ಅದೋ ಟೈಮ್ಗೆ ಬರೆದಿರ್ತೀವಿ. ಆಲ್ಮೋಸ್ಟ್ 3.5 years ಕಂಟಿನ್ಯೂಸ್ ಪ್ರಿಪ್ರೇಷನಲ್ಲಿರೋದು, ಅಲ್ಟಿಮೇಟ್ ನಮಗೆ ರಿಸಲ್ಟ ಸಿಗ್ತಾಯಿಲ್ಲ. ಈ ರೀತಿ ಆದಾಗ ಏನಾಗ್ತದೆ, ಒಂದು ರೀತಿ ಆಬ್ವಿಯಸ್ಲಿ ಹರ್ಯಾಸ್ಮೆಂಟ್ ಆಗ್ತದೆ. ಏನಂತಂದ್ರೆ ನೀವು ಯಾವ ಎಕ್ಸಾಮ್ ಬರೀತಿದ್ರಿ ಅನ್ನೋದ್ರ ಮ್ಯಾಗ ಅದೊಂದು ಕ್ಲಾರಿಟಿ ಇರಲಿ. ಯು ಆರ್ ರೈಟಿಂಗ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮಿನೇಷನ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್. ಸಾಕಷ್ಟು ಅನ್ಸರ್ಟನಿಟಿ ಇದೆ. ಅರೌಂಡ್ 3 lakh ಮೆಂಬರ್ಸ್ ಬರೆದಾಗ ಅಲ್ಟಿಮೇಟ್ಲಿ ದೇ ಆರ್ ಸೆಲೆಕ್ಟಿಂಗ್ ಹಾರ್ಡ್ಲಿ 800 ಮೆಂಬರ್ಸ್. ಓಕೆ, 800 ಮೆಂಬರ್ಸ್ ಇದ್ದಾಗ ಪ್ರತಿ ಪೇಪರಲ್ಲೂ ಕೂಡ ಎಲ್ಲಿ ಮಿಸ್ಟೇಕ್ ಆಗೋ ಚಾನ್ಸಸ್ಸೇ ಇಲ್ಲ. ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂದರೆ ವಿ ಹ್ಯಾವ್ ಟು ವೇಟ್ 1 year. 1 year ವೇಟ್ ಮಾಡಿದಾಗ ನಮ್ಮದು ಪ್ರಿಪ್ರೇಷನ್ನ ಟ್ರ್ಯಾಕಲ್ಲಿರೋದಿಲ್ಲ. ಕೆಲವು ಸಾರಿ ಒಂದು 3 ದಿನ ಓದ್ತೀವಿ, 4 ದಿವಸಕ್ಕೆ ಬೇಸರ ಆಗ್ತದೆ. ಆಮೇಲೆ ಮತ್ತೊಂದು 4 ದಿನ ಓದ್ತೀವಿ, ಮತ್ತೊಂದು 5 ದಿನ ಮನೆಗೆ ಹೋಗ್ತೀವಿ. 5 ದಿನ ಮನೆಗೆ ಹೋಗೋಣ, ಮತ್ತು ಮದುವೆ ಫಂಕ್ಷನ್ ಊರಾಗ ಮಂಡೋಸ ಬರೀ ಅದರಲ್ಲೇ ಆಗ್ತದೆ. ಸೊ ಅದನ್ನು ಹೆಂಗೆ ಅವಾಯ್ಡ್ ಮಾಡೋದು ಅಂತಂದರೆ, ಒಂದು ಬೆಸ್ಟ್ ಏನಪ್ಪ ಅಂತಂದ್ರೆ, ನೀವು UPSC ಕ್ಲಿಯರ್ ಮಾಡಬೇಕಂತ ಒಂದು ಕ್ಲಾರಿಟಿ ಸಿಗ್ತದೆ, ಅಥವಾ KPSC ಯಾವುದಾದ್ರೂ ಇರಲಿ, ಒಂದು ಡೆಸ್ಟಿನೇಷನ್ ಇದೆ. ಅದಾದಮೇಲೆ ನಿಮ್ಗೆ 1 ವರ್ಷ ಅಥವಾ 2 ವರ್ಷ ಟೈಮ್ ಫ್ರೇಮ್ ಇದೆ. ಸೊ ಅದಾದಮೇಲೆ ಎಷ್ಟನ್ನು ಕವರ್ ಮಾಡ್ಕೋಬೇಕಂತ ಅದೊಂದು ಕ್ಲಾರಿಟಿ ಇರಬೇಕು. ಇಷ್ಟಾದಮೇಲೆ ಏನೈತೆ ಅಂತಂದ್ರೆ, ಇಟ್ ಈಸ್ ಬೆಟರ್ ದ್ಯಾಟ್ ನೀವು ಕೋಚಿಂಗನ್ನು ತೊಗೊಂಡಿದ್ರಿ ಅಂತಂದ್ರೆ, ಸೆಲ್ಫ್ ಪ್ರಿಪ್ರೇಷನ್ ಇನ್ ಗ್ರೂಪ್ ಮಾಡ್ತಾಯಿದ್ರಿ ಅಂತಂದ್ರೆ, ಟೆಸ್ಟ್ ಸಿರೀಸಿಗೆ ಜಾಯ್ನ್ ಆಗ್ರಿ. ಯಾವುದರ ಟೆಸ್ಟ್ ಸಿರೀಸ್, ವೆದರ್ ಇಟ್ ಈಸ್ ಆನ್ಲೈನ್, ಆಫ್ಲೈನ್, ಎನಿ ಇನ್ಸ್ಟಿಟ್ಯೂಟ್. ಅಲ್ಲಿ ಏನಾಗ್ತೈತಿ ಅಂತಂದ್ರೆ, ಯು ಹ್ಯಾವ್ ದ ವೀಕ್ಲಿ ಟಾರ್ಗೆಟ್.
ನಾಟ್ ಇಯರ್ ಲಾಂಗ್ ಟಾರ್ಗೆಟ್. ವೀಕ್ಲಿ ಟಾರ್ಗೆಟ್ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಟೆಸ್ಟ್ ಸೀರೀಸ್ ರೆಡಿ ಮಾಡ್ತಾ ಇದೆಯಾ ಅಂತಂತಂದ್ರೆ ದೇ ಹ್ಯಾವ್ ಅ ಪ್ಲ್ಯಾನ್, ಲೈಕ್ ಒಂದು ವರ್ಷದಲ್ಲಿ 3 ಸಲ ರಿವಿಷನ್ ಆಗೋ ರೀತಿ ನಿಮ್ಮದು ಟೆಸ್ಟ್ ಸೀರೀಸ್ ಇರಬೇಕು ಅಂತೇಳಿ. ಆ ಸೆಕ್ಷನ್ ವೈಸ್ ಮಾಡ್ತಾರೆ. ಆಮೇಲೆ ಫುಲ್ ಲೆಂತ್ ಮಾಡ್ತಾರೆ. ಫುಲ್ ಲೆಂತ್ 3 ಟೈಮ್ಸ್ 2 ಟೈಮ್ಸ್ ರಿವಿಷನ್ ರೀತಿ ಮಾಡ್ತಾರೆ. ಸೊ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಒಂದು ವಾರನಾಗ ಎಷ್ಟು ಸಿಲೆಬಸ್ ನಾನು ಕಂಪಲ್ಸರಿ ಮುಗಿಸ್ಬೇಕು, ಅಲ್ಲಿ ನಿಮ್ಗೆ ಟ್ರ್ಯಾಕ್ ಸಿಗ್ತದೆ. ಈ ಒಂದು ಫಸ್ಟ್ ಟೆಸ್ಟ್ನಾಗ ನಾನು ಸರಿ ಆಗಲಿಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಟೆಸ್ಟ್ನಾಗ ಎಷ್ಟು, ಯಾಕಂದ್ರೆ ಫಸ್ಟಿಗೆ ಓದ್ತಾ ಇರ್ತೀವಿ, ಸೆಕೆಂಡ್ ಟೆಸ್ಟ್ನಾಗ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ನಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾವು ಡೆಲ್ಲಿಗೆ ಕೋಚಿಂಗ್ ಹೋದಾಗ ಒಂದು ಕ್ಲಾಸಲ್ಲಿ ಅರೌಂಡ್ 500 ಮೆಂಬರ್ಸ್ ಕೂಡಿಸ್ತಿದ್ರು ಸರ್, ಈಗ ಗೊತ್ತಿದೆ. ಸೊ ALS ಅಲ್ಲಿ ಕೋಚಿಂಗ್ ತೊಗೊಂಡಿದ್ವಿ. ಫಸ್ಟ್ ಟೆಸ್ಟ್ ಆಯಿತು ನಮ್ಮದು. ಅದಾಗ ನಂಗೆ 35 ಬಂದಿತ್ತು. 35 ನಮ್ಮ ಫ್ರೆಂಡ್ಸಿಗೂ ಮೋಸ್ಟ್ಲಿ ಅಷ್ಟೇ 37, 40, 50 ಹೀಗೆಲ್ಲ ಆಯಿತು. ನಂದು ಒನ್ ಆಫ್ ದ ಲೋವೆಸ್ಟ್ ಮಾರ್ಕ್ಸ್ ಬಂದಿತ್ತು. ಅದು ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದ ಲೋ. ಸೊ ಇಷ್ಟು ಆದಮೇಲೆ ಏನಾಯ್ತು, ನನಗೆ ಒಂದು ಕ್ಲಾರಿಟಿ ಇತ್ತು, ನನಗೆ ಬರೋಂಗಿಲ್ಲ ಅಂತ ನಂಗೆ ಗೊತ್ತಿತ್ತು. ಅರ್ಥ, ನನಗೆ ಬರ್ತೈತಿ ಅಂತಂದಾಗ ತಪ್ಪು ಮಾಡಿದಾಗ ಅದೊಂದು ರೀತಿ ಹರಾಸ್ಮೆಂಟ್ ಆಗ್ತದೆ. ಇದು ನಂಗೆ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬರೋಂಗಿಲ್ಲ ಅಂತ ಗೊತ್ತಿತ್ತು. ಸೊ ನಾನು ಏನು ಮಾಡಿದೆ ಅಂತಂದರೆ, ಇಲ್ಲಿ ಆಬ್ವಿಯಸ್ಲಿ ನಾನು PUC ನನಗೆ ರಿಯಲೈಸೇಷನ್ ಆಗಿತ್ತು 12-14 ಅವರ್ಸ್ ನಾವು ಪ್ರಿಪ್ರೇಷನ್ ಮಾಡಿದ್ವಿ, ಡೆಫಿನೆಟ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅಂತೇಳಿ. ಸೊ ಅದನ್ನು 12 ಅವರ್ಸ್ ಟಾರ್ಗೆಟ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಸೊ ಏನಾಯಿತು ಅಂತಂದರೆ, ಕ್ಲಾಸ್ ಹೋದಂಗೆ ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಕೇಳೋದು, ಟೆಸ್ಟ್ ಬರೆಯೋದು, ಕ್ಲಾಸಾಗಿ ಅಟೆಂಟಿವ್ ಆಗಿ ಕೇಳೋದು, ಟೆಸ್ಟ್ ಬರೆಯೋದಾದಾಗ 500 ಮಂದಿಯಲ್ಲಿ 3 ಮಂದಿ ನಾವು ಪ್ರಿಲಿಮ್ಸ್ ಪಾಸ್ ಆಗಿದ್ವಿ. 500 ಮಂದಿಯಲ್ಲಿ 3 ಮಂದಿ ಪಾಸ್ ಆಗಿದ್ವಿ. ನಾನು ಫಸ್ಟ್ ಟೆಸ್ಟ್ ಬರೆದಾಗ ನಾನು ಏನಾದರೂ ಎದೆಗುಂದಿದ್ಯಾ ಅಂತಂದರೆ, ಅವರೆಲ್ಲರೂ 100ಕ್ಕೆಲ್ಲರೂ 80-90 ಈ ರೀತಿ ಮಾರ್ಕ್ಸ್ ತೆಗಿತಾರೆ. ನಂತರ 36 ಬಂದಿದೆ. ಸೊ ಆಗೋದಿಲ್ಲ, ನಮ್ಮಂಥವ್ರಿಗೆಲ್ಲ ಇದು ಆಗೋದಿಲ್ಲ, ನಾವು ಕನ್ನಡ ಮೀಡಿಯಮಿಂದ ಬಂದೇವಿ, ಇಂಗ್ಲೀಷ್ ಕರೆಕ್ಟಾಗಿ ಬರೋದಿಲ್ಲ, ಎಕ್ಸ್ಪೋಜರ್ ಇಲ್ಲ, ಮೊದಲು ಓದಬೇಕಾಗಿತ್ತು, ಇಂಥವೆಲ್ಲ ನಮ್ಮ ಆಬ್ವಿಯಸ್ಲಿ ಬರ್ತಿರ್ತಾವೆ. ಸೊ ಅದನ್ನು ನಾನು ತಲೆ ತೊಗೊಳಿಲ್ಲ. ಬಟ್ ಮಾಡ್ಬೇಕು ಅನ್ನೋದು ಅಷ್ಟೇ ಒಂದು ಹಂಬಲ. ನನಗೆ ಯಾವ್ದು ಇದನ್ನು ಮಾಡಬೇಕಂದ್ರೆ ನನಗೇನು ಬರೋಂಗಿಲ್ಲ ಅಂತ ಅನ್ನೋದನ್ನು ಅದನ್ನು ಅಡ್ರೆಸ್ ಮಾಡ್ತಾ ಹೋಗ್ತಾಯಿದ್ದೆ. ಟೆಸ್ಟ್ ಸೀರೀಸ್ ಏನಾಗ್ತಾಯಿತ್ತು ಅಂತಂದರೆ, ಇದು ಇಲ್ಲಿ 36 ಬಂತು ಒಂದು ಸಬ್ಜೆಕ್ಟಲ್ಲಿ, ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ನನಗೆ 50 ಬರ್ತಿತ್ತು, ಕೆಲವು ಸಾರಿ 60 ಬರ್ತಿತ್ತು, ಕೆಲವು ಸಾರಿ 20 ಬರ್ತಿತ್ತು. ಸೊ ಅಲ್ಲಿ ಫಸ್ಟ್ ರೌಂಡಲ್ಲಿ ಆಬ್ವಿಯಸ್ಲಿ ಕಡಿಮೆ ಆಗ್ತದೆ. ಟೆಸ್ಟ್ ಸೀರೀಸ್ ನೀವು ಅಲ್ಲಿ ಮಾರ್ಕ್ಸ್ಗಿಂತ ಯಾಕೆ ತಪ್ಪು ಮಾಡ್ತಾ ಇದ್ದೀರಿ, ವೈ ಆರ್ ಮೇಕಿಂಗ್ ಎ ಮಿಸ್ಟೇಕ್ ಅಂತ ಅದ್ರ ಮ್ಯಾಲೆ ಫೋಕಸ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ಏನಾಗ್ತೈತೆ ಅಂದ್ರೆ ಮಿಸ್ಟೇಕ್ಸ್ ರಿಡಕ್ಷನ್ ಹಾಕ್ಕೊಂತ ಹೋಗ್ತಾವೆ. ನೆಕ್ಸ್ಟ್ ಇಟ್ರೇಷನ್ ರೀಡಿಂಗ್ ಒಳಗೆ ಅಲ್ಲಿ ಅವ್ರು ಏನು ಮಾಡಿದ್ರು, 3 ಟೈಮ್ಸ್ ರಿವಿಷನ್ ಟೆಸ್ಟ್ ಮಾಡಿಸಿದ್ರು. 3 ಟೈಮ್ಸ್ ರಿವಿಷನ್ ಅವ್ರ ಟೆಸ್ಟ್ ಆ್ಯಸ್ ಪರ್ ದ ಟೆಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ವಿ. ಅವಾಗೇನು ಅನಿಸ್ತಿತ್ತು ಅಂದ್ರೆ ನಾವು UPSC ಬರೆಯಾಕತ್ತೇವೆ ಅಂತ ಅನಿಸ್ತಿರ್ಲಿಲ್ಲ. ವೀಕ್ಲಿ ಟೆಸ್ಟ್ ಇದ್ದಾಗ ನಾವೇನು PUCಗೆ ಸೆಕೆಂಡ್ ಇಯರ್ PUCಗೆ ಇಲ್ಲಿ ಏನು ತಿಮ್ಮನಗೂಡು ಕ್ಲಾಸಿಗೆ ಹೋಗ್ತಿದ್ದಾರೆ ನಾನು, ಅಲ್ಲಿ ವೀಕ್ಲಿ ಒಂದು ಟೆಸ್ಟ್ ಇರ್ತಿತ್ತು. ಅದೇ ರೀತಿ ಅನ್ಸಕತ್ತು ನಂಗೆ. ಓಕೆ, ಬಟ್ ಏನಂದರೆ UPSC ಪ್ರಿಲಿಮ್ಸ್ 500 ಮಂದಿ 3 ಮಂದಿ ಕ್ಲಿಯರ್ ಮಾಡಿದ್ವಿ ನಾವು. ಅಂದರೆ UPSC ಪ್ರಿಪ್ರೇಷನ್ ಮಾಡ್ಕೊತಾನೆ, ಬಟ್ ಏನಂತಂತಂದ್ರೆ ಅದರಿಂದ ಹೊರಗೆ ನಿಂತು ಪ್ರಿಪ್ರೇಷನ್ ಮಾಡಬೇಕು. ಅದೇ ರೀತಿ ಡೇ ಡ್ರೀಮಿಂಗ್ ಅಥವಾ ಭಾಳ ಟಫ್ ಅದ ಅಂತ ವಿಚಾರ ಮಾಡೋಕ್ಕಿಂತ ಇಷ್ಟು ಟಾರ್ಗೆಟನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂತಂದರೆ ಅದೇನಾಗ್ತೈತೆ ಅಂದರೆ ಡಿಮೋಟಿವೇಟ್ ಮಾಡೋಂಗಿಲ್ಲ. ನೀವು ಯಾವುದಾದ್ರು ಟೆಸ್ಟ್ ಸೀರೀಸನ್ನು ಜಾಯ್ನ್ ಆಗಿ ಆ ಟೆಸ್ಟ್ ಸೀರೀಸ್ ಶೆಡ್ಯೂಲನ್ನು ಪ್ರಾಪರಾಗಿ ನೀವು ಫಾಲೋ ಮಾಡ್ತಾ ಹೋದ್ರಿ ಅಂತಂದ್ರೆ ಏನಾಗ್ತದೆ, ನಿಮ್ಮದು ಟ್ರ್ಯಾಕ್ ಸಿಗ್ತದೆ. ಅಂದ್ಕೊಂಡಿದ್ದೆಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕತ್ತದೋ ಇಲ್ಲೋ, ಆರ್ ಲೈಕ್ ಪೊಲಿಟಿಕಲ್ ಪ್ರೆಷರ್ಸ್ ಇರ್ತದೋ, ಅದೆಲ್ಲ ಖರೇನೋ ಹೌದು, ಅಥವಾ ವಾಟ್ ಚೇಂಜಸ್ ಲೈಕ್ ಆರ್ ಯು ಏಬಲ್ ಟು ಬ್ರಿಂಗ್? ಹಾನೆಸ್ಟ್ಲಿ ಜಾಸ್ತಿ ಅಂದರೆ ಸಿವಿಲ್ ಯಾವುದೇ ಪಬ್ಲಿಕ್ ಇಂಟ್ರಾಕ್ಷನ್ ಕಡಿಮೆ ಇರ್ತದೆ, ಒಂದನೇದು. ಡಿಪೆಂಡ್ಸ್ ಇರೋ ಕಾರಣಕ್ಕಾಗಿ. ಎರಡನೇದು ಏನಂತಂದು ಅಲ್ಲಿ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅಂತೂ ಇಲ್ಲ. ಬಟ್ ನಮ್ಮ ಫ್ರೆಂಡ್ಸದೆಲ್ಲ ಸಾಕಷ್ಟು ಈಗ ಸರ್ವೀಸಲ್ಲಿ ಬಂದಾಗ ಎಲ್ಲ ರೀತಿಯಿಂದ ನೋಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಅದು ಆಬ್ವಿಯಸ್ಲಿ ಗೊತ್ತಾಗ್ತದೆ. ಓಕೆ, ಅಲ್ಲೇನಂತಂದರೆ ಚೆನ್ನಾಗಿ ಕೆಲಸ ಮಾಡೋರ್ನೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಏನಾಗ್ತದೆ, ಪೊಲಿಟಿಷಿಯನ್ಸ್ ಆಗಲಿ, ನಾವು ಇನ್ನೂ ಒಂದು ಸಲ ಸೆಲೆಕ್ಷನ್ ಆದ್ವಿ ಅಂದ್ರೆ 30 ವರ್ಷ ಸರ್ವೀಸಲ್ಲಿ ಇರ್ತೀವಿ, ನಮ್ಗೆ ಯಾರು ಹಿಡಿದು ಹೊರಗೆ ಹಾಕೋಂಗಿಲ್ಲ. ಅಂದರೆ ಕೆಲಸ ಮಾಡಬೇಕು, ಬಟ್ ಏನಂತಂದರೆ ಪ್ರತಿ 5 ವರ್ಷ ನೀವು ಎಕ್ಸಾಮ್ ಕ್ಲಿಯರ್ ಮಾಡಿರಿ ಅಂತ ಯಾರೂ ಹೇಳೋಂಗಿಲ್ಲ. ಆದರೆ ರಾಜಕಾರಣಿಗಳಿಗೆ ಏನಾಗ್ತದೆ ಅಂತಂದ್ರೆ ಪ್ರತಿ 5 ವರ್ಷ ಅವ್ರಿಗೆ ಏನಾದರೂ ಸಾಧಿಸಿದ್ವಿ, ಮಾಡಿ ತೋರಿಸಿದ್ವಿ ಅಂತ ಅವ್ರಿಗೆ ಒತ್ತಡ ಇರ್ತದೆ. ಆಬ್ವಿಯಸ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಆಫೀಸರ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ವರ್ಕ್. ಅಲ್ಲಿ ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆ, ಅದ್ರ ಬಗ್ಗೆ ಅಂದರೆ ಜಾಸ್ತಿ ಓವರ್ ಥಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಪೊಲಿಟಿಕಲ್ ಇಂಟರ್ಫರೆನ್ಸ್ ಅದೆಲ್ಲ ಸ್ವಲ್ಪ ಏನಾಗ್ತೈತೆ ಅಂತಂದರೆ ಕೆಲವು ಸಾರಿ ಅವ್ರಿಗೂ ಸಾಕಷ್ಟು ಒತ್ತಡ ಇರ್ತದೆ. ನಮ್ಮದು ಬಾಸ್ ಕೆಳಗಡೆಯವರು ಅಥವಾ ಪೊಲಿಟಿಕಲ್ ಬಾಸ್ ಇವ್ರ ಕಡೆಯಿಂದ ಅಷ್ಟೇ ಒತ್ತಡ ಇರ್ತದೆ, ಅವ್ರಿಗೆ ಪೂರಾ ಕಾನ್ಸ್ಟಿಟ್ಯೂನ್ಸಿದು ಒತ್ತಡ ಇರ್ತದೆ. ಆ ಒತ್ತಡದ ಸಲುವಾಗಿ ಕೆಲವು ಸಾರಿ ನಮ್ಮ ಜೊತೆ ಹಾರ್ಷಾಗಿ ಮಾತಾಡ್ತಿರ್ಬೋದು ಅಥವಾ ಮಾತಾಡಲಿಕ್ಕಿಲ್ಲ. ನಮ್ಮದಂತರೂ ಪೊಲಿಟಿಕಲ್ ಬಾಸ್ ಜೊತೆ ಇಂಟ್ರಾಕ್ಷನ್ ಇಲ್ಲ. ಸೊ ಆಬ್ವಿಯಸ್ಲಿ ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ.
ಬಟ್ ಅದನ್ನೇನಂತಂದ್ರೆ ಅವ್ರದ್ದೂ ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಆಫೀಸರ್ ಚೆನ್ನಾಗಿ ಕೆಲಸ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಓಕೆ, ಆಮೇಲೆ ಇದು ಒನ್ ಪಾರ್ಟ್, ಪೊಲಿಟಿಕಲ್ ಇಂಟರ್ಫರೆನ್ಸ್ ಆ್ಯಂಡ್ ದ ಪ್ರೆಷರ್ ಪಾರ್ಟ್. ಇಟ್ಸ್ ಆಲ್ ಅಬೌಟ್ ಎಫಿಷಿಯನ್ಸಿ ಆ್ಯಂಡ್ ಡೆಲಿವರಿಂಗ್ ದ ಸರ್ವಿಸ್. ಇಫ್ ಯು ಆರ್ ಏಬಲ್ ಟು ಡೂ ದ್ಯಾಟ್, ನೋ ಒನ್ ವಿಲ್ ಹಾರ್ಮ್ ಯು. ಸೆಕೆಂಡ್ ಪಾರ್ಟ್ ಏನಂತಂದ್ರೆ ಬಿಫೋರ್ ಕ್ಲಿಯರಿಂಗ್ ದ ಎಕ್ಸಾಮ್ ಆ್ಯಂಡ್ ಆಫ್ಟರ್ ಕ್ಲಿಯರಿಂಗ್ ದ ಎಕ್ಸಾಮ್, ಸ್ಟೂಡೆಂಟ್ ಲೈಫ್ ಮತ್ತು ಸರ್ವಿಸ್ ಆಫೀಸರ್ ಲೈಫ್. ಆಬ್ವಿಯಸ್ಲಿ ಏನಾಗ್ತದೆ ರೀ, ಇಷ್ಟು ದಿನ ಯಾರು ಮಾತಾಡ್ಸ್ಲಾರ್ದವ್ರು ಎಲ್ಲರೂ ಅಂದರೆ ಸಂಬಂಧಿಕರ ಬಗ್ಗೆ ಹೇಳ್ತೇನೆ. ಸಂಬಂಧಿಕರು ಎಷ್ಟು ನಾಲ್ಕರು ಇರ್ತಾರೆ ಅಂತಂದ್ರೆ ಅವ್ರು ಹೆಂಗೆ ಅಂತಂದ್ರೆ ಮೊದಲು ತಮ್ಮ ಮದುವೆಗೆ ಅಂದರೆ ಮನೆಯನ್ನು ಯಾರ್ದ ಮಕ್ಕಳದಾಗಲಿ ಯಾರ್ದ ಮದುವೆಗೆ ಕರಿಲಾರ್ದವರೆಲ್ಲ ಅವ್ರಿಗೇನು ಹೇಳೋದಂತ ಅನ್ನೋಂಥವ್ರೆಲ್ಲ ಈಗೇನು ಮಾಡ್ತಾರೆ ಅಂತಂದರೆ ನಮ್ಮ ಹೆಸರು ಹೇಳಿ ಹೆಣ್ಣು ಗಂಡೆ ವ್ಯವಹಾರ ಮಾಡ್ತಾರೆ. ಅಂದರೆ ಹಂಗೆ. ಓಕೆ, ವೈಯಕ್ತಿಕವಾಗಿ ಅಂದರೆ ಫ್ಯಾಮಿಲಿ ಲೈಫಲ್ಲಿ ಈ ರೀತಿ ಸಾಕಷ್ಟು ನಿಮ್ಗೆ ಅಟೆನ್ಷನ್ ಸಿಗ್ತದೆ. ಸೆಕೆಂಡ್ ಪಾರ್ಟ್ ಏನಂತಂದ್ರೆ ಜೋಕ್ಸ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನಂತಂದ್ರೆ ಸಾಕಷ್ಟು ಒಂದು ವೇದಿಕೆ ನಿರ್ಮಾಣ ಆಗ್ತದೆ. ವ್ಯಕ್ತಿ ಏನು ಬದಲಾಗಂಗಿಲ್ಲ. ಎಕ್ಸಾಮ್ ಬರೆದ ನಂತರ ಎಕ್ಸಾಮ್ ಏನು ಆಫೀಸರ್ ಆದಮೇಲೂ ಏನೈತೆ ಅಂತ ನಿಮ್ಮಲ್ಲಿ ಇರ್ತಕ್ಕಂಥ ಮೌಲ್ಯಗಳು ಅವೇ ಇರ್ತವೆ. ಯಾವ ಮೌಲ್ಯಗಳನ್ನು ನೀವು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀರಿ ಅವ ನಿಮ್ಮನ್ನ ಗೈಡ್ ಮಾಡ್ತವೆ. ಆದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಬರ್ತದೆ. ನೀವು ಇಲ್ಲಿವರೆಗೂ ಒಬ್ಬ ಸ್ಟೂಡೆಂಟ್ ಆಗಿರ್ತಿದ್ರಿ ಅಥವಾ ನಿಮ್ಮ ಮನೆಯ ಮಕ್ಕಳಾಗಿರ್ತಿದ್ವಿ, ಹೌದಾ? ಅದಾದಮೇಲೆ ಏನಾಗ್ತೀವಿ ನಾವು ಪಬ್ಲಿಕ್ ಸರ್ವೆಂಟ್ಸ್, ಹೌದಾ? ಒಂದು ಏನಪ್ಪ ಅಂತಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಗೆ ಈ ವಿದ್ಯಾರ್ಥಿ ಅಥವಾ ಈ ಕ್ಯಾಂಡಿಡೇಟ್, ಈ ಸಿಟಿಜನ್ ಏನಪ್ಪ ಅಂತಂದ್ರೆ ದೇಶ ಸೇವೆ ಮಾಡ್ಬೋದು, ಡೆಲಿವರಿ ಮಾಡ್ಬೋದು, ಪಬ್ಲಿಕ್ ಸರ್ವಿಸನ್ನು ಡೆಲಿವರಿ ಮಾಡ್ಬೋದು ಅಂಥೇಳಿ ಯು ಆರ್ ಅ ಚೂಸನ್ ಒನ್, ಹೌದಾ? ನಿಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ಏನಾಗ್ತೈತೆ ಅಂತಂದ್ರೆ ನಿಮ್ಗೆ ಯಾವಾಗಲೂ ಅದು ಗೈಡಿಂಗ್ ಫೋರ್ಸ್ ಆಗಿ ಏನೋ ಪುಷ್ ಮಾಡ್ತಾ ಇರ್ತದೆ. ಓಕೆ, ಅವಾಗ ಭಾಳ ರೆಸ್ಪಾನ್ಸಿಬಲ್ ಆಗಿ ಆಬ್ವಿಯಸ್ಲಿ ಬಿಹೇವ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸಾಕಷ್ಟು ಕಟ್ಟಳೆಗಳನ್ನ ಹಾಕೋಬೇಕಾಗ್ತದೆ. ಅದೇ ರೀತಿ ಅದರೊಂದು ರೀತಿ ಒಂದು ಖುಷಿನೂ ಇರ್ತದೆ. ಅದು ಹುಡುಗ ಬುದ್ಧಿ ಹೋಗಿ ಒಂದು ರೀತಿ ರೆಸ್ಪಾನ್ಸಿಬಲ್ ಪರ್ಸನ್ ಆಗ್ತೀವಿ. ನೆಕ್ಸ್ಟ್ ಏನಾಗ್ತೈತಿ ಅಂತಂದರೆ ಎಲ್ಲರೂ ನಮಗಿಂತ 20-30 ವರ್ಷ ದೊಡ್ಡವರು ಇರ್ತಕ್ಕಂಥವ್ರು ಅಥವಾ ನಮಗಿಂತ 10-15 ವರ್ಷ ಬೇರೆ ಬೇರೆ ವಿಷಯಗಳಲ್ಲಿ ತಜ್ಞರು ಇರ್ತಕ್ಕಂಥವ್ರು ಕೂಡ ಏನಾಗ್ತೈತೆ ಅಂದರೆ ನಮ್ಮನ್ನೊಂದು ಮುತರ್ಜಿಯಿಂದ ನೋಡ್ತಾರೆ, ಅಭಿಮಾನಿಯಿಂದ ನೋಡ್ತಾರೆ. ನಾವು ಹೇಳಿದಂಥ ವಿಚಾರಗಳನ್ನು ತಮ್ಮ ಜೊತೆ ಅಳವಡಿಸ್ಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತಾರೆ. ಆಮೇಲೆ ನೀವು ಹಳ್ಳಿ ಒಳಗೆಲ್ಲ ನಮ್ಮ ವಿಲೇಜಲ್ಲೂ ಕೂಡ ಸಾಕಷ್ಟು ಸರಿ ನಾವು ಪ್ರಯತ್ನ ಮಾಡಿದ್ವಿ. ಏನಂತಂದ್ರೆ ಏನೋ ಒಂದು ಬದಲಾವಣೆ ತರಬೇಕು ಅಂತ ಜನ ಕೇಳ್ತಾರೆ ನಿಮಗೆ. ಓಕೆ, ಅವಾಗ ಏನಂತಂದ್ರೆ ಒಂದು ವ್ಯಾಲ್ಯೂ ಬರ್ತದೆ ನಿಮಗೆ, ಒಂದು ತೂಕ ಅಂತೀವಲ್ಲ ಕನ್ನಡದ ವ್ಯಾಲ್ಯೂ ಅನ್ನೋಕ್ಕಿಂತ ನಿಮ್ಮ ಮಾತಿಗೆ ಒಂದು ತೂಕ ಬರ್ತದೆ, ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ತೂಕ ಬರ್ತದೆ. ಅವಾಗ ನೀವು ಏನಂತಂದರೆ ಯಾವುದೇ ಒಂದು ಸಾಮಾಜಿಕ ಬದಲಾವಣೆ ತರಬೇಕು ಅಂತಂದಾಗ ಜನರೆಲ್ಲರೂ ನಿಮ್ಮ ಜೊತೆ ಸಪೋರ್ಟಾಗಿ ನಿಲ್ತಾರೆ. ಓಕೆ, ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಆಬ್ವಿಯಸ್ಲಿ ನೀವು ಒಂದು ರೀತಿ ಕಂಟೆಂಟ್ ಇರ್ತೀರಿ, ಅಂದರೆ ಸಾಕಷ್ಟು ಸಂತೋಷ ಇರ್ತದೆ, ಏನೋ ಒಂದು ಸಾಧಿಸಿದೆ ಅನ್ನುವಂಥದ್ದು. ಓಕೆ, ಆಮೇಲೆ ಪಬ್ಲಿಕ್ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಆಮೇಲೆ ಜನ ಕೇಳ್ತಾರೆ, ಇಂಟ್ರ್ಯಾಕ್ಷನ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ಸಾಕಷ್ಟು ಜನ ಇನ್ಸ್ಪೈರ್ ಮಾಡ್ಬೋದು. ಓಕೆ, ಆಮೇಲೆ ನಿಮ್ಗೆ ಯಾವುದೋ ಒಂದು ಪೊಸಿಷನ್ ಕೊಟ್ಟಾಗ ಅಲ್ಲಿ ಸಾಕಷ್ಟು ಚೇಂಜಸ್ ಅಂತಂದು ಇಲ್ಲಿವರೆಗೆ ಬದಲಾವಣೆ ಆಗ್ಲಾರ್ದು 50-60 ವರ್ಷ ಬದಲಾವಣೆ ಆಗ್ಲಾರ್ದು ಕೂಡ ನೀವು ಒಂದು ತಾಸ್ನಾಗೆ ಚಾರ್ಜ್ ತೊಗೊಂಡ್ಕೊಳ್ಳಿ ಇಮಿಡಿಯೇಟ್ಲಿ ನೀವು ಬದಲಾವಣೆಯನ್ನು ತರ್ಬೋದು. ಸೊ ಅದನ್ನು ಬಿಟ್ಟು ಏನಿರುತ್ತೆ ಅಂದರೆ ನಮ್ಮ ಡಿಫೆನ್ಸಲ್ಲಿ ಸ್ವಲ್ಪ ಪೇಪರ್ ವರ್ಕ್ ಇರ್ತದೆ ಮೋಸ್ಟ್ಲಿ. ಕನ್ನಡ ಮೀಡಿಯಮಲ್ಲಿ ಬರೆಯುವಾಗ ಕನ್ನಡ ರೆಫರೆನ್ಸ್ ಬುಕ್ಕನ್ನು ಓದ್ತಿದ್ರು ಅಥವಾ ಇಂಗ್ಲೀಷನ್ನು ಓದಿ ಅರ್ಥ ಮಾಡ್ಕೊಂಡು ಅದನ್ನು ಬರೆಯುವಾಗ ಕನ್ನಡದಲ್ಲಿ ಬರೀತಿದ್ರು? ಮತ್ತು ಕನ್ನಡ ಲಿಟ್ರೇಚರ್ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಗಿದ್ದರೆ ಯಾವ ರೀತಿ ಬರೆದ್ರಿ? ಮತ್ತು ರಿಟರ್ನ್ ಬರೆಯುವಾಗ ಇಂಗ್ಲೀಷ್ ಕೊಟೇಶನ್ಸ್ಗಳನ್ನ, ಇಂಗ್ಲೀಷ್ ವರ್ಡ್ಸ್ಗಳನ್ನ ಅದ್ರ ಹಾಗೆ ಬರಿಬಹುದಾ ಅಥವಾ ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಅದರ ಅರ್ಥ ಬರಿಬೇಕು ಅಂತ? ನಿಮ್ಮದು ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಂದರೆ, ನಂದು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇತ್ತು. ಸೊ ಈ ಲಿಟ್ರೇಚರ್ SSLC ತನಕ ಓದಿದ್ದ ಕರೆ. ಅದಾದಮೇಲೆ ಏನೋ ನಮ್ಗೆ ಗಂಧ ಗಾಳಿ ಗೊತ್ತಿರಲಿಲ್ಲ ಸಾಹಿತ್ಯದ. ಸೊ ನಿಮ್ಮದು ಕೂಡ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಂತಂದರೆ ಕೋಚಿಂಗ್ ತೊಗೊಳ್ಳೋದು ಬೆಟರ್. ಓಕೆ, ಇಟ್ ಈಸ್ ಸಜೆಸ್ಟೆಡ್. ಕೋಚಿಂಗ್ ತೊಗೊಂಡಾಗ ಏನಾಗ್ತೈತಿ, ಅವರೆಲ್ಲ ಪಾಠ ಮಾಡ್ತಾರೆ, ಹಳೆಗನ್ನಡ ಹೊಸಗನ್ನಡ ಎಲ್ಲ ರೀತಿಯಿಂದ ಹೇಳ್ತಾರೆ. ಆಮೇಲೆ ನೋಟ್ಸ್ ಕೊಡ್ತಾರೆ, ಟಾಪರ್ಸ್ದು ಆನ್ಸರ್ಸ್ ಎಲ್ಲ ಸ್ವಲ್ಪ ಕೊಡ್ತಾರೆ, ಅದೊಂದು ಮಾಡ್ಯೂಲಾಗಿ ಸಿಗ್ತದೆ. ಸೊ ಅವ್ರು ಹೇಳಿದ್ದನ್ನು ಚಾಚು ತಪ್ಪದೆ ನಾವು ಪಾಲಿಸ್ಕೊತ ಹೋದ್ವಿ ಅಂತಂದ್ರೆ ನೆಕ್ಸ್ಟ್ ಅವ್ರೀಗ ಭಾಷಾಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಭಾಷಾಶಾಸ್ತ್ರದ ಮ್ಯಾಗ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನಿರ್ತಾವಲ್ಲ ಬರೆಯೋಕೆ ಶುರು ಮಾಡಿಬಿಡ್ಬೇಕು, ಅದನ್ನು ಆನ್ಸರ್ ಹೆಂಗಾರೆ ಇರಲಿ ಅವು. ಓಕೆ, ಅವ್ರು ಪಾಠ ಶುರು ಮಾಡಿದ್ರು ಅಂತಂದ್ರೆ ಆನ್ಸರ್ ಬರೆಯೋಕೆ ಶುರು ಮಾಡಿದ್ವಿ ಅಂತಂದರೆ ಅದು ಕ್ವಾಲಿಟಿ ಮತ್ತು ಕಂಟೆಂಟ್, ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ, ಗುಣಮಟ್ಟ ಮತ್ತು
ಕ್ವಾಂಟಿಟಿಗೆ ಏನಂತೀರಿ? ಪ್ರಮಾಣ. ಹಾಂ ಹಾಂ, ಪ್ರಮಾಣ ಮತ್ತು ಗುಣಮಟ್ಟ ಎರಡೂ ಕೂಡ ಸ್ಲೋಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಕನ್ನಡ ಲಿಟ್ರೇಚರ್ ಕ್ಲಾಸ್ ತೊಗೊಳ್ರಿ. ಸಾಹಿತ್ಯ ವಿದ್ಯಾರ್ಥಿ ಆಗಿರಲಿಲ್ಲ ನೀವು ಡಿಗ್ರಿ ಟೈಮಲ್ಲಿ ಅಂತಂದರೆ ಅವ್ರಿಗೆ ಟೀಚರ್ ಹೇಳಿದ್ದನ್ನು ಫಾಲೋ ಮಾಡಿದರೆ ದಟ್ ಈಸ್ ಮೋರ್ ದ್ಯಾನ್ ಸಫಿಷಿಯೆಂಟ್. ಇನ್ನು ಕನ್ನಡ ಮೀಡಿಯಮ್ ಬಂದಾಗ ಸಾಕಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ ಇಲ್ಲ. ಬಟ್ ಒಂದನ್ನು ಏನು ಮಾಡಬೇಕು ಅಂತಂದರೆ ನೀವು ಈಗೇನು ಕರ್ನಾಟಕ ಗೌರ್ಮೆಂಟ್ ಬುಕ್ಸ್ ಏನು ಬಂದಿದ್ದಾವಲ್ಲ 6th to 12th ಸೋಷಲ್ ಸೈನ್ಸ್, ಸಮಾಜ ವಿಜ್ಞಾನ ಪುಸ್ತಕಗಳನ್ನ ಓದಿದಾಗ ಏನಾಗ್ತದೆ, ಸಮಾಜ ವಿಜ್ಞಾನದ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ನೂ ಓದ್ರಿ, ಆಮೇಲೆ NCERT ಸೋಷಲ್ ಸೈನ್ಸ್ ಬುಕ್ಸ್ನೂ ಓದ್ರಿ. ಓಕೆ, ಅವೆರಡೂ ಬುಕ್ಸ್ ಓದಿದಾಗ ಇಂಗ್ಲೀಷಿಗೆ ಈ ಪದ ಅಂತ ಒಂದು ಐಡಿಯಾ ಬರ್ತದೆ ನಿಮಗೆ. ಒಂದೇ ವಿಷಯವನ್ನು ಅವರು ಚರ್ಚೆ ಮಾಡ್ತಿರ್ತಾರೆ, ಇವರು ಅದೇ ವಿಷಯವನ್ನು ಚರ್ಚೆ ಮಾಡ್ತಿರ್ತಾರೆ. ಸೊ ಇಂಗ್ಲೀಷಿಗೆ ಪರ್ಯಾಯ ಪದಗಳ ಕನ್ನಡದಲ್ಲಿ ಏನಿದಾವೆ ಅಂತ ಒಂದು ಫೆಮಿಲರೈಸೇಷನ್ ಆಗ್ತದೆ. ಇದು ಆದಮೇಲೆ UPSCಗೆ ಅಂತ ಯಾವುದೇ ಪುಸ್ತಕಗಳಿಲ್ಲ, ಬಟ್ ವಿಷಯವಾರು ಪುಸ್ತಕಗಳಿದ್ದಾವೆ. ಒಂದು ನೀವು ಕನ್ನಡನ ಓದಿ ಆನ್ಸರನ್ನು ಬರಿಬೋದು. ಬಟ್ ಏನಾಗ್ತೈತೆ ಅಂತಂದ್ರೆ ನಮ್ಮದು ಗುಣಮಟ್ಟ, ನಮ್ಮದು ಉತ್ತರದ ಗುಣಮಟ್ಟ, ಆನ್ಸರ್ದು ಕ್ವಾಲಿಟಿ ಯಾವ ರೀತಿ ಇರಬೇಕಂದ್ರೆ ಇಂಗ್ಲೀಷ್ ಥರನೇ ಕ್ವಾಲಿಟಿ ಇರಬೇಕಾಗ್ತದೆ. ಓಕೆ, ಕನ್ನಡದಾಗ ಬರೆದ್ರೆ ನಾ ಪಾಸ್ ಆಗ್ತದೆ ಅಂತ ನಮ್ಮ ಸೆಕೆಂಡ್ ಅಟೆಂಪ್ಟ್ನಾಗ ಆಗಬೇಕಾಗಿತ್ತು, ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟು ಆಗಲಿಲ್ಲ, ಥರ್ಡ್ ಅಟೆಂಪ್ಟು ಆಗಲಿಲ್ಲ, 4th ಅಟೆಂಪ್ಟಿಗೆ ಆಯಿತು. ಅವಾಗ ಸಾಕಷ್ಟು ಅದು ಬರವಣಿಗೆಯಲ್ಲೂ ಮೆಚುರಿಟಿ ಬಂದಿತ್ತು, ಆಮೇಲೆ ಪ್ರಮಾಣದಲ್ಲೂ ಕೂಡ ಸಾಕಷ್ಟು ಜಾಸ್ತಿ ಆಗಿತ್ತು. ಸೊ ಅಲ್ಲಿ ಮೀಡಿಯಮ್ ಬ್ಯಾಗ್ ರಿಲೈ ಆಗ್ಲಾರ್ದ ಕಂಟೆಂಟ್ ಮ್ಯಾಗ ನಾವು ರಿಲೈ ಆಗಬೇಕಾಗ್ತದೆ. ಈ ಕಾರಣಕ್ಕಾಗಿ ಏನಂತಂದ್ರೆ ನಾವು ಇಂಜಿನಿಯರಿಂಗ್ ಮಾಡಿದ್ದ ಕಾರಣಕ್ಕಾಗಿ, ಓಕೆ, ಆಮೇಲೆ ಕನ್ನಡ ಲಿಟ್ರೇಚರ್ ಫಸ್ಟ್ ಇಯರಿಂದ ತೊಗೊಂಡ ಕಾರಣಕ್ಕಾಗಿ ಏನಾಗ್ತಿತ್ತು ಅಂತಂದ್ರೆ ಇಂಗ್ಲೀಷನ್ನು ಓದಿದ್ದನ್ನು ನಾವು ಕನ್ನಡದಲ್ಲಿ ಸರಾಗವಾಗಿ ಬರ್ಕೊಂಡ್ಬಿಡ್ತಿದ್ವಿ. ಓಕೆ, ಕೆಲವೊಂದಿಷ್ಟು ವರ್ಡ್ಸ ಗೂಗಲ್ ಟ್ರಾನ್ಸ್ಲೇಷನ್ ಅಥವಾ ಯಾವುದೋ ಇಂಗ್ಲೀಷ್ ಟು ಕನ್ನಡ ಡಿಕ್ಷ್ನರಿ ನೋಡಿಕೊಂಡು ವರ್ಡ್ಸನ್ನು ತೊಗೋತಿದ್ವಿ. ಸೊ ಆ ರೀತಿ ಈಗ ಕನ್ನಡದಲ್ಲಿ UPSCಗೆ ಆದಂಥ ಗುಣಮಟ್ಟದ ಬುಕ್ಸ್ ಇಲ್ಲ. ಓಕೆ, ನಿಮಗೆ ಸಾಧ್ಯ ಇಂಗ್ಲೀಷನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇತ್ತಂದರೆ ಇಂಗ್ಲೀಷನ್ನು ಓದಿನ ಮಾಡಿರಿ. ಓಕೆ, ಇಲ್ಲ ನಮಗೆ ಇಂಗ್ಲೀಷ್ ಓದಿದ್ದು ಅರ್ಥ ಆಗತ್ತೆ ಸರ್, ಬಟ್ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕೊಳಕ್ಕೆ ಆಗಂಗಿಲ್ಲ ಅಂತಂದರೆ ಕನ್ನಡ ಪುಸ್ತಕ ಓದ್ರಿ, ಬಟ್ ಇಂಗ್ಲೀಷನ್ನು ಓದಿ ಅಲ್ಲೇನು ಎಡಿಷನ್ ಇದೆಯಲ್ಲ, ನೀವು ಕನ್ನಡದಾಗ ಓದಿದ್ದನ್ನು ಬಿಟ್ಟು ಏನು ಇಂಗ್ಲೀಷಲ್ಲಿ ಜಾಸ್ತಿ ಇದೆ ಅದನ್ನಾದರೂ ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಇನ್ನು ಇಂಗ್ಲೀಷ್ ವರ್ಡ್ಸ್ ಗೊತ್ತಾಗಲಿಲ್ಲ ಅಂತಂದ್ರೆ ಅದನ್ನ ಇಂಗ್ಲೀಷಲ್ಲೇ ಬರೀಬೇಕು ಅಥವಾ ಕನ್ನಡದಲ್ಲಿ ಅದನ್ನ ಕಂಪಲ್ಸರಿ ಬರೀಬೇಕು ಅಂತೇಳಿ. ಇಂಗ್ಲೀಷ್ ವರ್ಡ್ಸ್ ಏನು ಮಾಡ್ಬೋದು ಅಂತಂದ್ರೆ ಕನ್ನಡ ಲಿಪಿಯಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ ಡಿಜಿಟಲ್ ಅಂತ ಇದೆ ಅಂತ ಅಂದ್ಕೊಳ್ಳೋಣ, ಇಂಗ್ಲೀಷಲ್ಲಿ ಇದ್ದಿದ್ದನ್ನು ಡಿಜಿಟಲ್ ಅಂತ ಕನ್ನಡದಲ್ಲೇ DGTAL ಅಂತ ಬರಿಬೋದು. ಓಕೆ, ಈ ರೀತಿ ಕನ್ನಡ ಲಿಪಿ ಇರಲಿ, ಇಂಗ್ಲೀಷ್ ಪದ ಇರಲಿ. ಆ್ಯಂಡ್ ದೆನ್ ಏನಾಗ್ತೈತಿ ಅಂತಂದ್ರೆ ಇನ್ನು ಇಂಗ್ಲೀಷ್ ಕೊಟೇಶನ್ಸ್ ಬರಿಬೋದಾ ಅಂತ. ಇಂಗ್ಲೀಷ್ ಕೊಟೇಶನ್ಸ್ ಡೈರೆಕ್ಟಾಗಿ ಬರೆಯೋಕ್ಕಿಂತ ಅದನ್ನು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿನೇ ಬರೆಯೋದ್ರೆ ಬೆಟರ್. ಯಾಕಂದರೆ ಕನ್ನಡ ಮಾಧ್ಯಮದಲ್ಲಿ ಬರಿತಾ ಇರ್ತೀವಿ ನಾವು, ಸೊ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬರೀರಿ. ಬಟ್ ವರ್ಡ್ಸಿಗೆ ಸಂಬಂಧಪಟ್ಟಂಗೆ ಕೆಲವು ಸಾರಿ ನಿಮ್ಗೆ ಪರ್ಯಾಯ ಪದಗಳು ಸಿಗಲಿಲ್ಲ ಅಂತಂದ್ರೆ ಅದನ್ನು ಕನ್ನಡ ಲಿಪಿಯಲ್ಲಿ ಬರೆದ್ರೆ ಏನು ಸಮಸ್ಯೆ ಆಗೋದಿಲ್ಲ, ಬಟ್ ಕನ್ನಡ ಲಿಪಿ ಇರಲಿ. ಓಕೆ, ಕನ್ನಡ ಲಿಟ್ರೇಚರ್ ಆಯಿತು, ಸೊ ಬುಕ್ಸ್ ಬಗ್ಗೆ ಆಯಿತು, ಇಂಗ್ಲೀಷ್ ವರ್ಡ್ಸ್ ಬಗ್ಗೆ ಆಯಿತು. UPSC 2020 question paper prelims was very traditional. I had joined 2 institutes test series, Khan Study Group and Vision IAS, sir. But after approaching the question paper, I felt my preparation was vague. So recklessly I was prepared for UPSC prelims. Then during that time, how our approach should be, how we can create a threshold, instant threshold to approach such type of exam patterns. ಎಕ್ಸಾಮ್ ಏನಂತ ಪ್ರತಿ ವರ್ಷ ಚೇಂಜ್ ಆಗ್ತದೆ ಅದು. ಅವ್ರು ಏನಂತ ಇದ್ದಾರೆ ಅಂತಂದ್ರೆ ಈ ವರ್ಷ ಸ್ವಲ್ಪ ಅಸಾಂಪ್ರದಾಯಿಕವಾಗಿತ್ತು ಪ್ರಶ್ನೆ ಪತ್ರಿಕೆ. ಓಕೆ, ಅದನ್ನು ನಮ್ಮದು ಪ್ರಿಪ್ರೇಷನ್ ಈಗ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ನಾನು ಸಜೆಸ್ಟ್ ಮಾಡಿದೆ, ಅಂದರೆ ಟೆಸ್ಟ್ ಸೀರೀಸ್ ತೊಗೊಳ್ರಿ ಅಂತೇಳಿ. ಅವರು ಟೆಸ್ಟ್ ಸೀರೀಸ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ತಾರೆ ಅಂದರೆ ಹಿಂದಿನ ವರ್ಷ 4 ವರ್ಷ ಯಾವ ರೀತಿ ಕ್ವಶನ್ ಪೇಪರ್ ಬಂದದ ಅದು ಆಧಾರದ ಮ್ಯಾಗ ಹಿಂದಿನ ವರ್ಷ ಕ್ವಶನ್ ಪೇಪರ್ ಆಧಾರದ ಮ್ಯಾಗ ಈ ವರ್ಷ ಕ್ವಶನ್ ಪೇಪರ್ ಅವರು ಇದು ಮಾಡ್ತಿರ್ತಾರೆ. ಬಟ್ UPSC ಏನು ಮಾಡ್ತೈತಿ ಅಂದರೆ ಒಂದು ಸ್ಟೆಪ್ 1 ವರ್ಷ ಹೆಡ್ ಇರ್ತೈತಿ ಯಾವಾಗಲೂ. ಸೊ ಅವಾಗ ಏನಾಗ್ತೈತಿ, ಈ ಪ್ಯಾಟರ್ನ ಪ್ರಿಪ್ರೇಷನ್ ಆಗ್ತದೆ, ಬಟ್ ಅದನ್ನು ನಮಗೆ ಅಲ್ಲಿ ಫೈನಲ್ ಎಕ್ಸಾಮ್ನೇ ಬಂದಾಗ ಟಫ್ ಆಗ್ತದೆ. ಒಂದು 2 ವರ್ಷದಿಂದ 2017 and 18 ಪೂರಾ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳು ಬಂದವು, ಪ್ಯಾಕ್ಚುವಲ್ ಅನ್ನಿಸ್ತಾ ಇತ್ತು. ಈ ವರ್ಷ ಏನಾಯಿತು, ಪೂರಾ ಕಾನ್ಸೆಪ್ಚುವಲ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್ ಕ್ವಶನ್ಸೇ ಇರಲಿಲ್ಲ. ಮೇನ್ಸ್ ತರೋವಾಗಿ ಓದಿದ್ರೆ, ಆಮೇಲೆ ಭಾಳ ಇನ್ಡೆಪ್ತಾಗಿ ವೈಡಾಗಿ ಓದ್ಕೊಂಡಿದ್ರೆ ಮಾತ್ರ ಪ್ರಿಲಿಮ್ಸ್ ಪಾಸ್ ಆಗ್ತಕ್ಕಂಥ ಪ್ರಶ್ನೆಗಳು ಬಂದಿದ್ದವು. ಇದನ್ನು ಯಾವ ರೀತಿ ಅಡ್ರೆಸ್ ಮಾಡ್ಕೋಬೇಕು ಅಂತಂದರೆ, ಒಂದು ಯೂಶ್ವಲ್ ಏನಾಗ್ತದೆ, ಹೋದ ವರ್ಷ
ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳಿದ ಹುಡುಗರೆಲ್ಲರೂ ಕರೆಂಟ್ ಅಫೇರ್ಸ್ ಇದು ವರ್ಷ ಪೂರ ಕರೆಂಟ್ ಅಫೇರ್ಸ್ 70% ಟೈಮ್ ಡಿವೋಟ್ ಮಾಡಿಬಿಡ್ತಾರೆ. ಈ ವರ್ಷ ಪೂರ ಟ್ರೆಡಿಷ್ನಲ್ ಕೇಳೋಣ, ನೆಕ್ಸ್ಟ್ ಇಯರ್ ಪೂರ ಟ್ರೆಡಿಷ್ನಲ್ ಮ್ಯಾಗೆ ಟೈಮ್ ಇನ್ವೆಸ್ಟ್ ಮಾಡಿ ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಇಲ್ಲಿ ಏನು ಮಾಡ್ಬೇಕಂತಂದರೆ ಟ್ರೆಡಿಷ್ನಲ್ನು ಕೂಡ ನೀವು ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಕೊಂಡು ಟ್ರೆಡಿಷ್ನಲ್ ಏರಿಯಾ ಅಂತಂದರೆ ಟೆಕ್ಸ್ಟ್ ಬುಕ್ ಇದು, ಆಮೇಲೆ ಕರೆಂಟ್ ಅಫೇರ್ಸ್ ಚೇಂಜಿಂಗ್ ಡೈನಮಿಕ್ ಏರಿಯಾ. ಸೊ ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ನೀವು ಪ್ರಿಪ್ರೇಷನ್ ಮಾಡಿದ್ದ ಕರೆ ಆಯಿತು ಅಂತಂದರೆ ಅಲ್ಲಿ ಏನಂತಂದ್ರೆ ನಿಮ್ಗೆ 55% ಮಾರ್ಕ್ಸ್ ಬರಬೇಕು. ಹೌದಲ್ಲ, 55 ಅಲ್ಟಿಮೇಟ್ಲಿ ಔಟ್ ಆಫ್ 100 ಕ್ವಶನ್ಸ್ 55 ರೆಡಿ ಕರೆಕ್ಟ್ ಆಗಬೇಕು ನಿಮ್ಗೆ, ಎಲ್ಲ ನೆಗೆಟಿವ್ ಎಲ್ಲ ಹೋಗಿ. ಅಲ್ಲಿ ಏನು ಮಾಡ್ತಾರೆ, ಕೆಲವು ಜನ 100 ಹಾಕಿ 60 ತನಕ ತರ್ತಾರೆ ಅಲ್ಟಿಮೇಟ್ಲಿ. ಕೆಲವು ಜನ ನಮ್ಮಂಥವ್ರು ಏನು ಮಾಡ್ತೀವಿ ಅಂತಂದ್ರೆ 75 ಹಾಕಿ 60 ನಮ್ದು ಅಂದರೆ ಎಕ್ಯುರೇಸಿ ಮ್ಯಾಗ ಫೋಕಸ್ ಮಾಡ್ತೀವಿ. ಅಲ್ಟಿಮೇಟ್ಲಿ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತೀರಿ ಅದ್ರ ಮ್ಯಾಗ ನಿಮ್ಮದೇ ಒಂದು ಸ್ಟ್ರಾಟಜಿ ಡಿವೈಸ್ ಮಾಡಿಕೊಡ್ರಿ. ವೆದರ್ ಯು ಶುಡ್ ಮಾರ್ಕ್ 90, 95 ಅಥವಾ 70 ಹಾಕಿ 55, 56 ಅಥವಾ 60ಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಂತೇಳಿ. ಇನ್ನೊಂದು ಏನಾಗ್ತೈತೆ ಅಂತಂದ್ರೆ ಇಲ್ಲಿ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಂತಿಲ್ಲ, ಪ್ರಿಲಿಮ್ಸ್ ಪಾಸ್ ಆಗಬೇಕು. ಹೌದಲ್ಲ, ಪ್ರಿಲಿಮ್ಸ್ ಪಾಸ್ ಆಗಬೇಕು. 55 ಮಾರ್ಕ್ಸ್ 55 ಕ್ವಶನ್ಸ್ ಅಂದ್ರೆ ಅಲ್ಟಿಮೇಟ್ಲಿ 55 ಕ್ವಶನ್ಸ್ ಅಂದ್ರೆ 110 ಮಾರ್ಕ್ಸ್ ಆಗ್ತದೆ. 110 ಮಾರ್ಕ್ಸಿಗೆ ಆಬ್ವಿಯಸ್ಲಿ ಆಗ್ತದೆ. ಓಕೆ, ಸೊ ಅಲ್ಲಿ ಏನು ಮಾಡಿರಿ ಅಂದರೆ ಟ್ರೆಡಿಷ್ನಲ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ರಿ, ಕರೆಂಟ್ ಅಫೇರ್ಸ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ರಿ. ಟೆಸ್ಟ್ ಸೀರೀಸ್ ಮಾಡ್ತಾನೆ ಆ ಟೆಸ್ಟ್ ಸೀರೀಸ್ ಥರನೇ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಎರಡೂ ಮಾಡಿದ್ರೆ ಆಬ್ವಿಯಸ್ಲಿ ಅದೇನು ಚಾಲೆಂಜ್ ಆಗೋದಿಲ್ಲ ರೀ. ಓಕೆ, ಹಾಂ ಓಕೆ, ಅದು ಏನು ಮಾಡಿದ್ರೆ ಚಾಪ್ಟರ್ ವೈಸ್ ಕ್ವಶನ್ಸ್ ಬರ್ತಾವೆ ನೋಡಿರಿ. ಹಾಂ ಸೆಕ್ಷನಲ್ ಜೊತೆಗೆ ಅಂದರೆ ಫಾರ್ ಎಕ್ಸಾಂಪಲ್ ಫಂಡಮೆಂಟಲ್ ರೈಟ್ಸ್ ಓದಿದ್ರಿ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಮೇಲೆ ಒಂದು 50-60 ಕ್ವಶನ್ಸ್ ಈ ರೀತಿ ಸಿಗ್ತಾವೆ. ಎವ್ರಿ ಚಾಪ್ಟರ್ ಮೇಲೆ 50, 60 ಅಥವಾ 30 ಕ್ವಶನ್ಸ್ ನೀವು ಮಿನಿಮಮ್ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಅದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಬರ್ತದೆ. ಸೊ ಆಮೇಲೆ ಏನೋ ಸೆಕ್ಷನಲ್ ಟೆಸ್ಟ್ ಸೀರೀಸು ಅಥವಾ ಪಾಲಿಟಿ ಈ ಥರ ಟೆಸ್ಟ್ ಸೀರೀಸ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಕಂಪ್ಲೀಟ್ ಕ್ಲಿಯರ್ ಆಗ್ತದೆ. ಓಕೆ, ಅಂದರೆ ಕಾನ್ಸೆಪ್ಚುವಲ್ ಕ್ಲಾರಿಟಿ ಬರ್ತದೆ, ಆ ರೀತಿ ಮಾಡ್ಬೋದು. ಓಕೆ, ಇಂಟರ್ವ್ಯೂ ಅಲ್ಲಿ ಈ ವರ್ಷ ಏನಾಗಿತ್ತು ಅಂತಂದರೆ ಫಸ್ಟ್ಗೆ ನಾನು ಏರ್ಪೋರ್ಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೆ, ಅದಾದಮೇಲೆ ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ ಏರ್ಪೋರ್ಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ದೀರಿ, ವಾಟ್ ಆರ್ ದ ಚಾಲೆಂಜಸ್ ಆ್ಯಂಡ್ ದ ಸೊಲ್ಯೂಷನ್ಸ್ ಅಂತ ಕೇಳಿದರು. ಆ್ಯಂಡ್ ದೆನ್ ಅದಾದಮೇಲೆ ಡಿಫೆನ್ಸ್ ರಿಲೇಟೆಡ್ ನಾನು ಸ್ವಲ್ಪ ಅಂದರೆ ಆ ಟೈಮಲ್ಲಿ ಸೊಲ್ಯೂಷನ್ ಪಾರ್ಟಲ್ಲಿ ಇದು ಹೇಳಿದೆ, ಏನೋ ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಹೇಳಿದೆ. ಡಿಫೆನ್ಸ್ ಕಾರಿಡಾರ್ ವೇರ್ ಆರ್ ದಿ ಅಂತ ಕೇಳಿದರು. ನೆಕ್ಸ್ಟ್ ದೇ ಆರ್ ಪ್ರಪೋಸ್ಡ್ ಇನ್ ಚೆನ್ನೈ ಆ್ಯಂಡ್ ದ ಉತ್ತರ ಪ್ರದೇಶ್ ಅಂತ ಹೇಳಿದೆ. ನೆಕ್ಸ್ಟ್ ವೈ ಇಟ್ ಹ್ಯಾಸ್ ಬಿನ್ ಪ್ರಪೋಸ್ಡ್ ಇನ್ ದ ಬೆಂಗಳೂರು ಅದು ಯಾಕಂತ ಕೇಳಿದರು. ನೆಕ್ಸ್ಟ್ ಅದಕ್ಕೆ ಸೊಲ್ಯೂಷನ್ ಏನಾಗಿತ್ತು ಅಂತಂದರೆ ಏವಿಯೇಷನ್ ಇಂಡಸ್ಟ್ರಿಯಲ್ ಡೆವಲಪ್ ಆಗ್ಯದ, ಪ್ಲಸ್ ಇಲ್ಲಿ IT ಸೆಕ್ಟರ್ ಅದ. ಸೊ ಅದನ್ನೆಲ್ಲ ಕೊಟ್ವಿ. ಅದು ಆದಮೇಲೆ ಮೋಸ್ಟ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಬಂತದು. ಆಮೇಲೆ ಅಗ್ರಿಕಲ್ಚರ್ ಮ್ಯಾಗ ಕೇಳಿದರು. ಅಗ್ರಿಕಲ್ಚರ್ ಮೇಲೆ ಏನು ಕೇಳಿದ್ರು ಅಂತಂದ್ರೆ ಫಾರ್ಮಸಿ ಟ್ಯಾಕ್ಸ್ ಮಾಡಬೇಕಾ ಬಿಡಬೇಕಾ ಅಂತೇಳಿ. ಸೊ ಟ್ಯಾಕ್ಸ್ ಮಾಡ್ಬೇಕಂತಂದ್ರೆ ಬಿಗ್ ಫಾರ್ಮರ್ಸಿಗೆ ಮಾಡಬೇಕು ಅಂತ ಹೇಳಿದ್ವಿ ಅಂತಂದರೆ, ಅಥವಾ ಏನೋ ನೀವು ಹೇಳಿದ ಮತ್ತದು ಕೌಂಟ್ರ್ ಕ್ವಶನ್ ಬರ್ತದೆ. ಫಾರ್ ಎಕ್ಸಾಂಪಲ್ ನನಗೆ ಈಗ ಕನ್ಸಿಡರ್ ಮಾಡಿರಿ ನಾವು ಟ್ಯಾಕ್ಸ್ ಮಾಡಬೇಕು ಫಾರ್ಮರ್ಸಿಗೆ ಅಂತ, ಅದಕ್ಕೆ ಟ್ಯಾಕ್ಸ್ ಪಾಲಿಸಿ ಫ್ರೇಮ್ ಮಾಡಿರಿ ಅಂತ ಕೇಳಿದ್ರು ನನಗೆ. ಟ್ಯಾಕ್ಸ್ ಪಾಲಿಸಿ ಫ್ರೇಮ್ ಮಾಡಿ ಅಂದರೆ ಇವ್ಯಾವ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ವಿ. ಕನ್ಸಿಡರ್ ಮಾಡಬೇಕಂತ ಅಂದ್ಕೊಳ್ಳಿ ಅದು ಮತ್ತೊಂದು ಕ್ವಶನ್ ಕೌಂಟ್ರ್ ಕ್ವಶನ್ ಕೇಳಿದ್ರು. ಸೊ ಆ ರೀತಿ ಅದು ಕನ್ವರ್ಸೇಷನ್ ಇರ್ತದೆ, ಕೌಂಟ್ರ್ ಕ್ವಶನ್ ಇರ್ತದೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋ ಕಾರಣಕ್ಕಾಗಿ ಡ್ರೋನ್ ಟೆಕ್ನಾಲಜಿ ಮೇಲೆ ಇದು ಬಂದಿತ್ತು, ರೆಗ್ಯುಲೇಷನ್ಸ್ ಬಂದಿತ್ತು ಸೆಂಟ್ರಲ್ ಗೌರ್ಮೆಂಟ್. ಸೊ ಡ್ರೋನ್ ಪಾಲಿಸಿ ಮಾಡಿ ಅಂತ ಕೇಳಿದ್ರು. ವಾಟ್ ಕ್ಯಾನ್ ಯು ಥಿಂಕ್ ಅ ಬ್ರಾಡ್ ಏರಿಯಾಸ್ ವೇರ್ ಇನ್ ವಿ ಕ್ಯಾನ್ ಫ್ರೇಮ್ ದ ಡ್ರೋನ್ ಪಾಲಿಸಿ ಅಂತ. ಸೊ ಅದನ್ನು ಹೇಳಿದೆ. ಅದಾದಮೇಲೆ ನಂದು ರೆಸ್ಯೂಮಿಯಲ್ಲಿ ಒಂದು ಡೆವಲಪ್ಮೆಂಟ್ ಅಂತ ವರ್ಡ್ ಇತ್ತು. ಸೊ ಡೆವಲಪ್ಮೆಂಟ್ ವರ್ಡನ್ನು ಪಿಕಪ್ ಮಾಡಿಕೊಂಡು ಹೇಳಿದರು, ಕ್ಯಾನ್ ಯು ಕಂಪೇರ್ ದಿ ಕೇರಳ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಪಂಜಾಬ್ ಮಾಡೆಲ್ ಆಫ್ ಡೆವಲಪ್ಮೆಂಟ್. ನಾವು ಯೂಶ್ವಲಿ ಓದುವಾಗ ಏನು ಓದ್ತೀವಿ ಅಂದ್ರೆ ಗುಜರಾತ್ ಮಾದರಿ ಅಥವಾ ಕೇರಳ ಮಾದರಿ ಎರಡನ್ನೂ ಕಂಪೇರ್ ಮಾಡಿರಿ ಅಂತೀವಿ. ನನಗೆ ಯಾಕೆ ಪಂಜಾಬ್ ಮಾದರಿ ಕೇಳಿದ್ರೆ ಅಂತಂದ್ರೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ಫ್ಯಾಮಿಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡು. ಓಕೆ, ಸೊ ಪಂಜಾಬ್ದು ಇಟ್ ಈಸ್ ಸೆಂಟರ್ಡ್ ಅರೌಂಡ್ ದ ಕೃಷಿ ಕೇಂದ್ರಿತವಾಗಿದೆ, ಇಲ್ಲಿ ಸಾಮಾಜಿಕ ಅಭಿವೃದ್ಧಿ ಮೇಲೆ ಕೇಂದ್ರಿತವಾಗಿದೆ. ಸೊ ಅದಾದಮೇಲೆ ಯಾವ ಮಾಡೆಲ್ ಸಜೆಸ್ಟ್ ಮಾಡ್ತೀರಿ? ಈ ಮಾಡೆಲ್ ಸಜೆಸ್ಟ್ ಮಾಡಿ, ಅದನ್ನೇ ಯಾಕೆ ಸಜೆಸ್ಟ್ ಮಾಡಿರಿ? ಇದೆ ಸ್ವಲ್ಪ ಕ್ಲಾರಿಟಿ ಅಂದರೆ ನಮ್ಗೆ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಇದೇನೋ ಅಥವಾ ಸುಮ್ಮನೆ ಹಂಗೆ ಮನ್ಸಿಗೆ ಬಂದಿದ್ದು ಹೇಳಾಕತ್ತೀವ ಅಂತ ಚೆಕ್ ಮಾಡ್ತಾರೆ. ಓಕೆ, ಅಲ್ಲಿ ಅಂದರೆ ಔಟ್ ಆಫ್ ಬಾಕ್ಸ್ ಏನು ಬರೋಲ್ಲ. ಮೋಸ್ಟ್ಲಿ ನೀವು ಏನು ರೆಸ್ಯೂಮೇಲಿ ತುಂಬಿರ್ತೀರಿ, ನೀವು ಏನು ಇಷ್ಟು ವರ್ಷ ಆ್ಯಕ್ಟಿವಿಟೀಸ್ ಮಾಡಿರ್ತೀರಿ ಅದ್ರ ಮೇಲೇ ಕೇಳ್ತಾರೆ. ಇದೇ ನನ್ನ ಮೋಸ್ಟ್ಲಿ ಒಂದು 5 ಮಂದಿಯಲ್ಲಿ 4 ಮಂದಿ ಕ್ವಶನ್ ಕೇಳಿದ್ರು. ಚೇರ್ಮನ್ ಜಾಸ್ತಿ ಏನು ಕೇಳಿಲ್ಲ.
ಹೆಸರು ಕೇಳಿದ್ರು ಎಲ್ಲಿ ವರ್ಕ್ ಮಾಡಕತ್ತಿ ಅಂತಂದ್ರೆ ದ್ಯಾಟ್ ವಾಸ್ ಇಟ್. ಹಾಂ ಇವಾಗ ಅಲಾಂಗ್ ವಿತ್ UPSC ಬೇರೆ ಆಸ್ಪಿರೆಂಟ್ಸು ಇರ್ತಾರೆ ಸರ್, ಸ್ಟೇಟ್ ಸರ್ವಿಸಸ್. ಯೂಶುವಲಿ ದೇರ್ ಇಸ್ ಅ ನೋಷನ್ ದಟ್ UPSCಗೆ ಓದಿದ್ರೆ ಎಲ್ಲಾನು ಎಕ್ಸಾಮ್ ಕ್ರ್ಯಾಕ್ ಆಗ್ಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ. ಆ್ಯಂಡ್ ಕೆಲವೊಬ್ರು ಸ್ಟಾರ್ಟ್ ಮಾಡೋದೇ UPSC ಪ್ರಿಪ್ರೇಷನ್ ಅಂತ ಹೇಳಿ ಎಕ್ಸ್ಕ್ಲೂಸಿವ್ಲಿ ಕೋಚಿಂಗ್ UPSC ಅಂತ ಮಾಡಿ ದೇ ಎಂಡ್ ಅಪ್ ವಿತ್ ಸಮ್ ಸ್ಟೇಟ್ ಸರ್ವಿಸಸ್. ಸೊ ವಾಟ್ ನಿಮ್ಮ ಕಡೆ ಏನು ಸಜೆಸ್ಟ್ ಮಾಡ್ತೀರಾ ಸರ್ ಅಂಥವ್ರಿಗೆ? ಲೈಕ್ ಇವಾಗ ಟ್ರ್ಯಾಕ್ ತಪ್ಪಿರ್ತೀವಿ ಅಥವಾ ಇಟ್ ಡಿಪೆಂಡ್ಸ್ ಆನ್ ದ ನೀಡ್ ಆಲ್ಸೋ. ಇವಾಗ ನಮ್ಗೆ ಜಾಬ್ ಬೇಕು ಅಂದರೆ ವಿ ವಿಲ್ ಎಂಡ್ ಅಪ್ ವಿತ್ ಎನಿ ಜಾಬ್ ದಟ್ ವಿ ನೀಡ್, ಆರ್ ಅಗೇನ್ ಪರ್ಪಸ್ ಬೇಸ್ಡು ಇರುತ್ತೆ. UPSC ಅಂದರೆ UPSC, ಬಟ್ ಡೌನ್ ದ ಲೈನ್ ವಿ probably spend a lot of years, maybe 3, 4, 5 years UPSC preparation alli neglecting state services. So just focus on the state services like PSI, FDA inta exam ge idan mari ಸ್ವಲ್ಪ suggest how to prepare or how should we keep ourselves ready. ರೈಟ್. ಸೊ ಒಂದೇನಂತಂದರೆ ಇಟ್ ಈಸ್ ಟ್ರೂ ದ್ಯಾಟ್ UPSC ಪ್ರಿಪ್ರೇಷನ್ ಮಾಡಿದರೆ ಉಳಿದ ಎಕ್ಸಾಮ್ ಎಲ್ಲ ಈಸಿ ಆಗ್ತದೆ ಅನ್ನುವಂಥದ್ದು. ಯಾಕೆ ಈಸಿ ಆಗ್ತದೆ ಅಂತಂದರೆ ನೀವೆಲ್ಲ ಬ್ರಾಡಾಗಿ ಎಲ್ಲ ಬುಕ್ಸ್ ಎಲ್ಲ ಏರಿಯಾನೂ ಓದ್ತೀರಿ. ಪೊಲಿಟಿ ಓದ್ತೀರಿ, ಜಾಗ್ರಫಿ ಓದ್ತೀರಿ, ಓಕೆ, ಆ್ಯಂಡ್ ದೆನ್ ದ ಕಲ್ಚರ್ ಪಾರ್ಟ್, ಎಕಾನಮಿ, ಸೈನ್ಸ್ ಆ್ಯಂಡ್ ಟೆಕ್, ಎನ್ವಿರಾನ್ಮೆಂಟ್ ಆ್ಯಂಡ್ ಕರೆಂಟ್ ಅಫೇರ್ಸ್, ಮೇಜರ್ ಇಶ್ಯೂಸ್ ಎಲ್ಲ, ಸ್ಕೀಮ್ಸ್ ಬಗ್ಗೆ ಡೆಫಿನೆಟ್ಲಿ ಓದಬೇಕಾಗ್ತದೆ, ಗೌರ್ಮೆಂಟ್ ಇನಿಷಿಯೇಟಿವ್ಸ್, ಆಲ್ಮೋಸ್ಟ್ ಎಲ್ಲನೂ ಓದ್ತೀವಿ. ಅಲ್ಲೇನಾಗ್ತದೆ ಅಂದರೆ ಎಲ್ಲ ಏರಿಯಾದು ಒಂದು ಫೆಮಿಲರೈಸೇಷನ್ ಆಗ್ತದೆ. ಒಂದು ಈಗ UPSCಯಲ್ಲಿ ಆಬ್ವಿಯಸ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅನ್ಸರ್ಟನಿಟಿ ಜಾಸ್ತಿ ಇರೋ ಕಾರಣಕ್ಕಾಗಿ ಡೆಫಿನೆಟ್ಲಿ ನೀವು ಫಸ್ಟ್ ಅಟೆಂಪ್ಟ್ನಾಗೂ ಆಗ್ಬೋದು, ಸೆಕೆಂಡ್ ಅಟೆಂಪ್ಟ್ನಾಗೂ ಆಗ್ಬೋದು, ಇಟ್ ಮೇ ಟೇಕ್ ಲೈಕ್ ಮೀ ಫೋರ್ತ್ ಅಟೆಂಪ್ಟ್ನಾಗೂ ಆಗ್ಬೋದು. ಸೊ ಅವಾಗೇನಾಗ್ತೈತೆ ಅಂದರೆ ಕೆಲವು ಸಾರಿ ಕಂಪಲ್ಷನ್ ಆಗಿ ಅನಿವಾರ್ಯವಾಗಿ ನಾನು ಅದು 4ನೇ ಅಟೆಂಪ್ಟಿಗೆ ಬರೆಯುವಾಗ ನಾನು ಕೂಡ KPSC ಬರೆದಿದ್ದೆ, ಪ್ರಿಲಿಮ್ಸ್ ಆಗಿತ್ತು. ಬಟ್ ನಾನು ಮೇನ್ಸ್ ಯಾಕೆ ಬರಲಿಲ್ಲ ಅಂದರೆ ನಂದು ಸರ್ವಿಸ್ ಆಯಿತು. ಅದೇ ವರ್ಷ UPSCಯಲ್ಲಿ ಸರ್ವಿಸ್ ಆಯಿತು, ನಾನು KPSC ಪ್ರಿಪ್ರೇಷನ್ ಬಿಟ್ಬಿಟ್ಟೆ. ಬಟ್ ಅದನ್ನ ಆ ವರ್ಷ ಬರ್ತಿದ್ರೆ ಈ ವರ್ಷ 3 ವರ್ಷ ಪ್ರಿಪ್ರೇಷನ್ ಏನು UPSC ಮಾಡಿದ್ವಿ ಅದು ಡೆಫಿನೆಟ್ಲಿ KPSCಯಲ್ಲಿ ಹೆಲ್ಪ್ ಆಗ್ತಾಯಿತ್ತು. KPSC ಮತ್ತು UPSC ಸಿಲೆಬಸನ್ನು ಎರಡೂ ನೀವು ಕಂಪೇರ್ ಮಾಡಿ ನೋಡಿದರೆ ಓನ್ಲಿ ಕರ್ನಾಟಕ ಪಾರ್ಟ್ ಈಸ್ ಎಕ್ಸ್ಟ್ರಾ, ಓನ್ಲಿ ಕರ್ನಾಟಕ ಪಾರ್ಟ್ ಮಾತ್ರ ಎಕ್ಸ್ಟ್ರಾ ಇದೆ. ಅದು ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಇದೆಯಲ್ಲ ಸೆಕೆಂಡ್ ಪೇಪರಲ್ಲಿ ಐತಲ್ಲ ಅದು. ಹಾಂ ಸೊ ಸೆಕೆಂಡ್ ಪೇಪರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ ಆ ಪಾರ್ಟ್ ಮಾತ್ರ ಎಕ್ಸ್ಟ್ರಾ ಇದೆ. ಬಟ್ ಆ ಕ್ವಶನ್ಸನ್ನು ಕೂಡ ನೀವು UPSC ಪ್ರಿಪ್ರೇಷನ್ ಮೇಲೆ ಅಡ್ರೆಸ್ ಮಾಡ್ಬೋದು. ಸೊ ಈ ಕಾರಣಕ್ಕೆ ಏನಾಗ್ತೈತಿ ಅಂದರೆ ದೇ ಎಂಡ್ ಅಪ್ ವಿತ್ ದ ಸ್ಟೇಟ್ PCS ಬಿಕಾಸ್ ಆಫ್ ದ ಕಂಪಲ್ಷನ್ ಆರ್ ದೇರ್ ಲೈಕಿಂಗ್ ಟುವರ್ಡ್ಸ್ ಸ್ಟೇಟಲ್ಲಿ ಇದ್ರೆ ಚೆನ್ನಾಗಿರ್ತದಪ್ಪ, ಎಲ್ಲೋ ಒಂದು ಕಡೆ ಬೇರೆ IAS ಆಗಿರೋಕ್ಕಿಂತ ಸ್ಟೇಟಲ್ಲಿ SDM ಆಗಿ ಚೆನ್ನಾಗಿ ವರ್ಕ್ ಮಾಡ್ಬೋದು ಅಂತ ಇಲ್ಲಿನೂ ಕೂಡ ಸೆಲೆಕ್ಷನ್ ಮಾಡ್ಕೋಬೋದು. ಇನ್ನು ಅದಾದಮೇಲೆ PSI ಅವ್ರು ಹೇಳಿದಾಗೆ PSI ಅಥವಾ ಯಾವುದೋ ಒಂದು ಎಕ್ಸಾಮನ್ನು ನಾವು ಬರೀಬೇಕಂತಂದ್ರೆ ಅದನ್ನು ಮತ್ತೆ ಹೆಂಗೆ ಅಲ್ಲಿಗೆ ನಾವು ಫೋಕಸ್ ಮಾಡೋದು ಅಂತೇಳಿ ಒಂದೇನಾಗ್ತೈತಿ, ನೀವು ಬ್ರಾಡಾಗಿ UPSC ಪ್ರಿಪ್ರೇಷನ್ ಮಾಡ್ತಾಯಿರಿ, ಆ ವರ್ಷ ಇಲ್ಲಪ್ಪ ನನಗೆ ಯಾವುದಾದ್ರೂ ಒಂದು ಜಾಬ್ ತೊಗೋಬೇಕು ಅಂತಂದಂಥ ಸಂದರ್ಭದಲ್ಲಿ PSI ಕಾಲ್ಫಾರ್ಮ್ ಆಯಿತು ಅಂದ್ಕೊಳ್ಳೋಣ, 3 ತಿಂಗಳ ಟೈಮ್ ಇರ್ತದೆ, ಹೌದಾ, 3 ತಿಂಗಳು ಅಥವಾ 4 ತಿಂಗಳ ಟೈಮ್ ಇರ್ತದೆ. ಸೊ ಆ ಟೈಮಲ್ಲಿ ಏನು ಮಾಡ್ಬೇಕಂತಂದ್ರೆ PSI ಇಲ್ಲಿವರೆಗೂ ಆದಂಥ ಎಲ್ಲ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿರಿ ವಿತೌಟ್ ರೀಡಿಂಗ್ ಎನಿ PSI ಬುಕ್. UPSC ಅಥವಾ KPSC ನೀವೇನು ಓದ್ಕೊಂಡಿರ್ತೀರಿ ಅದ ನಾಲೆಜ್ ಮೇಲೆ ಏನಿದೆ PSI ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ PSIಗೆ ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಆವಾಗ ನೀವು ಎಷ್ಟು ಕಮ್ಮಿ ಇದೆಯಲ್ಲ, ಹೌದಲ್ಲ, ಅಂದರೆ ಯಾವುದನ್ನು UPSC ಸಿಲೆಬಸ್ಸು ಅಥವಾ UPSC ಪ್ರಿಪ್ರೇಷನ್ ಅಡ್ರೆಸ್ ಮಾಡೋದಿಲ್ಲಲ್ಲ ಅದನ್ನಷ್ಟು ಏನಾದ್ರೆ ಸ್ಪೆಸಿಫಿಕ್ಕಾಗಿ PSI ಆಗಿರ್ಬೋದು ಅಥವಾ ಮತ್ತು ಯಾವುದೇ ಎಕ್ಸಾಮ್ ಆಗಿರ್ಬೋದು ಅದಕ್ಕೆ ಸ್ಪೆಸಿಫಿಕ್ಕಾಗಿ ಅದನ್ನ ಓದ್ರಿ, ಆವಾಗ ಅದು ಈಸಿ ಆಗ್ತದೆ ಅಂತ ಅನ್ಕೊಳ್ತೀನಿ. ಆ್ಯಸ್ ಅ ಫೈನಲ್ ಎಕ್ಸಾಮ್ ಥರನೇ, ಓಕೆ, ಫೈನಲ್ ಎಕ್ಸಾಮ್ ಥರನೇ ನೀವು ಟೆಸ್ಟ್ ಸೀರೀಸ್ ಬರೆದ್ರಿ ಅಂತಂದರೆ ಅಲ್ಲಿ ನೀವೇನು ಫೈನಲ್ ಎಕ್ಸಾಮ್ ಬರೀತಿರಲ್ಲ ಅದನ್ನು ನಿಮ್ಗೆ ಟೆಸ್ಟ್ ಸೀರೀಸ್ ಥರನೇ ಅನಿಸುತ್ತೆ. ಓಕೆ, ಪ್ರಾಕ್ಟೀಸ್ ಈಸ್ ದ ಓನ್ಲಿ ಸೊಲ್ಯೂಷನ್ ಅದಕ್ಕೆ. ಆಮೇಲೆ ಏನಂತಂದ್ರೆ ಅಲ್ಲಿ ಹೋಗಿ ನಾವು ಪಾಸ್ ಆಗಲೇಬೇಕಂತ ಬೇಡ, ನಾನು ಓದಿದ್ದೀನಿ ಅದನ್ನು ಏನಾಗುತ್ತೆ ಏನಾರು ಆಗಲಿ ಅಂತ ಸುಮ್ಮನೆ ಹೋಗಿ ಬರ್ದು ಬನ್ನಿ. ಅಲ್ಲಿ ಆಬ್ವಿಯಸ್ಲಿ 100% ಕೊಡ್ಬೇಕು, ಬಟ್ ನಾನು ಪಾಸ್ ಆಗಬೇಕಂತ ಹೋದ್ರಿ ಅಂತಂದ್ರೆ ಅದು ಡಬ್ಡವಿಕೆ ಅದು ಎದುಗುಚಿಕೆ ಆದಂಗೆ ಆಗ್ತದೆ. ಬಟ್ ಏನೈತಿ, ನೀವು ಓದುವಾಗ ನಾನು ಪಾಸ್ ಆಗಬೇಕಂತ ಓದ್ರಿ. ಎಕ್ಸಾಮ್ ಬರೆಯುವಾಗ ಏನೈತೆ ಅಂತಂದರೆ ಶಾಂತವಾಗಿಟ್ಕೊಂಡು ಮನಸ್ಥಿತಿಯನ್ನು ನಾನು ಇಷ್ಟು ಓದಿದ್ದೀನಿ ನಾನು ಮಾಡ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಎಕ್ಸಾಮ್ ಬರೀರಿ. ಸೊ ಈ ಮೆಂಟಾಲಿಟಿ ಇರಲಿ, ಆಮೇಲೆ ಪ್ರಾಕ್ಟೀಸ್ ಇರಲಿ. ಆಬ್ವಿಯಸ್ಲಿ ಏನಾಗ್ತದೆ ರೀ, ನೀವೀಗ ಟೆಕ್ನಿಕಲ್ ಇರೋ ಕಾರಣಕ್ಕಾಗಿ ಅದು ನಿಮ್ದು ಏನು ಪ್ರೊಫೈಲ್ ಇರ್ತದಲ್ಲ ಅದನ್ನು ನೋಡಿನ ಪೋಸ್ಟಿಂಗ್ ಮಾಡ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಇನ್ನು ನನ್ನ ಕೇಸಲ್ಲಿ ಅದೇ ರೀತಿ ಆಗಿದೆ. ಆಮೇಲೆ ಕಂಪ್ಯೂಟ್ರ್ ಈ ಬೇಸ್ಡ್ ವರ್ಕಿಂಗ್ ಎಲ್ಲ ಈಸಿ ಆಗ್ತದೆ.
ಆಮೇಲೆ ಏನೋ ಒಂದು ಸೊಲ್ಯೂಷನ್ಸ್ ಬೇಕಾಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಏನಾಗ್ತೈತೆ ನಿಮ್ಮ ಮೈಂಡ್ ಟೆಕ್ನಾಲಜಿ ಟುವರ್ಡ್ಸ್ ಹೋಗ್ತದೆ, ಓಕೆ ಇದು ಈ ರೀತಿ ಸೊಲ್ಯೂಷನ್ ಇದೆ ಅಂಥೇಳಿ. ಸೊ ಅಂಥ ಚಾಲೆಂಜಸ್ ಬಂದಾಗ ಆಬ್ವಿಯಸ್ಲಿ ಟೆಕ್ನಿಕಲ್ ಹೆಲ್ಪ್ ತೊಗೊಂಡು ಅದು ಈಸಿ ಆಗ್ತದೆ ನಮ್ಗೆ. ಆಮೇಲೆ ಟೆಕ್ನಿಕಲ್ ಏನೋ ಒಂದು ವಿಷಯ ಇದ್ದಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ನೂ ಕೂಡ ಈಸಿ ಆಗ್ತದೆ. ನಾನ್ ಟೆಕ್ನಿಕಲ್ ಆಫೀಸರ್ಗೆ ಏನಾಗ್ತೈತೆ ಅಂತ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಆದರೆ ಟೆಕ್ನಿಕಲ್ ಡಿಗ್ರಿ ಮಾಡಿ ಬಂದಂಥ ಆಫೀಸರ್ ಏನಾಗ್ತೈತೆ ಅಂದರೆ ಆಬ್ವಿಯಸ್ಲಿ ನಾವು ಸೋಷಲ್ ಸೈನ್ಸ್ ಎಕ್ಸಾಮ್ ಬರ್ದ ಪಾಸ್ ಆಗಿರ್ತೀವಿ, ಆ ವಿಷಯನೂ ಕೂಡ ಏನಾಗ್ತೈತೆ ಅಂತಂದರೆ ಅರ್ಥ ಆಗ್ತಿರ್ತದೆ. ಸೊ ಅದ್ರ ಜೊತೆಗೆ ಟೆಕ್ನಿಕಲ್ ಆಸ್ಪೆಕ್ಟ್ನೂ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಕಾಂಟ್ಯಾಕ್ಟಲ್ಲಿರ್ರಿ, ಹಂಗೇನೇ ಇದ್ರೂ ಕೂಡ ಸರ್ ಕಡೆ ನಂಬರ್ ಇರ್ತದೆ. ಸೊ ನಂಬರ್ ತೊಗೊಂಡು ಮೆಸೇಜ್ ಡ್ರಾಪ್ ಮಾಡಿರಿ. ಸ್ವಲ್ಪ ಬ್ಯುಸಿ ಇರ್ತೀನಿ, ಕೆಲವು ಸರಿ ರಿಪ್ಲೈ ಅಂದರೆ ಕಾಲ್ ರಿಸೀವ್ ಮಾಡಿ ಮಾತಾಡ್ಲಿಕ್ಕೆ ಆಗಲಿಕ್ಕಿಲ್ಲ, ಬಟ್ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಒಂದೊಂದು ಸರಿ ಡಿಲೇ ಆಗ್ಬೋದು, ಅದು ಒಂದಿನ ಡಿಲೇ ಆಗ್ಬೋದು ಅಥವಾ 2 ದಿನ ಡಿಲೇ ಆಗ್ಬೋದು. ಸೊ ಅದೇನೋ ಬೇರೆ ಕೆಲಸದಲ್ಲಿ ಅನಿವಾರ್ಯವಾಗಿ ಬ್ಯುಸಿ ಆದ ಕಾರಣಕ್ಕೆ ಆಗಿರೋದಿಲ್ಲ, ಬಟ್ ರಿಪ್ಲೈ ಮಾಡ್ತೇನೆ. ಓಕೆ, ಆಲ್ ದ ವೆರಿ ಬೆಸ್ಟ್ ನಿಮ್ಮದೆಲ್ಲ. ಓಕೆ, ಯಾರೂ ನಿಮ್ಮ ಫ್ಯಾಮ್ಲಿಯಲ್ಲಿ ಗೌರ್ಮೆಂಟ್ ಜಾಬ್ ತೊಗೊಂಡಿಲ್ಲ, ನೀವೇ ಫಸ್ಟ್ ತೊಗೋಬೇಕು ಅಂದರೆ ಅದಕ್ಕೆ ಡೆಫಿನೆಟ್ಲಿ ಟೈಮ್ ಹಿಡಿಯುತ್ತೆ. ಸೊ ಹೋಲ್ಡ್ ಆನ್. 3 ಸರ್ತಿ ಫೇಲ್ ಆಗಿದ್ದಾರೆ, 4 ಸರ್ತಿ ಫೇಲ್ ಆಗಿದ್ದಾರೆ, ಹೆದರಬೇಡಿ. ಇನ್ನೊಂದು, ಭಾಳ ಜನ ವಿದ್ಯಾರ್ಥಿಗಳು ನಾರ್ತ್ ಕರ್ನಾಟಕದವರು PSI ಆಗಬೇಕು ಅಂತ ನನ್ನ ಹತ್ರ ಬರ್ತಾರೆ. ಒಂದನೇ ಕ್ವಶನ್ ಏನಂದರೆ, ಸರ್ ಟ್ರಾನ್ಸ್ಲೇಷನ್ ಬರೋದಿಲ್ಲ, PC ಆದರೆ ಸಾಕು ಅಂತ ಹೇಳ್ತಾರೆ. ಓಕೆ, ಸೊ ಈಗ ನೋಡಿ, ನೀವು PSI ಆಗೋಕ್ಕೆ ಟ್ರೈ ಮಾಡ್ತಿದ್ರಿ, ನಿಮ್ಗೆ ಇಂಗ್ಲೀಷ್ ಬರ್ತಿಲ್ಲ ಅಂತ ಹೆದರ್ತೀರಾ. ಸೊ ಸರ್ ಕೂಡ ಹೇಳಿದರು ಅವ್ರ ಎಕ್ಸಾಂಪಲ್ನ. ಯಾಕಂದರೆ ಇಂಗ್ಲೀಷ್ ಟೀಚರ್ಗಳು ನಮ್ಮ ಸ್ಕೂಲಲ್ಲಿ ಹೆಂಗಿರ್ತಾರೆ ಅಂದರೆ, ಈವನ್ ನಮ್ಮ ಸ್ಕೂಲಲ್ಲಿ ಹೆಂಗಿತ್ತಂದರೆ ಅವ್ರಿಗೆ ಬರ್ತಿರೋದಿಲ್ಲ, ಸರಿಯಾಗಿ ಕಲಿಸಿರೋದಿಲ್ಲ. ಬಟ್ ಆದರೆ ಅವ್ರು ಹೇಳ್ದಂಗೆ ಒಂದು 6 ಮಂತ್ಸ್ ನೀವು ಕರೆಕ್ಟಾಗಿ ಟ್ರೈ ಮಾಡಿದರೆ ಡೆಫಿನೆಟ್ಲಿ ಆ ಇಂಗ್ಲೀಷಲ್ಲಿ ಕೂಡ ನೀವು ಮಾಸ್ಟ್ರಿ ಮಾಡ್ಬೋದು ಅಂತ. ಓಕೆ, ಯಾರ್ದೋ ಒಬ್ಬರದ್ದು ಸ್ಟೋರಿನ ನಾನು ಇವನ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಕೂಡ ಮಾಡಿದ್ದೆ. 2nd PUCಯಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಫೇಲ್ ಆದವರು ಇವತ್ತು 12 ದೇಶದಲ್ಲಿ ಇಂಗ್ಲೀಷ್ನ ಟೀಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಓಕೆ, ದಟ್ ಈಸ್ ದ ಗ್ರೇಟ್ ಎಕ್ಸಾಂಪಲ್ ಫ್ರೆಂಡ್ಸ್. ಯಾರಿಗೆ ಅದು ಡಿಫಿಕಲ್ಟ್ ಅನಿಸುತ್ತೋ ಸ್ವಲ್ಪ ನೋಡಿ, ನೀವು PC ಕ್ವಶನ್ ಪೇಪರು, PSI ಕ್ವಶನ್ ಪೇಪರ್, ಇವತ್ತು ಮತ್ತೊಂದು PSI ಕ್ವಶನ್ ಪೇಪರ್ ಬಂದಿದೆ ನೋಡಿ, ಅಷ್ಟೇನು ಡಿಫ್ರೆನ್ಸ್ ಇರೋದಿಲ್ಲ. ಪೇಪರ್ 1ಗೆ ನೀವು ಫೋಕಸ್ ಮಾಡೋದಿಲ್ಲ. ಇಂಗ್ಲೀಷ್ ಡಿಫಿಕಲ್ಟು ಏನೇ ಹೇಳ್ತಿರೋ ಅದಕ್ಕೆಲ್ಲ ಕಾರಣ ನೀವೇನಾದರೂ ಡಿಫಿಕಲ್ಟ್ ಅನ್ಕೋತೀರಂದರೆ ಅದಕ್ಕೆಲ್ಲ ಕಾರಣ ನೀವೇ. ಸೊ ಅದು ಏನು ಡಿಫಿಕಲ್ಟ್ ಇರೋದಿಲ್ಲ, ನೀವು ಟ್ರೈ ಮಾಡಿದರೆ ಡೆಫಿನೆಟ್ಲಿ ನೀವು ಮಾಡ್ಬೋದು ಅಂತ. ಓಕೆ, ಅವರು ಅದೇ ಥರ ಅಂದ್ಕೊಂಡ್ಬಿಟ್ಟಿದ್ರೆ ಇವತ್ತು ಅವಿನಾಶ್ ಅವರ ಹೆಸರು UPSC ಲೀಸ್ಟಲ್ಲಿ ಬರ್ತಿರಲಿಲ್ಲ. ಓಕೆ, ನೀವು ಕೂಡ UPSC ಇಸ್ ಅ ಸಚ್ ಎಕ್ಸಾಮ್, ಯಾರು ಬೇಕಾದವರು ಕ್ರ್ಯಾಕ್ ಮಾಡ್ಬೋದು ರೀ. ಓಕೆ, ಯಾರು ಬೇಕಾದವರು, ಯಾರು ಓದ್ತಾರೋ ಅವ್ರು ಯಾರು ಬೇಕಾದವರು ಕ್ರ್ಯಾಕ್ ಮಾಡುವಂಥ ಎಕ್ಸಾಮ್ ಇದೆ. ಕನ್ನಡ ಮೀಡಿಯಮ್ನಲ್ಲೇ ಓದ್ಬಿಟ್ಟು ಬಹಳಷ್ಟು ಜನ ಮಾಡ್ತಿದ್ದಾರೆ. ಆಮೇಲೆ UPSC ಎಕ್ಸಾಮ್ನ ಯಾರು ಬರೀತಿದ್ದೀರೋ ಇಲ್ಲಂತೂ ನಾವು ಗೈಡೆನ್ಸ್ ಕೊಡ್ತೀವಿ. ಆಮೇಲೆ ಈವನ್ ಟೆಸ್ಟ್ ಸೀರೀಸ್ ಕೂಡ ಕಂಡಕ್ಟ್ ಮಾಡ್ತೀವಿ, ಪ್ರಿಲಿಮ್ಸ್ ಮೇನ್ಸಲ್ಲಿ. ಇಲ್ಲೇ ಇರುವಂಥ ನಮ್ಮ ವಿದ್ಯಾರ್ಥಿಗಳೇ ಈವನ್ ಮೇನ್ಸ್ ಬರೆದಿದ್ದಾರೆ, ಇಂಟರ್ವ್ಯೂ ಕೂಡ ಅಟೆಂಡ್ ಆಗಿದ್ದಾರೆ. ಕನ್ನಡ ಲಿಟ್ರೇಚರ್ ಆಗಿರ್ಬೋದು, ಜನರಲ್ ಸ್ಟಡೀಸ್ ಆಗಿರ್ಬೋದು. ಯು ಕ್ಯಾನ್ ಟೇಕ್ ಅವರ್ ಹೆಲ್ಪ್ ಆಲ್ಸೋ. ಆಮೇಲೆ ಈಗ ಅವಿನಾಶ್ ಸರ್ ಕೂಡ ಇದ್ದಾರೆ. ನನ್ನ ಫ್ರೆಂಡ್ಸು ಭಾಳ ಜನ UPSC ಕ್ಲಿಯರ್ ಮಾಡಿದವರು ಇದ್ದಾರೆ. ಇಫ್ ಯು ವಾಂಟ್ ಎನಿ ಗೈಡೆನ್ಸ್, ದೇ ಆರ್ ರೆಡಿ ಟು ಗಿವ್. ಓಕೆ, ಸೊ ಅದಕ್ಕೆ ನೀವು ಪ್ರಯತ್ನ ಮಾಡಿ ಫ್ರೆಂಡ್ಸ್. ಸೊ ಯಾರೂ ಇಲ್ಲ, ನಮಗೆ ಗೊತ್ತಿರೋರಿಲ್ಲ, UPSC ಕ್ರ್ಯಾಕ್ ಮಾಡಿದವ್ರು ಯಾರೂ ಇಲ್ಲ. ಸೊ ಸರ್ ಹೇಳ್ದಂಗೆ ಅವ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ. ಓಕೆ, ಸೊ ನೀವು ಒಂದು ಸರ್ತಿ ಯಾವುದೋ ಒಂದು ಸರ್ವಿಸ್ ಸಿಕ್ಕರೆ ನಿಮ್ಗೆ 108 ಸರ್ವಿಸ್ದವರು ಗೊತ್ತಾಗ್ತಾರೆ. ಓಕೆ, ಸೊ ಅದಕ್ಕೆ ಹೋಲ್ಡ್ ಮಾಡಿ. ನೀವು UPSC ಓದ್ತಿರೋ, KPSC ಓದ್ತಿರೋ, ಯಾವುದಾದ್ರೂ ಎಕ್ಸಾಮ್ ಓದಿ, ಬಟ್ ಡೆಡಿಕೇಟಾಗಿ ವರ್ಕ್ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅವಿನಾಶ್ ಸರ್ ಇಲ್ಲಿವರೆಗೂ ಬಂದು ಅವ್ರ ಎಕ್ಸ್ಪೀರಿಯೆನ್ಸ್ನ ಸೋ ಮೆನಿ ಥಿಂಗ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ನೋಡಿ. ಪ್ರೆಸೆನ್ಸ್ ಆಫ್ ಮೈಂಡ್ ಎಕ್ಸಾಮಿನೇಷನ್ ಹಾಲಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಭಾಳ ಜನ 15 ತಾಸು 16 ತಾಸು ಓದ್ತೀನಿ ಸರ್, 60 ಮೇಲೆ ಕ್ವಶನ್ ಕರೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಾರಣ ಏನಂದರೆ ನಾನು ಪಾಸ್ ಆಗಲೇಬೇಕು ಅಂತ ಹೋಗೋದು. ಹಂಗೆ ಹೋಗಬೇಡಿ. ಅವ್ರು ಹೇಳಿದ್ರಲ್ವ, ಓದಬೇಕಾದ್ರೆ ಪಾಸ್ ಆಗ್ರಿ ಅಂತ ಓದ್ರಿ. ಸೊ ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಓದಿ. ಬಟ್ ಎಕ್ಸಾಮಿನೇಷನ್ ಹಾಲಲ್ಲಿ ಹೋದಾಗ ಅದೇ ಪಾಸ್ ಆದವ್ರಿಗೂ ಫೇಲ್ ಆದವ್ರಿಗೂ ಡಿಫ್ರೆನ್ಸ್ ಅಷ್ಟೇ ರೀ. ಅವರು ಆ ವರ್ಷ ಓದಿದಂಥ ಒಂದು 5-10 ಕ್ವಶನ್ ಬಂದಿರ್ತವೆ, ಅವರು ಎಕ್ಸ್ಟ್ರಾ 5-10 ಕ್ವಶನ್ ಕರೆಕ್ಟ್ ಮಾಡಿರ್ತಾರೆ ಅಷ್ಟೇ. ನಿಮ್ಮ ಟರ್ನ್ ಬರೋವರೆಗೂ ಫ್ರಸ್ಟ್ರೇಟ್ ಆಗೋ ಅವಶ್ಯಕತೆ ಇಲ್ಲ.
ಆಮೇಲೆ ಇನ್ನೊಂದು ಹೇಳಿದ್ರು ಅವರು, ಕಂಪ್ಯಾರಿಸನ್ನ ಮಾಡ್ಕೋಬೇಡಿ. ನಾನು ಹೇಳ್ತಿದ್ದೀನಿ, ದಯವಿಟ್ಟು ಕಂಪ್ಯಾರಿಸನ್ನ ಮಾಡ್ಕೋಬೇಡಿ. ಇಲ್ಲ ನನ್ನ ಏಜ್ನವನೇ 4 ವರ್ಷ ಆಯಿತು ಸರ್ವಿಸ್ ಸಿಕ್ಕು, ನನಗಿನ್ನೂ ಏನೂ ಆಗಿಲ್ಲ, ನೆವರ್ ಎವರ್. ಓಕೆ, ಒಂದು ಸರ್ತಿ ನಿಮ್ಮದು ಲಿಸ್ಟಲ್ಲಿ ಆ ಹೆಸರು ಬಂದ ತಕ್ಷಣ ನಿಮ್ಮ 4 ವರ್ಷ ಅಲ್ಲ, ಅವ್ರು ಬೇರೆ ಯಾವುದೇ ಜಾಬ್ ಮಾಡ್ತಿದ್ರು, ನೀವು ಈ ಸರ್ವಿಸ್ಗಳಲ್ಲಿ ಹೋದರೆ ನಿಮಗೆ ಡೆಫಿನೆಟ್ಲಿ ಫೀಲ್ ಆಗುತ್ತೆ, ಓಕೆ ಇಟ್ ಈಸ್ ವರ್ತ್ ಅಂತ ಹೇಳಿಬಿಟ್ಟು. ಓಕೆ, ಸೊ ಆದ್ದರಿಂದ ಆ ಥರ ಯಾರೂ ಫೀಲ್ ಆಗಬೇಡಿ. ಈಗ ಸರ್ ಹಾಲಿಡೇಗೆ ಹೋಗಾಗ್ತಿಲ್ಲ, ಹೊರಗೆ ಹೋಗೋಕ್ಕಾಗೋದಿಲ್ಲ, ಬರೀ ಓದು ಸಾಕಾಗಿದೆ. ಅದೇ ಹಿಂದೂ ಪೇಪರ್ ಓದಬೇಕು, ಪ್ರಜಾವಾಣಿ ಓದಬೇಕು, ಅದೇ ಬುಕ್ಸೇ ಓದಬೇಕು, NCERT ಓದಿದ್ದು 8 ಸರ್ತಿ ಓದೋದು. ಎಸ್, ಆಮೇಲೆ ಇನ್ನೊಂದು ಏನಂದರೆ ಪ್ರಿಲಿಮ್ಸಲ್ಲಿ ಫೇಲ್ ಆಗ್ತಾ ಇರೋದ್ರಿಂದ ಏನು ಮಾಡಬೇಕು ಅಂತ ಭಾಳ ಜನದ ಕ್ವಶನ್ನು. ಸರ್ ಹೇಳಿದರು ಒಂದು ಸ್ಟ್ರಾಟಜಿನ ಮಾಡ್ಕೊಳ್ಳಿ ಅಂತ. ನಿಮ್ಗೆ ಕ್ವಶನ್ ಇರ್ಬೋದು, ಸರ್ 3-4 ವರ್ಷದಿಂದ ಟ್ರೈ ಮಾಡ್ತಿದ್ದೀನಿ, ಆಗ್ತಾಯಿಲ್ಲ, ಏನು ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು. ಯಾವಾಗ ನೀವು 1 ವರ್ಷ ಫೇಲ್ ಆದ ತಕ್ಷಣ ನೆಕ್ಸ್ಟ್ ಇಯರ್ ಸಮಥಿಂಗ್ ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ಓಕೆ, ಆವಾಗ ನಿಮಗೂ ಕೂಡ ಪಾಸ್ ಆದಾಗ ನಿಮಗೆ ಈ ಕ್ವಶನ್ ಕೇಳಿದರೆ ನೀವು ಕೂಡ ಹೇಳೋ ಆನ್ಸರ್ ಇದೆ ರೀ, ನಿಮ್ಮದೊಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಷ್ಟೇ ಇರೋದು, ನೀವೇ ಮಾಡ್ಕೋಬೇಕು. ಓಕೆ, ಅಡ್ಜಸ್ಟ್ಮೆಂಟ್ಸ್ಗಳನ್ನು ನೀವೇ ಮಾಡ್ಕೋಬೇಕು. ಆಮೇಲೆ ನೋಡಿ, ಎಲ್ಲರೂ ಇಂಟರ್ವ್ಯೂಸ್ನ ನೋಡಿ, ಆಮೇಲೆ ಯಾವ ಥರ ಪ್ರಿಪೇರ್ ಮಾಡಿದರೆ ಕೇಳಿ, ಅದು ಆದಮೇಲೆ ಯು ಹ್ಯಾವ್ ಟು ಸೆಟಪ್. ಓಕೆ, ನಿಮ್ಮ ಒಂದು ಸ್ಟ್ರಾಟಜಿನ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಕೇಳಿದ್ದಕ್ಕೆ. ನನಗೆ ಐ ಹೋಪ್ ನಿಮಗೂ ಇದು ತುಂಬಾ ಯೂಸ್ಫುಲ್ ಆದಂಥ ಸೆಷನ್ ಇತ್ತು ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.